कृष्णाय वासुदेवाय हरये परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ನಮ್ಮ ಪ್ರಮಥಧಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಉಪನ್ಯಾಸಕ್ಕೆ ನಮ್ಮ ಉಪನ್ಯಾಸ ಏನು ಅಂತ ಹೇಳಿದ್ರೆ ಯೋಗದ ಮಹತ್ವ ಅಂತ ವಿಷಯ. ಯೋಗದ ಅಂತ ಹೇಳಿದ್ರೆ ಯೋಗ ಶಾಸ್ತ್ರದಲ್ಲಿ ಅದರಲ್ಲಿ ಯೋಗದಲ್ಲಿ ಅನೇಕ ವಿಧಾನಗಳಿದ್ದಾವೆ. ನಮಗೆ ಗೊತ್ತಿರೋದು ಕೇವಲ ಆಸನಗಳು ಮಾತ್ರ. ಆಸನ ಪ್ರಾಣಾಯಾಮ ಎರಡು ಹೆಚ್ಚು ಗೊತ್ತಿರೋದು ನಮಗೆ. ಅದಕ್ಕಿಂತ ಹೆಚ್ಚು ಧ್ಯಾನ ಇತ್ಯಾದಿಗಳು ಅನೇಕ ವಿಧಗಳಿದ್ದಾವೆ. ಆ ಅನೇಕ ವಿಧಗಳ ಬಗ್ಗೆ ನಾವು ತಿಳಿದಿರೋದು ತುಂಬ ಕಡಿಮೆ. ಹೊರಗಡೆ ಪ್ರಚಾರವೂ ಕಡಿಮೆ. ಹೊರಗಡೆ ಪ್ರಚಾರ ಇದೆ, ಆದರೂ ನಾವು ತಿಳಿದಿರೋದು ಕಡಿಮೆ. ಆದ್ದರಿಂದ ಈ ಒಂದು ಆ ವಿಚಾರದಲ್ಲಿ ನಾವು ಒಂದು ಹೆಜ್ಜೆ ಇಡಬೇಕು ಅಂತ ಹೇಳಿ ಇವತ್ತು ನಾವು ವೆಂಕಟೇಶ್ವರನ್ನ ಕರೆಸಿದ್ದೇವೆ. ಅವರು ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಓದಿ ಈಗ ನಮ್ಮ ಶಾಲೆಯಲ್ಲಿ ಅಧ್ಯಾಪಕರು. ಅವರದೊಂದು ವಿಶೇಷ ಏನು ಅಂತ ಹೇಳಿದ್ರೆ ವಿದ್ಯಾಪೀಠದಲ್ಲಿ ಆಗ ಒಬ್ಬರು ನಿಮಗೆಲ್ಲ ಗೊತ್ತಿರಬೇಕು, ಈಗ ವಾಸುದೇವ ಕ್ರಿಯಾ ಯೋಗ ಅಂತ ಒಂದು ಫೌಂಡೇಶನ್ ಇದೆ. ಅಲ್ಲಿ ಏನು ಅದನ್ನು ಶುರು ಮಾಡಿದ್ರೆ ರಾಮಚಂದ್ರ ನಮ್ಮಗಳು ಅಂತ ಅವರು ಅಂದರೆ ಇಂಟರ್ನ್ಯಾಷನಲ್ ಈಗ ಸಿಡ್ನಿ ಆಸ್ಟ್ರೇಲಿಯಾದೆಲ್ಲ ಯೋಗ ಸಂಸ್ಥೆಗಳನ್ನ ಯೋಗ ಕೇಂದ್ರಗಳನ್ನೆಲ್ಲ ಶುರು ಮಾಡಿದ್ದಾರೆ. ಇಲ್ಲೆಲ್ಲ ತುಂಬ ಕಡೆ ಶುರು ಮಾಡಿದ್ದಾರೆ ಅವರು. ಎಷ್ಟೊಂದು ಕಡೆ ಆನ್ಲೈನಲ್ಲೂ ಕೂಡ ಏನು ಯೋಗ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇರ್ತಾರೆ. ಹಾಗೆ ನಮ್ಮ ಸಂಸ್ಥೆಗೂ ಬಂದು ಮಾಡಿಸಿದ್ದಾರೆ ಎಷ್ಟೊಂದು ಸತಿ. ಅವರು ಏನು ಅವರ ವಿದ್ಯಾರ್ಥಿಗಳ ಅವರ ಪರಿಚಯ ಆಗಿ ಅವರಿಂದ ಯೋಗವನ್ನು ಕಲಿತು ಈಗ ಅವರದ್ದೇ ಒಂದು ಸಂಸ್ಥೆಯನ್ನ ಮುಂದೆ ಅಮೃತ ಫೌಂಡೇಶನ್ ಅಂತ, ಅಮೃತ ಯೋಗ ಫೌಂಡೇಶನ್ ಅಂತ ಹೇಳಿ ಆ ಸಂಸ್ಥೆಯನ್ನ ಅಲ್ಲಿ ಯೋಗವನ್ನ ಪಾಠವನ್ನು ಮಾಡ್ತಾ ಇದ್ದಾರೆ. ಈ ಯೋಗದ ಬಗ್ಗೆ ತುಂಬಾ ವರ್ಷದ ಅನುಭವ ಹಾಗೂ ತುಂಬಾ ಚೆನ್ನಾಗಿ ತಿಳ್ಕೊಂಡವರು. ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಅವರು ಇವತ್ತು ಉಪನ್ಯಾಸ ನಡೆಸಬೇಕು ಹೇಳಿ. ವಂದೇ ವಂದ್ಯಂ ವಿಧಿಭವ ಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ದೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯಂ ನೋ ವಿದಿದುದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲದುಹಿತರುದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮರುನ್ಮಂಡಲೇ ಪುತ್ರರತ್ನಂ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮೋ ಮನ್ಗುರುಗಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶಂ ನೋ ಜಯ ಜಯ ಆಪಾದಮೌರ್ಯಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ರೂಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಎಲ್ಲರಿಗೂ ಕೂಡ ನಮಸ್ಕಾರ. ಈ ಒಂದು ದಿವಸ ನಾವು ಯೋಗ ಮಹತ್ವ ಎನ್ನುವಂತಹ ವಿಚಾರದ ಬಗ್ಗೆ ಕೆಲವು ನಿಮಿಷಗಳ ಕಾಲ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಈಗ ಯೋಗ ಅಂತ ಹೇಳಿದರೆ ಏನಾಗಿದೆ ಅಂದರೆ ಇಡೀ ಜಗತ್ತಿನಲ್ಲಿ ಯೋಗ ಅನ್ನುವಂತಹ ಒಂದು ಪದ ನೆನಪಾದ ತಕ್ಷಣವೇ ಎಲ್ಲರ ಮನಸ್ಸಿಗೆ ಬರ್ತಕ್ಕಂತಹದ್ದೇನು ಅಂತ ಹೇಳಿದರೆ ಆಸನಗಳು, ದೇಹಕ್ಕೆ ವ್ಯಾಯಾಮ ಅನ್ನುವ ಕಲ್ಪನೆ ಬಿಟ್ಟರೆ ಬೇರೆ ಯಾವುದು ಕೂಡ ಬರೋದೇ ಇಲ್ಲ ಯಾರಿಗೂ ಕೂಡ. ಆದರೆ ಯೋಗ ಅಂತ ಹೇಳಿದರೆ ಕೇವಲ ದೇಹಕ್ಕೆ ವ್ಯಾಯಾಮ ಮಾತ್ರ ಅಲ್ಲ. ಯೋಗ ಅಂತ ಹೇಳಿದರೆ ಅದು ಒಂದು ಭಾಗ ಅಷ್ಟೇ. ಇಡೀ ಪ್ರಪಂಚದಲ್ಲಿ ಯೋಗ ಅನ್ನುವ ಪದದಿಂದ ನಿಷ್ಪತ್ತಿಯಾಗುವುದು, ಗೋಚರಿಸುವುದು, ಎಲ್ಲರಿಗೆ ತಿಳುವಳಿಕೆಗೆ ಬರ್ತಕ್ಕಂಥದ್ದೇನು ಅಂತ ಹೇಳಿದರೆ ವ್ಯಾಯಾಮ ವ್ಯಾಯಾಮ ವ್ಯಾಯಾಮ. ಆದರೆ ಯೋಗ ಅಂದರೆ ಏನು ಅಂತ ಹೇಳಿದರೆ
ಅದರಲ್ಲಿ ಸಂಸ್ಕೃತದಲ್ಲಿ ಅನೇಕ ವಿಧವಾದಂತಹ ನಿಷ್ಪತ್ತಿಗಳು ಇದೆ. ಯೋಗ ಅಂತ ಹೇಳಿದರೆ ಆತ್ಮ ಮತ್ತು ಪರಮಾತ್ಮನ ಈ ಸಂಯೋಜನೆ ಏನಿದೆಯೋ ಇದನ್ನು ಯೋಗ ಅಂತ ಕರೀತಾರೆ. ಇದು ಯಾವಾಗ ಆಗತ್ತೆ ಅಂದರೆ ಇದು ಕೊನೆಯ ಮಟ್ಟ. ಇದು ಅಂದರೆ ಒಬ್ಬ ಆತ್ಮ ಪರಮಾತ್ಮನನ್ನು ಹೊಂದಬೇಕು ಅಂತ ಏನಿದೆಯಲ್ವಾ, ಇದು ಯೋಗ ಅಂತ. ಹಾಗಾದರೆ ಇದು ಯೋಗ ಅಂತ ಆದರೆ ನಾವು ಈ ಯೋಗವನ್ನು ಸಾಧನೆ ಸಿದ್ಧಿಸ್ಕೊಳ್ಬೇಕು ಅಂತ ಆದರೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಬದುಕಿರುವ ಪ್ರತಿಯೊಂದು ಕ್ಷಣಗಳು ಕೂಡ ಯೋಗವಾಗಿರಬೇಕು ಅಂತ. ಅಂದರೆ ಯೋಗ ಪದಕ್ಕೆ ಇಷ್ಟೇ ಅರ್ಥ ಇದೆ. ಏನು ಅಂತ ಹೇಳಿದ್ರೆ ಅನೇಕ ಅರ್ಥಗಳಲ್ಲಿ ಇದು ಒಂದು ಮುಖ್ಯವಾದದ್ದೇನು ಅಂತ ಹೇಳಿದ್ರೆ ಸಂಯೋಜನೆ ಅಂತ. ಅಂದರೆ ನಾವು ಯಾವ ಯಾವ ಕೆಲಸಗಳನ್ನು ಮಾಡ್ತೀವೋ ಆ ಪ್ರತಿಯೊಂದು ಕೆಲಸಗಳ ಜೊತೆಗೆ ಸಂಯೋಜನೆಯನ್ನು ಮಾಡ್ತಕ್ಕಂತಹದ್ದು. ಏನು ಸಂಯೋಜನೆ ಅಂತ ಹೇಳಿದ್ರೆ ಜ್ಞಾನಪೂರ್ವಕವಾಗಿ ಆ ಕೆಲಸಗಳನ್ನು ಮಾಡ್ತಕ್ಕಂತಹದ್ದು, ವಿವೇಕಪೂರ್ವಕವಾಗಿ ಆ ಕೆಲಸಗಳನ್ನು ಮಾಡಿದಾಗ ಅದು ಪ್ರತಿಯೊಂದು ಕಾರ್ಯಗಳು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಯೋಗ ಅಂತ ಕರೆಸಿಕೊಳ್ಳುತ್ತೆ. ಈಗ ಉದಾಹರಣೆಗೆ ಏನು ಅಂತ ಹೇಳಿದ್ರೆ, ನಾವು ಏನೋ ಒಂದು ಕೆಲಸಗಳನ್ನು ಮಾಡ್ತೇವೆ, ಆ ಕೆಲಸದಲ್ಲಿ ನಮಗೇನಾಯಿತು ಅಂತ ಹೇಳಿದ್ರೆ ಸಕ್ಸಸ್ ಆಗಲೇ ಇಲ್ಲ. ಆ ಕೆಲಸಗಳಲ್ಲಿ ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದಕ್ಕೆ ಆ ಕಾರಣ ಏನು ಅಂತ ಹೇಳಿದರೆ ಅದರಲ್ಲಿ ನಮ್ಮ ಯೋಗ ಅನ್ನುವುದು ಇರುವುದಿಲ್ಲ ಅಂತ. ಏನು ಯೋಗ ಅಂತ ಹೇಳಿದ್ರೆ ಆ ಯೋಗದಲ್ಲಿ ಆ ಒಂದು ಕೆಲಸಕ್ಕೆ ನಮಗೆ ಅವಿನವಾಭಾವ ಸಂಬಂಧ ಇರಬೇಕು ಅಂತ. ಅಂದರೆ ಆ ಕೆಲಸ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅಂದರೆ ಆ ಕೆಲಸದಲ್ಲಿ ನಾನು ಮುಳುಗಿದಾಗ ಆ ಕೆಲಸದಲ್ಲಿ ತಾದಾತ್ಮ್ಯ ಭಾವ ಇರಬೇಕು ನಮಗೆ. ಆದರೆ ಆ ತಾದಾತ್ಮ್ಯ ಭಾವ ಯಾವಾಗ ನಮಗೆ ಬರುತ್ತೋ ಆಗಲೇ ಏನಾಗುತ್ತೆ, ಆ ಕೆಲಸ ಸಕ್ಸಸ್ ಅನ್ನೋದು ಆಗುತ್ತೆ ಅಂತ. ಅಂದರೆ ಉದಾಹರಣೆಗೆ ಹೇಳೋದಾದರೆ, ಈಗ ಯಾರೋ ಒಬ್ಬರು ಏನು ಮಾಡಿರ್ತಾರೆ ಅಂತ ಹೇಳಿದರೆ, ಒಬ್ಬರು ದುಶ್ಚಟಕ್ಕೆ ಬಲಿಯಾಗಿರ್ತಾರೆ. ಎಷ್ಟರ ಮಟ್ಟಿಗೆ ದುಶ್ಚಟಕ್ಕೆ ಬಲಿಯಾಗಿರ್ತಾರೆ ಅಂತ ಹೇಳಿದರೆ, ಅವರು ಅದನ್ನು ಬಿಟ್ಟರೆ ನನ್ನ ಜೀವನವೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಅವರು ಬಿಟ್ಟಿರ್ತಾರೆ. ಅವ್ರು ದುಶ್ಚಟಕ್ಕೆ ಬಲಿಯಾಗಿರ್ತಾರೆ. ಒಬ್ಬ ಸಾಧಕನನ್ನು ನಾವು ನೋಡಬೇಕು, ಅವನೇನಾದರೂ ಕೆಲಸವನ್ನು ಮಾಡಬೇಕು ಅಂತ ಆದರೆ ಅವನೇನಾಗಿರುತ್ತಂದರೆ ಆ ಕೆಲಸದಲ್ಲಿ ಪ್ರೀತಿ, ಆ ಕೆಲಸದಲ್ಲಿ ವಿಶ್ವಾಸ, ಆ ಕೆಲಸದಲ್ಲಿ ನಂಬಿಕೆ, ಆ ಕೆಲಸವನ್ನು ಹಿಡಿದ್ರೆ ತನ್ನ ಜೀವ ಹೋದರೂ ಆ ಕೆಲಸವನ್ನು ಬಿಡುವುದಿಲ್ಲ ಅನ್ನುವಂತಹ ಒಂದು ಮನ ಸ್ಥೈರ್ಯನ ಇದೆಯಲ್ವಾ, ಇದನ್ನು ಯೋಗ ಅಂತ ಕರೀತಾರೆ. ಈ ಯೋಗ ಪ್ರತಿಯೊಂದು ಕಾರ್ಯದಲ್ಲಿ ಆಯಿತು ಅಂತ ಹೇಳಿದ್ರೆ ನಮ್ಮ ಜೀವನ ಫುಲ್ ಸಕ್ಸಸ್ ಆಗುತ್ತೆ. ಅಷ್ಟೇ ಅಲ್ಲ, ನಾವು ಮೊದಲಿಗೆ ಏನು ಹೇಳಿದ್ನಲ್ವ, ಯೋಗ ಅಂತ ಹೇಳಿದ್ರೆ ಆ ಆತ್ಮ ಪರಮಾತ್ಮನನ್ನು ಹೊಂದುವಂತಹ ಏನು ಮಾರ್ಗ ಇದೆಯಲ್ವಾ, ಇದನ್ನು ಯೋಗ ಸಂಯೋಜನೆ ಅಂತ ನಾವು ಕರೀತೇವೆ. ಹಾಗಾಗಿ ನಾವು ಯೋಗ ಅಂದರೆ ಕೇವಲ ಆಸನಗಳು ಅಂತಲ್ಲ. ಹಾಗಾಗಿ ಅನೇಕ ಪುರಾಣಗಳಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ನಮಗೆ ತಿಳಿಸಿಕೊಟ್ಟಿರ್ತಾರೆ. ಬೇರೆ ಬೇರೆ ಅನೇಕ ಅಷ್ಟಾದಶ ಪುರಾಣಗಳಲ್ಲಿ, ಕೆಲವು ಪುರಾಣಗಳಲ್ಲಿ ಯೋಗದ ಬಗ್ಗೆ, ಅಷ್ಟಾಂಗ ಯೋಗದ ಬಗ್ಗೆಯೂ ಕೂಡ ನಮಗೆ ಕೆಲವು ತಿಳಿಸಿಕೊಟ್ಟಿದ್ದಾರೆ. ಪತಂಜಲಿ ಮಹರ್ಷಿಗಳು ಕೂಡ ತಮ್ಮ 2ನೇ ಅಧ್ಯಾಯವಾದಂತಹ ಸಾಧನಾಧ್ಯಾಯದಲ್ಲಿ ಕೂಡ ಆ ಯೋಗದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಯೋಗ ಅಂದರೆ ಏನು ಅಂತ ಹೇಳಿದರೆ, ನಾವು 8 ವಿಧವಾದಂತಹ ಅಷ್ಟಾಂಗ ಯೋಗಗಳು ಅಂತ ಹೇಳ್ತಾ ಇದ್ದಾರೆ. 8 ಅಂತ ಹೇಳಿದ್ರೆ ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಇದು ಒಟ್ಟು 8 ವಿಧವಾದಂತಹ ಯೋಗಗಳು ಅಂತ. ಇದರಲ್ಲಿ ಮೊದಲಿಗೆ ಏನು ಅಂತ ಹೇಳಿದ್ರೆ ಯಮ ಅಂತ ಇಲ್ಲಿ ಪರಿಚಯವನ್ನು ಮಾಡಿಸಿಕೊಡ್ತಿದ್ರು ಅನೇಕ ಪುರಾಣಗಳಲ್ಲಿ ಪತಂಜಲಿ ಮಹರ್ಷಿಗಳು ಕೂಡ. ಯಮ ಅಂದರೆ ಏನು ಅಂತ ಹೇಳಿದ್ರೆ ಇದು ನೈತಿಕವಾದಂತಹ ಸೂತ್ರಗಳು ಅಂತ ಹೇಳ್ತಾರೆ. ಇದು ಯಮ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈ ದೇಶ ಮತ್ತು ಕಾಲ ಯಾವ ಜನಾಂಗಕ್ಕೂ ಕೂಡ ಸೀಮಿತವಾಗಿರ್ತಕ್ಕಂಥದ್ದು, ಅದೆಲ್ಲವನ್ನು ಬಿಟ್ಟು ಅತೀತವಾಗಿರ್ತಕ್ಕಂಥದ್ದು ಯಮ ಅಂದರೆ ಅರ್ಥ. ಒಟ್ಟು ಈ ಯಮಗಳಲ್ಲಿ 5 ವಿಧ ಇದೆ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ. ಇಲ್ಲಿ ನೋಡಿ ಗಮನಿಸಬೇಕೇನು ಅಂತ ಹೇಳಿದ್ರೆ, ನಾವು ಈಗಿನ ಜಗತ್ತಿನಲ್ಲಿ ಇದು ಒಂದಕ್ಕೊಂದು, ಈಗ ಅಷ್ಟಾಂಗ ಯೋಗಗಳಲ್ಲಿ ಒಂದಕ್ಕೊಂದು ಪರಸ್ಪರ ಲಿಂಕ್ ಇದೆ. ಅಂದರೆ ಈಗ ನನಗೆ 10ನೇ ಮೆಟ್ಟಲು, ನನ್ನ ಒಂದು ಗುರಿ ಏನಿದೆ ಅಂತ ಹೇಳಿದ್ರೆ ಒಂದು ಮನೆಯನ್ನು ಹತ್ತಲಿಕ್ಕೆ 10 ಮೆಟ್ಟಲುಗಳು ಇದೆ. ಹಾಗಾದರೆ ನಾನು 1, 2, 3ನೇ ಮೆಟ್ಟಲು ಹತ್ತದೇ ಡೈರೆಕ್ಟಾಗಿ ಜಂಪ್ ಮಾಡ್ತೀನಿ ಅಂತ ಹೇಳಿದ್ರೆ ಸಾಧ್ಯನಾ? ಸಾಧ್ಯ ಆಗೋದಿಲ್ಲ. ಏನೇ ಮಾಡಲಿ ಜಂಪ್ ಮಾಡಲಿಕ್ಕೆ ಹೋಗಿ ಸಾಧ್ಯ ಆಗಬಹುದು, ಆದರೆ ಅದರಿಂದ ಅನಾಹುತಗಳು ಕೂಡ ಆಗುವಂತಹ ಸಾಧ್ಯತೆಗಳಿವೆ. ಆದರೆ ಇದು ಯೋಗದಲ್ಲಿ 8 ಮೆಟ್ಟಿಲುಗಳಿದೆ. ಈ 8 ಮೆಟ್ಟಿಲುಗಳನ್ನು ಬಿಟ್ಟು ಈ 8 ಮೆಟ್ಟಿಲುಗಳಲ್ಲಿಯೂ ಕೂಡ ಮೊದಲನೇ 2 ಮೆಟ್ಟಿಲುಗಳನ್ನು ಎಲ್ಲರೂ ತ್ಯಕ್ತ ಮಾಡಿಬಿಟ್ಟಿದ್ದಾರೆ.
ಅಂದರೆ ಎಲ್ಲರೂ ಬಿಟ್ಬಿಟ್ಟು 3ನೇ ಮೆಟ್ಟಿಲು 4ನೇ ಮೆಟ್ಟಿಲು ಮಾತ್ರ ಎಲ್ಲರಿಗೂ ಗೊತ್ತಿದೆ, ಮುಂದಿನ ಮೆಟ್ಟಿಲುಗಳು ಕೂಡ ಯಾರಿಗೂ ಗೊತ್ತಿಲ್ಲ. ಅಂದರೆ ಹೊರಗಡೆ ಪ್ರಪಂಚದಲ್ಲಿ ಯೋಗ ಅಂತ ಹೇಳಿದ್ರೆ 3ನೇದಾದಂತಹ ಆಸನ, 4ನೇದಾದಂತಹ ಪ್ರಾಣಾಯಾಮ, ಇದು ಬಿಟ್ಟರೆ ಬೇರೆ ಯಾವುದು ಯೋಗ ಅಲ್ಲ ಅನ್ನುವ ಪರಿಕಲ್ಪನೆಗಳು ಕೂಡ ಎಲ್ಲರಿಗಿದೆ. ಆದರೆ ನಮಗೆ ಆಸನಕ್ಕೆ ಹೋಗುವಂತಹ ಮೊದಲು ಏನು ಅಂತ ಹೇಳಿದ್ರೆ ಯಮದ ಸಿದ್ಧಿಯಾಗಬೇಕು ಅಂತ. ಏನು ಯಮ ಅಂತ ಹೇಳಿದ್ರೆ ಆ ಯಮವನ್ನು 5 ವಿಧವಾಗಿ ನಮ್ಮ ಪುರಾಣಗಳಲ್ಲಿ ಹಾಗೂ ಗ್ರಂಥಗಳಲ್ಲಿ ನಾವು ಕೇಳ್ತೇವೆ. ಏನು ಅಂತ ಹೇಳಿದ್ರೆ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ. ಇಲ್ಲಿ ಗೊತ್ತಿದೆ ಎಲ್ಲರಿಗೂ ಕೂಡ. ಅಹಿಂಸೆ ಅಂತ ಹೇಳಿದರೆ ಹಿಂಸೆಯನ್ನು ಮಾಡದೇ ಇರತಕ್ಕಂತಹದ್ದು ಅಂತ. ಮೊದಲಿಗೆ ನಾವು ಆಸನಗಳನ್ನು ಸಿದ್ಧಿಸಬೇಕು ಅಂತ ಹೇಳಿದ್ರೆ ನಮ್ಮ ಏನು ಅಂತ ಹೇಳಿದ್ರೆ ಮೊದಲಿಗೆ ಅಹಿಂಸಾ ಭಾವವನ್ನು ನಾವು ಹೊಂದಿರಬೇಕು ಅಂತ. ಅಂದರೆ ನಮ್ಮಲ್ಲಿ ಭಗವಂತ ಸೃಷ್ಟಿ ಮಾಡಿದಂತಹ ಪ್ರತಿಯೊಂದು ಜೀವಿಗಳನ್ನು ಕೂಡ ಯಾವ ಜೀವಿಗಳಲ್ಲಿಯೂ ಕೂಡ ಹಿಂಸಾತ್ಮಕವಾದಂತಹ ಪ್ರವೃತ್ತಿಯನ್ನು ನಾವು ಮಾಡಬಾರದು ಅಂತ. ಹಾಗಾಗಿ ಮೊದಲಿಗೆ ಯಮವನ್ನು ಸಿದ್ಧಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಯಮದಲ್ಲಿ ಒಂದು ಭಾಗವಾದಂತಹ ಅಹಿಂಸೆಯನ್ನು ನಾವು ಏನು ಮಾಡ್ಕೊಳ್ಬೇಕು ಅಂತ ಅಂದರೆ ಸಿದ್ಧಿ ಮಾಡಿಕೊಳ್ಬೇಕು ಅಂತ ನಾವು ಅಲ್ಲಿ ಗ್ರಂಥಕಾರರು ತಿಳಿಸಿಕೊಡ್ತಾ ಇದ್ದಾರೆ. ಜೊತೆಗೆ ಈ ಅಹಿಂಸಕ್ಕೆ ಏನು ಅಂತ ಹೇಳಿದ್ರೆ ಕಾರಣ, ಹಿಂಸೆಗೆ ಕಾರಣ ಅಹಿಂಸೆಗೆ ಮೂಲ 3 ಕಾರಣಗಳು ಅಂತ ಹೇಳಿದ್ರೆ ಒಂದು ಭಯ. ಅಂದರೆ ನಾಯಿ ಹೋಗ್ತಾ ಇರುತ್ತೆ ರೋಡಿನಲ್ಲಿ, ಆ ನಾಯಿ ನನಗೆ ಎಲ್ಲಿ ಕಚ್ಚಿ ಬಿಡುತ್ತೋ ಅನ್ನುವಂತಹ ಭಯದಿಂದ ನಾವೇನು ಮಾಡ್ತೀವಿ, ಕಲ್ಲು ತಗೊಂಡು ಹೊಡೆಯೋದು, ಕೋಲ್ ತಗೊಂಡು ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇವೆ. ಹಾಗಾದರೆ ಈ ಹಿಂಸೆಗೆ ಮೂಲ ಕಾರಣವಾದದ್ದು ಯಾವುದು ಅಂತ ಹೇಳಿದ್ರೆ ಒಂದು ಭಯ, ಇನ್ನೊಂದು ನಿಶಕ್ತಿ. ಯಾವ ಮನುಷ್ಯನಿಗೆ ಶಕ್ತಿ ಇರುವುದಿಲ್ಲವೋ, ಅಂದರೆ ಒಂದು ವಿಷಯ ಉದಾಹರಣೆಗೆ ಹೇಳೋದಾದರೆ ನಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ, ಆ ಚಿಕ್ಕ ಮಗು ಇದೆ, ಚಿಕ್ಕ ಮಗು ಇದ್ದಾಗ ಅದು ತುಂಬ ಗಲಾಟೆ ಮಾಡ್ತಾ ಇದೆ ಅಂತ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಮಗುವನ್ನು ಚೆನ್ನಾಗಿ ಹೊಡಿತೇವೆ, ಸಮಾಧಾನ ಮಾಡ್ತೀವಿ ಅಂತ. ನಮ್ಮಲ್ಲಿ ನಿಶಕ್ತಿ ಇದೆ. ಯಾವುದರ ನಿಶಕ್ತಿ ಅಂತ ಹೇಳಿದ್ರೆ ಆ ಮಗುವಿನ ಹೇಗೆ ಕಂಟ್ರೋಲ್ ಮಾಡಬೇಕೆನ್ನುವಂತಹ ಸರಿಯಾದಂತಹ ಜ್ಞಾನ ಇಲ್ಲ ನಮಗೆ. ಹಾಗಾಗಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂಸಾ ಪ್ರವೃತ್ತಿಯಲ್ಲಿ ನಾವು ತೊಡಗಿಕೊಳ್ತೇವೆ. ಅದೇ ರೀತಿಯಾಗಿ ಅನೇಕ ವಿಧವಾದಂತಹ ಕೆಲಸಗಳಲ್ಲಿ ನಮ್ಮಲ್ಲಿ ನಿಶಕ್ತಿ ಇದ್ದಾಗ ಅದರಿಂದ ಹಿಂಸೆ ಉಂಟಾಗತ್ತೆ. ಆ ಹಿಂಸೆಯಿಂದ ಇನ್ನೊಬ್ಬರಿಗೆ ಅನೇಕ ವಿಧವಾದಂತಹ ತೊಂದರೆಯನ್ನು ಮಾಡ್ತಾ ಇರ್ತೇವೆ. ಜೊತೆಗೆ ಅಜ್ಞಾನ. ಏನು ಅಜ್ಞಾನ ಅಂತ ಹೇಳಿದರೆ ಹಾವಿನ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದಿದ್ದವ್ರು ಏನು ಮಾಡ್ತಾರೆ, ಮೊದಲಿಗೆ ಕೆಲವು ಕಡೆ ಭಾಗದಲ್ಲಿ ಒಂದು ಪೂಜೆಯಾಗಿ ಅದನ್ನು ಹಿಡಿದುಕೊಂಡು ಏನಾದರೂ ಜಾಗಗಳಲ್ಲಿ ಬಿಡ್ತಾರೆ. ಆದರೆ ಹೆಚ್ಚಿನ ಜಾಗಗಳಲ್ಲಿ ಹಾವು ಬಂತು ಅಂದರೆ ಫಸ್ಟ್ ಚೆನ್ನಾಗಿ ಹಿಡಿತಾರೆ. ಕಾರಣ ಏನು ಅಂತ ಹೇಳಿದ್ರೆ ಹಾವು ಏನಿದೆ ಅದಕ್ಕೆ ದೃಷ್ಟಿಯದ್ದು ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಮ್ಮಿ. ಅದು ಗ್ರಹಣದಿಂದ ಯಾವ ಮನುಷ್ಯ ಎಲ್ಲಿದೆ ಅಂತ ಅದನ್ನು ತಿಳ್ಕೊಂಡಿರ್ಬೇಕು. ಅಣ್ಣ ಹೇಳಬೇಕು, ತನ್ನ ಗ್ರಹಣ ಅಂದರೆ ಮನುಷ್ಯನ ಕಾಲಿನ ಚಲನವಲನಗಳ ಪ್ರಕಾರವಾಗಿ ಆ ಯಾವ ಮನುಷ್ಯ ಎಲ್ಲಿದ್ದಾನೆ ಅಂತ ಶಬ್ದದ ಮೂಲಕ ಅದನ್ನು ಹುಡುಕ್ತಾ ಇರುತ್ತೆ ಅದು. ಹಾಗಾಗಿ ಇದು ನಮಗೆ ಜ್ಞಾನ ಇತ್ತು ಅಂತ ಹೇಳಿದ್ರೆ ಹಾವು ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತದೆ, ಅಥವಾ ಮನುಷ್ಯ ಸರಿಯಾಗಿ ನಿಂತ್ಕೊಂಡಿದ್ರೆ ಸಾಕು. ಇಲ್ಲ ಏನು ಮಾಡ್ತಾರೆ, ಇದು ನನಗೆಲ್ಲಿ ಕಚ್ಚಿತ್ತು ಅನ್ನುವಂತಹ ಒಂದು ಅಜ್ಞಾನದಿಂದ ನಾವೇನು ಮಾಡ್ತೀವಿ, ಅದನ್ನು ಸಾಯಿಸಿಬಿಡ್ತೇವೆ ಮನುಷ್ಯರಂತಹ. ಹೀಗೆ ಈ ಅಹಿಂಸೆಗೆ 3 ವಿಧವಾದಂತಹ ಕಾರಣಗಳು ಇದೆ. ಹಾಗಾಗಿ ನಾವು ಒಟ್ಟಾರೆ ಏನು ಅಂತ ಹೇಳಿದ್ರೆ ಹಿಂಸೆಯನ್ನು ತ್ಯಜಿಸಿ ನಾವು ಅಹಿಂಸೆಯನ್ನು ಮೊದಲಿಗೆ ಸಿದ್ಧಿಯನ್ನು ಮಾಡಿಕೊಳ್ಬೇಕು. ನಂತರ ಎರಡನೆಯದ್ದೇನು ಅಂತ ಹೇಳಿದ್ರೆ ಆ ಸತ್ಯ ಎನ್ನುವಂತಹ ಯಮವನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಆ ಸತ್ಯ ಏನಂತ ಹೇಳಿದ್ರೆ ನಾವು ಈ ಸತ್ಯದಲ್ಲಿ ವ್ಯತ್ಯಾಸ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಏನು ಅಂತ ಹೇಳಿದ್ರೆ ಇನ್ನೊಬ್ಬರನ್ನ ಬೈಯುವುದು, ಇನ್ನೊಬ್ಬರನ್ನ ಹೇಯವಾಗಿ ಕಾಣುವುದು, ಇನ್ನೊಬ್ಬರಿಗೆ ತೊಂದರೆಯಾಗಿರ್ತಕ್ಕಂತಹ ಮಾತುಗಳನ್ನು ಆಡುವುದು, ಸುಳ್ಳನ್ನು ಹೇಳುವುದು, ಸುಳ್ಳಿನ ಆರೋಪಗಳನ್ನು, ಇದೆಲ್ಲವೂ ಕೂಡ ಸತ್ಯಕ್ಕೆ ವಿರೋಧವಾಗಿರ್ತಕ್ಕಂತಹದ್ದು. ಅಂದರೆ ಇದರಿಂದ ಮನುಷ್ಯ ಆಚೆ ಬರಬೇಕು. ಸತ್ಯವಾಗಿದ್ದಾಗ ನಮಗೆ ಮೊದಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಮದ ಸಿದ್ಧಿಯಾಗುತ್ತೆ. ಅಸ್ಥೇಯ ಅಂತ ಹೇಳಿದ್ರೆ, ಸ್ಥೇಯ ಅಂತ ಹೇಳಿದ್ರೆ ಕಳ್ಳತನ ಅಂತ ಅರ್ಥ. ಅಸ್ಥೇಯ ಅಂತ ಹೇಳಿದ್ರೆ ಕಳ್ಳತನ ಮಾಡದೇ ಇರತಕ್ಕಂಥದ್ದು. ಹಾಗಾದ್ರೆ ಕಳ್ಳ ಅಂದರೆ ಕದಿಯುವುದೇ ಅಂತಲ್ಲ. ಇಲ್ಲಿ ಕಳ್ಳತನ ಅನ್ನೋದಕ್ಕೆ ಅಸ್ಥೇಯ ಅನ್ನೋದಕ್ಕೆ ಒಂದು ವಿಷಯ. ಅಸ್ಥೇಯ ಅಂತ ಹೇಳಿದ್ರೆ ಕಳ್ಳತನ ಮಾಡದೇ ಇರತಕ್ಕಂಥದ್ದು. ಸ್ಥೇಯ ಅಂತ ಹೇಳಿದ್ರೆ ಯಾವುದೋ ವಸ್ತುಗಳನ್ನು ಅತಿಯಾಗಿ ಸಂಗ್ರಹ ಮಾಡ್ತೀವಲ್ವ ನಾವೀಗ. ನೋಡಿ, ಮನುಷ್ಯನು ಎಷ್ಟು ಬೇಕೋ ಅಷ್ಟು, ಈಗ ಪಕ್ಷಿಗಳು ಯಾವುದೂ ಕೂಡ ಮುಂದೆ ಪ್ರವಾಹ ಬರುತ್ತೆ, ಬೇಸಿಗೆ ಬರುತ್ತೆ ಅಂತ ಯಾವತ್ತಾದ್ರೂ ಸಂಗ್ರಹ ಮಾಡಿಕೊಂಡಿದ್ದು ನೋಡಿದೀವ? ಆ ಭಗವಂತನ ಸೃಷ್ಟಿಯಲ್ಲಿ ಮನುಷ್ಯ ಮಾತ್ರ ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ. ಆ ಕೊರೋನಾ ಬಂದಾದ್ಮೇಲೆ ಅಂತೂ ಇನ್ನೂ ಹೆಚ್ಚಿನ ಸಂಗ್ರಹ ಪ್ರಾರಂಭವಾಗಿದೆ ಎಲ್ಲರಿಗೂ ಕೂಡ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಯಾವತ್ತು ಏನು ರೋಗ ಬರುತ್ತೋ ನಾವು ಅನ್ನುವಂತಹದ್ದು ಬುದ್ಧಿ. ಹಾಗಾಗಿ ಈ ಸಂಗ್ರಹ ಮಾಡುವ ಬುದ್ಧಿ ಏನಿದೆಯಲ್ವಾ,
ಇದನ್ನು ಕೂಡ ಏನಂತ ಕೇಳ್ತಾರೆ, ಸ್ಥೇಯ ಅಂತ ಕರೀತಾರೆ. ಹಾಗಾದ್ರೆ ಮನುಷ್ಯರ ಕೇವಲ ಇನ್ನೊಬ್ಬರ ವಸ್ತುಗಳನ್ನು ಅಪಹಾರ ಮಾಡುವುದಂತಲ್ಲ, ಇನ್ನೊಬ್ಬರ ವಸ್ತುವಿನ ಮೇಲೆ ಆಸೆಯನ್ನು ಪಟ್ಟರೂ ಕೂಡ ಅದನ್ನ ಸ್ಥೇಯ ಅಂತ ಕರೆದಿದ್ದಾರೆ. ಹಾಗಾಗಿ ಒಂದು ಕ್ಷಣಕ್ಕೂ ಕೂಡ ಇನ್ನೊಬ್ಬರ ವಸ್ತುವಿನ ಮೇಲೆ ಆಸೆಯನ್ನು ಪಡೆದಿರತಕ್ಕಂತಹದ್ದು, ಜೊತೆಗೆ ಸಂಗ್ರಹದ ಬುದ್ಧಿ ನಮ್ಮಲ್ಲಿ ಯಾವತ್ತೂ ಕೂಡ ಇರಬಾರದು. ಇದನ್ನ ನಾವು ಮಹಾಭಾರತದಲ್ಲಿ ನೋಡಿದಾಗ ದ್ರೋಣಾಚಾರ್ಯರು ಉಂಚ ವೃತ್ತಿಯನ್ನು ಮಾಡಿ ಜೀವನವನ್ನು ಮಾಡ್ತಾ ಇದ್ರು ಅಂತಂದ್ರೆ, ಉಂಚ ವೃತ್ತಿ ಅಂದರೆ ಅಂತ ಹೇಳಿದ್ರೆ ಆ ಗದ್ದೆಯಲ್ಲಿ ಆ ಕಟಾವು ಆದ ಮೇಲೆ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಧಾನ್ಯಗಳು ಕೆಳಗಡೆ ಬೀಳ್ತವೆ. ಧಾನ್ಯಗಳ ಕೆಳಗಡೆ ಬಿದ್ದಾಗ ಆ ಧಾನ್ಯಗಳನ್ನ ಆರಿಸಿಕೊಂಡು ಮಾಡುವಂಥದ್ದು ಒಂದು ವೃತ್ತಿ. ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಇವರೇನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ದ್ರೋಣಾಚಾರ್ಯರು, ಆ ಕೆಳಗಡೆ ಬಿದ್ದಂತಹ ಆ ಧಾನ್ಯಗಳನ್ನ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳೇನಾದರೂ ಸ್ವೀಕಾರ ಮಾಡ್ತಾವ ಅಂತ ಸ್ವಲ್ಪ ನಿರೀಕ್ಷಣೆಯನ್ನ ಮಾಡಿ, ಪ್ರಾಣಿ ಪಕ್ಷಿಗಳು ಕೂಡ ಸ್ವೀಕಾರ ಮಾಡಿ ಉಳಿದದ್ದನ್ನ ತೆಗೆದುಕೊಂಡು ಅದರಲ್ಲಿ ಏನಾದರೂ ಆಹಾರವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಉಂಚ ವೃತ್ತಿ ಅಂತ. ಅಂದ್ರೆ ಸಂಗ್ರಹದ ಬುದ್ಧಿ ಅವ್ರು ಹೇಗೆಂದ್ರೆ, ಸಿಕ್ತು ಇವತ್ತು ನಮಗೆ ಇಷ್ಟು ಒಂದು ಬೊಗಸೆ ಸಿಕ್ತಾ ಜೀವನ ಮಾಡ್ಬೇಕು, ಸಿಗ್ಲಿಲ್ವಾ ನೀರು ಕುಡಿದಾದ್ರೂ ಜೀವನವನ್ನ ಮಾಡ್ತಕ್ಕಂತಹದ್ದು ಅಂತ. ಹೀಗೆಲ್ಲ ನಮ್ಮ ಹಿರಿಯರೆಲ್ಲರೂ ಕೂಡ ಋಷಿಮುನಿಗಳು ಹೀಗೆ ಜೀವನವನ್ನ ಮಾಡಿದ್ದಾರೆ. ಆದರೆ ಇದು ನಾವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಅಂತ ಹೇಳಿದ್ರೆ, ಎಷ್ಟು ಸಾಧ್ಯನೋ ನಮ್ಗೆ ಇರ್ಲಿ 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 ಅಂತ ನಮ್ಮ ಹತ್ರ 10 ಹಣ್ಣುಗಳಿದ್ರೆ, ಇಲ್ಲ ನಾಳೆ ಇನ್ನೊಂದು 10 ಹಣ್ಣು ಉಪಯೋಗ ಆಗಬಹುದು, ಬೇಕಾಗುತ್ತೆ ಏನೋ ಅಂತ ಇನ್ನೊಂದಿಷ್ಟು ಹಣ್ಣುಗಳನ್ನು ಸಂಗ್ರಹ ಮಾಡ್ತಕ್ಕಂಥದ್ದು. ಹೀಗೆ ಏನು ಅಂತ ಹೇಳಿದ್ರೆ ಅಸ್ಥೇಯ ಅಂತ ಹೇಳಿದ್ರೆ ಸಂಗ್ರಹದ ಬುದ್ಧಿ ಇದ್ರೂ ಕೂಡ ಅದನ್ನ ಅಸ್ಥೇಯ ಅಂತ ಕರೀತಾರೆ. ಆದರೆ ನಾವು ಕೂಡ ಇದನ್ನ ಏನು ಅಂತ ಹೇಳಿದ್ರೆ ಅಸ್ಥೇಯವನ್ನ ಸಿದ್ಧಿ ಮಾಡಿಕೊಳ್ಬೇಕು. ಬ್ರಹ್ಮಚರ್ಯ ಅಂತ, ಬ್ರಹ್ಮಚಾರಿ ಅನ್ನೋದಕ್ಕೆ ಅನೇಕ ಅರ್ಥಗಳಿದೆ. ಬ್ರಹ್ಮಚಾರಿ ಅಂತ ಹೇಳ್ತಾರೆ, ಆದರೆ ಬ್ರಹ್ಮಚಾರಿ ಮದುವೆ ಆಗದೇ ಇದ್ರು ಮಾತ್ರ ಬ್ರಹ್ಮಚಾರಿಗಳು ಅಂತ ಅಲ್ವ. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಯಾರು ಪಾಲನೆ ಮಾಡಬೇಕು, ಬ್ರಹ್ಮಚಾರಿಗಳು ಮಾತ್ರ ಅಂತಲ್ಲ, ಮದುವೆ ಆದ್ಮೇಲೆ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಇಂದ್ರಿಯ ನಿಗ್ರಹ ಇರಬೇಕು ಅಂತ, ಇದು ಎಲ್ಲರಿಗೂ ಸಮಾನವಾದದ್ದು. ಗೃಹಸ್ಥನಾಗ್ಲಿ ಬ್ರಹ್ಮಚಾರಿಗಳಾಗ್ಲಿ ಯಾರಿಗಾಗ್ಲಿ ಕೂಡ ಇಂದ್ರಿಯ ನಿಗ್ರಹ ಇರಬೇಕು ಅನ್ನುವುದನ್ನ. ಇನ್ನೊಂದು ಅಪರಿಗ್ರಹ ಅಂತ, ಹಿಂದೆ ಹೇಳಿದ ಹಾಗೆ ಪರಿಗ್ರಹ ಅಂತ ಹೇಳಿದ್ರೆ ಸಂಗ್ರಹ ಮಾಡುವಂತಹ ಬುದ್ಧಿ. ಅಪರಿಗ್ರಹ ಅಂತ ಹೇಳಿದ್ರೆ ನಮಗೆ ಯಾವುದು ಎಷ್ಟು ಸಿಗುತ್ತೋ ಅಷ್ಟನ್ನ ಸ್ವೀಕಾರ ಮಾಡಿ ಬದುಕುವಂತಹದ್ದು. ಇದು ಯಮ ಅಂತ. ನೋಡಿ, ಯಮದಲ್ಲಿ ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಯೋಗದ ಮೊದಲನೆಯ ಒಂದು ಅಂಗವನ್ನ ಹೇಳ್ತಾ ಇದ್ದಾರೆ. ಈ ಅಂಗ ಸಿದ್ಧಿ ಆಯಿತು ಅಂತಂದ್ರೆ ಅರ್ಥ ಇಡೀ ಪ್ರಪಂಚವನ್ನ ನಾವು ನೋಡಿ ಏನೇ ಆದ್ರೂ ಕೂಡ ಇದರ ಆಧಾರದ ಮೇಲೆ ನಮ್ಮ ಇಡೀ ಜೀವನ ನಡಿಬೇಕಂತೆ. ಯಾಕಂತ ಹೇಳಿದ್ರೆ ಒಂದು ನಾವು ಮಾಡ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ಸತ್ಯ ಹೇಳದೇ ಇರತಕ್ಕಂತಹದ್ದು. ಸತ್ಯವನ್ನ ಹೇಳಿದ್ರೆ ಸಾಕು, ಒಬ್ಬ ಮನುಷ್ಯನ ಪರಿಪೂರ್ಣ ವ್ಯಕ್ತಿತ್ವ ಒಂದು ಸತ್ಯ, ಇನ್ನೊಂದು ಹಿಂಸೆಯನ್ನ ಮಾಡದೇ ಇರತಕ್ಕಂತಹದ್ದು, ಇನ್ನೊಂದು ಕಳ್ಳತನ ಮಾಡದೇ ಇರತಕ್ಕಂತಹದ್ದು, ಇನ್ನೊಂದು ಬ್ರಹ್ಮಚರ್ಯ ಅಂದ್ರೆ ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ಕೂಡ ಏನು ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹಗಳು ಇರ್ತಕ್ಕಂತಹದ್ದು. ಅಪರಿಗ್ರಹ ಅಂತ ಹೇಳಿದ್ರೆ ಸಂಗ್ರಹ ಮಾಡದೆ ಬುದ್ಧಿ ಇರತಕ್ಕಂಥದ್ದು. ಈ ತರ ಒಂದು ದೇಶದಲ್ಲಿ ಒಬ್ಬ ಮನುಷ್ಯ ಈ ರೀತಿಯಾದಂತಹ ಜೀವನವನ್ನ ಮಾಡಿದ್ರೆ ದೇಶದಲ್ಲಿ ಯಾವುದಾದ್ರೂ ಕ್ಷೋಭೆ ಆಗ್ಲಿಕ್ಕೆ ಉಂಟು ಸಾಧ್ಯನಾ? ಸಾಧ್ಯವೇ ಇಲ್ಲ. ಯಾರಾದ್ರೂ ಸತ್ಯದಿಂದ ವಿಮುಖರಾಗ್ಲಿಕ್ಕೆ ಸಾಧ್ಯನಾ? ಇಲ್ವೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಏನಾದ್ರು ಯೋಗ ಅನ್ನುವುದು ಸಿದ್ಧ ಆಗತ್ತೆ. ಇದನ್ನ ಯೋಗ ಅಂತ ಕರೀತಾರೆ. ಹಾಗಾದ್ರೆ ಮೊದಲನೆಯದ್ದೇನು ಅಂತ ಹೇಳಿದ್ರೆ ಯಮ ಅಂತ ಹೇಳ್ತಾರೆ. ಇದು ಸಿದ್ಧಿಯಾದ ತಕ್ಷಣನೇ ಏನಾಗತ್ತೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಒಂದು ಆವರಕ ಅವನಿಂದ ದೂರವಾಗುತ್ತೆ. ಇದಾದ ಮೇಲೆ ನಂತರ ಎರಡನೇದ್ದೇನು ಅಂತ ಹೇಳಿದ್ರೆ ನಿಯಮ ಅಂತ ಹೇಳಿದ್ದಾರೆ. ಈ ನಿಯಮ ಅಂತ ಹೇಳಿದ್ರೆ ಈ ನಿಯಮದಲ್ಲಿಯೂ ಕೂಡ ಅವರು 5 ವಿಧವಾಗಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ನಿಯಮ ಎರಡನೆಯದ್ದು ಸಿದ್ಧಿಯಾಗಬೇಕು ಅಂತ ಹೇಳಿ. ಯಾವಾಗ ಮನುಷ್ಯನಿಗೆ ಇದರಿಂದ ದೂರವಾಗ್ತಾನೋ ಅಂದ್ರೆ ಅಹಿಂಸೆ ಮೊದಲಾದವುಗಳಿಂದ ಅಂದ್ರೆ ಸತ್ಯದಿಂದ ದೂರ ಆಗುವುದಂತಲ್ಲ, ಅಂದ್ರೆ ಸತ್ಯವನ್ನ ಅವನು ಸ್ವೀಕಾರವನ್ನ ಮಾಡ್ತಾನೋ ಅವಾಗ ಅವನಲ್ಲಿ ಏನು ಅಂತ ಹೇಳಿದ್ರೆ ಮೊದಲಿಗೆ ಒಂದು ಅವನಲ್ಲಿ ಒಂದು ಆವರಕ ದೂರವಾಗಿ ಎರಡನೇ ಹಂತವಾದಂತಹ ನಿಯಮಕ್ಕೆ ಸಿದ್ಧನಾಗ್ತಾನೆ ಅಂತೆ. ನಿಯಮ ಅಂತ ಹೇಳಿದ್ರೆ ಆ ನಿಯಮದಲ್ಲಿ ಶೌಚ ಅಂತ ಇದೆ. ಶೌಚ ಅಂದ್ರೆ ಏನು ಅಂತ ಅಂದ್ರೆ ಶುಚಿತ್ವ ಅಂತ ಅರ್ಥ. ಶುಚಿತ್ವ ಅಂತ ಹೇಳಿದ್ರೆ ದೇಶ ಕಾಲಗಳ ಶುಚಿತ್ವ ಅನ್ನೋದು ಕೂಡ ಇರಬೇಕು. ಅಷ್ಟೇ ಅಲ್ಲ, ಸರಿಯಾದ ಆಹಾರವನ್ನು ಸ್ವೀಕಾರ ಮಾಡುವುದರಲ್ಲೂ ಕೂಡ ಶುಚಿತ್ವವನ್ನು ಅನ್ನೋದು ಕಾಪಾಡಿಕೊಳ್ಳಬೇಕಾಗತ್ತೆ. ಹಾಗಾಗಿ ಇದನ್ನ ಶುಚಿತ್ವ ಅಂತ ಕರೀತಾರೆ. ಜೊತೆಗೆ ಶೌಚ ಅಂತ ಕರೀತಾರೆ. ಇನ್ನೊಂದು ಸಂತೋಷ ಅಂತ. ಪ್ರತಿಯೊಂದು ವಿಷಯಗಳಲ್ಲೂ ಪ್ರತಿಯೊಂದು ಜೀವಿಗಳನ್ನು ನೋಡಿದ್ರೂ ಕೂಡ ನಮ್ಮಲ್ಲಿ ಸಂತೋಷದ ಭಾವ ಉಕ್ಕಿ ಹೇರಬೇಕು. ಇನ್ನೊಂದು ತಪಸ್ಸು ಅಂತ. ತಪಸ್ಸು ಅಂತ ಹೇಳಿದ್ರೆ ದೇಹವನ್ನು ದಂಡಿಸುವುದು ಅಂತ ಅರ್ಥ. ಅಷ್ಟೇ ಅಲ್ಲ, ಇನ್ನೊಂದು ಆಲೋಚನೆ ಅಂತ, ಆ ಭಗವಂತನ ವಿಷಯಕವಾಗಿ ಆಲೋಚನೆಯನ್ನ ಮಾಡ್ತಕ್ಕಂತಹದ್ದು ಅಂತ. ಇಲ್ಲಿ ತಪಸ್ಸು ಅನ್ನುವಂತಹ ಪದದಿಂದ ಏನು ಅಂತ ಹೇಳಿದ್ರೆ ಆಹಾರ ನಾವು ಎಷ್ಟನ್ನ ತಪಸ್ಸು ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ. ಇಲ್ಲಿಯೂ ಕೂಡ
ನಾವು ತಪಸ್ಸನ್ನು ಮಾಡಬೇಕು ಅಂತಾದರೆ ಯಾವುದನ್ನು ಬೇಕು, ಯಾವುದನ್ನು ಬೇಡ, ಯಾವುದನ್ನು ಎಷ್ಟು ಸ್ವೀಕಾರ ಮಾಡಬೇಕು ಅನ್ನುವಂತಹ ಬುದ್ಧಿ ಇರಬೇಕು. ಜೊತೆಗೆ ಆ ಭಗವಂತನ ವಿಷಯಕವಾಗಿ ನಾವು ಕಠಿಣವಾದಂತಹ ತಪಸ್ಸುಗಳನ್ನು ಮಾಡಬೇಕು. ಸ್ವಾಧ್ಯಾಯ ಅಂತ ಹೇಳಿದರೆ, ಇಲ್ಲಿ ಸ್ವ ಅಧ್ಯಾಯ ಅಂತ ಹೇಳಿದರೆ ತನ್ನ ಸ್ವ ಅಂದರೆ ಆತ್ಮ ಅಂತ ಅರ್ಥ, ಅಧ್ಯಾಯ ಅಂದರೆ ಆತ್ಮನ ಬಗ್ಗೆ ಅಧ್ಯಯನ ಮಾಡುವುದು ಅಂತ ಅರ್ಥ. ಇಲ್ಲಿ ಸ್ವಾಧ್ಯಾಯ ಅಂತ ಹೇಳಿದರೆ ತನ್ನ ಬಗ್ಗೆ ತಾನು ತಿಳಿದುಕೊಳ್ಳುವುದನ್ನು ಸ್ವಾಧ್ಯಾಯ ಅಂತ ಹೇಳಿ ಕರೀತಾರೆ. ಸ್ವಾಧ್ಯಾಯ ಅಂದರೆ ಅಧ್ಯಯನ ಅನ್ನೋದಕ್ಕೊಂದು ಅರ್ಥ ಇದೆ. ಆದರೆ ಸ್ವಾಧ್ಯಾಯ ಅಂತ ಹೇಳಿದ್ರೆ ಸ್ವ ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದು ಅಂತ. ತನ್ನನ್ನು ಯಾವಾಗ ಆ ಮನುಷ್ಯ ತಿಳಿದುಕೊಳ್ತಾನಂದರೆ ನನ್ನ ಲಿಮಿಟೇಷನ್ ಎಷ್ಟು, ನನ್ನ ಒಂದು ಸಾಮರ್ಥ್ಯ ಎಷ್ಟಿದೆ, ನಾನು ಬಂದಿರುವುದು ಯಾಕೆ, ನನ್ನ ಕಾರ್ಯಗಳು ಏನು ಅಂತ, ಹಾಗೆ ಆ ಭಗವಂತನ ಸೃಷ್ಟಿಯಲ್ಲಿ ನನ್ನ ಕಾರ್ಯ ಏನು ಅಂತ ಅವನ ಬಗ್ಗೆ ಅವನು ಚೆನ್ನಾಗಿ ತಿಳಿದುಕೊಂಡ್ರೆ ಆಗ ಭಗವಂತನ ತಿಳ್ಕೊಳ್ಳಿಕ್ಕೆ ಚೆನ್ನಾಗಿ ಅದು ಸಾಧ್ಯವಾಗುತ್ತೆ. ಹಾಗಾಗಿ ಇಲ್ಲಿ ಸ್ವಾಧ್ಯಾಯ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಇನ್ನೊಂದು ಈಶ್ವರ ಪ್ರಣಿಧಾನ ಅಂತ ತುಂಬ ಮುಖ್ಯವಾಗಿರ್ತಕ್ಕಂಥದ್ದೇನು ಅಂತ ಹೇಳಿದರೆ ಸಮರ್ಪಣಾ ಮನೋಭಾವ ಅಂತ. ನಾವು ಏನೇನೇನ ಸ್ವೀಕಾರ ಮಾಡ್ತೀವೋ, ಏನೇನು ಕರ್ಮಗಳನ್ನೆಲ್ಲವನ್ನು ಮಾಡ್ತೀವೋ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಕ್ಕಂತಹದ್ದು, ಇದನ್ನ ಈಶ್ವರ ಪ್ರಣಿಧಾನ ಅಂತ ಹೇಳಿದ್ರೆ. ಹಾಗಾದರೆ ನಿಯಮದಲ್ಲಿ ಏನಾಗೋಯಿತು ಅಂತ ಹೇಳಿದ್ರೆ 5 ವಿಧವಾದಂತಹ ನಿಯಮಗಳನ್ನು ಅವರು ತಿಳಿಸ್ತಾರೆ. ಹಾಗಾದರೆ ಯಮ ನಿಯಮ ಸಿದ್ಧಿಯಾದ ಮೇಲೆ ಮುಂದಿನದ್ದೇನು ಅಂತ ಹೇಳಿದ್ರೆ ಆಸನಗಳಿಗೆ ಹೋಗ್ತಾ ಇದೆ. ಹಾಗಾದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನು ಅಂತ ಹೇಳಿದ್ರೆ, ಈಗ ಆಸನ ಅಂತ ಏನಿದೆಯಲ್ವ, ಯಮ ನಿಯಮ ಆಸನ ಪ್ರಾಣಾಯಾಮ ಅಂತ, ಈ ಆಸನ ಈಗ ದೇಹದ ವ್ಯಾಯಾಮ ಮಾತ್ರ ಆಗಿದೆ. ಇದು ಯಾವುದಕ್ಕೋಸ್ಕರ ಆಸನ, ಯಾವುದಕ್ಕೋಸ್ಕರ ಪ್ರಾಣಾಯಾಮ ಅಂತ ಹೇಳಿದ್ರೆ ಪ್ರತ್ಯಾಹಾರ, ಧಾರಣ, ಧ್ಯಾನ ಅಂತ ಇದೆ. ಇದು ಕೊನೆಯ ಈ ಧ್ಯಾನ ಅನ್ನೋದ್ರ ಬಗ್ಗೆ ಅನೇಕ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ನಾವು ಎಲ್ಲ ಕಡೆನೂ ಕೂಡ ಕಾಣ್ತೇವೆ. ಧ್ಯಾನ ಅಂತ ಹೇಳಿದ್ರೆ ಭಗವಂತನನ್ನು ಏಕಾಗ್ರ ಚಿತ್ತದಿಂದ ಧ್ಯಾನವನ್ನು ಮಾಡಿದಾಗ ನಾವು ಭಗವಂತನ ಸ್ವರೂಪವನ್ನೇ ಹೊಂದ್ತೇವೆ, ಭಗವಂತನಿಗೆ ಹತ್ತಿರವಾಗ್ತೇವೆ ಅಂತ ನಾವು. ಆ ಪ್ರಹ್ಲಾದ ಧ್ಯಾನ ಮಾಡಿದ ಅಂತಂದರೆ ಅರ್ಥ, ಆ ಧ್ಯಾನ ಮಾಡುವುದಕ್ಕಿಂತ ಮುಂಚೆ ಈ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಇದೆಲ್ಲವನ್ನು ಮುಗಿಸಿ ಅವನು ಧ್ಯಾನಕ್ಕೆ ಹೋಗ್ತಾ ಇದ್ದಾನೆ. ಅಂದರೆ ಅರ್ಥ, ಪ್ರಹ್ಲಾದನನ್ನು ತೆಗೆದುಕೊಳ್ಳಿ ಅಥವಾ ರಾಮನನ್ನು ತೆಗೆದುಕೊಳ್ಳಿ, ಕೃಷ್ಣನನ್ನು ತೆಗೆದುಕೊಳ್ಳಿ, ಅಂದರೆ ಅವನ ರಾಮನ ಚರಿತ್ರೆಯನ್ನು ತೆಗೆದುಕೊಂಡಾಗ ಅಹಿಂಸೆ ಎನ್ನುವಂತಹ ಒಂದು ಧರ್ಮವನ್ನು ಬಹಳ ನಿಷ್ಠೆಯಿಂದ ಶ್ರೀರಾಮಚಂದ್ರ ಪರಿಪಾಲನೆಯನ್ನು ಮಾಡ್ತಾ ಇದ್ದ. ಸತ್ಯ ಅಂತ ಯಮವನ್ನು ಹೇಗೆ ಅವನು ಪಾಲನೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಸತ್ಯ, ಆ ಪಿತೃವಾಕ್ಯ ಪರಿಪಾಲನೆ ಮಾಡಲಿಕ್ಕೋಸ್ಕರ ಅವಾಗ ಅವನಿಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಅವನ ಕಾಡಿಗೆ ಹೋಗಲಿಕ್ಕೆ ಸಿದ್ಧನಾದ. ಅಷ್ಟೇ ಅಂತ ಹೇಳಿದ್ರೆ ಅವನ ಕಳ್ಳತನ ಅವನು ಮಾಡೋದಿರಲಿ, ನಾವು ಕೇಳ್ತೇವೆ ರಾಮರಾಜ್ಯ ಈಗಲೂ ಕೂಡ ಹೇಳ್ತಾ ಇದ್ದೇವೆ ಏನು ಅಂತ ಹೇಳಿದ್ರೆ ಕಳ್ಳತನದ ಮಾತೇ ಇರಲಿಲ್ಲ ಅಂತ. ಆಗೆಲ್ಲ ಕೂಡ ಹೇಗಿತ್ತು ಅಂತ ಹೇಳಿದ್ರೆ ರಾಮನ ರಾಜ್ಯದಲ್ಲಿ ಪ್ರತಿಯೊಬ್ಬರ ಮನೆ ಬಾಗಿಲುಗಳೆಲ್ಲ ಓಪನ್ ಆಗಿರ್ತಾ ಇತ್ತು ಅಂತ. ಈಗಿನ ಥರ ನಾವೆಲ್ಲ ಬೆಂಗಳೂರದಲ್ಲ 1 ಸೆಕೆಂಡ್ ಓಪನ್ ಮಾಡಿದ್ರೆ ಭಯ ಆಗ್ತಾ ಇರುತ್ತೆ ನಮಗೆ. ಹಾಗೆ ಎಲ್ಲ ಬಾಗಿಲುಗಳು ಓಪನ್ ಆಗಿದ್ವು ಅಂತ ಅಂದರೆ ಅಷ್ಟೇ ಅಲ್ಲ, ಸಂಗ್ರಹ ಬುದ್ಧಿ ಇರಲಿಲ್ಲ ಅಂತ ಯಾರಿಗೂ ಕೂಡ ಅವರಿಗೆ. ಹಾಗೆಯೇ ಎಲ್ಲ ಯೋಗಿಗಳನ್ನು ನೋಡ್ತಾ ಇದ್ರೆ ನಾನು ಇಷ್ಟೆಲ್ಲ ಸಂಗ್ರಹ ಮಾಡಬೇಕು, ಇನ್ನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ಅನ್ನುವಂತಹ ಅಂತಹ ಬುದ್ಧಿ ಇರಲಿಲ್ಲ. ಬ್ರಹ್ಮಚರ್ಯ ಅಂದರೆ ಅರ್ಥ ಇಂದ್ರಿಯ ನಿಗ್ರಹ. ಆಗಿನ ಕಾಲದಲ್ಲಿ ರಾಮಚಂದ್ರ ಆಗಲಿ ಎಲ್ಲ ರಾಜರಾಗಲಿ ಋಷಿಮುನಿಗಳಾಗಿ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಇಂದ್ರಿಯ ನಿಗ್ರಹರಾಗಿದ್ರು ಅಂತ. ಜೊತೆಗೆ ಅಪರಿಗ್ರಹ ಅಂತ ಅವರಿಲ್ಲ, ಯಾವತ್ತೂ ಕೂಡ ಆ ರೀತಿಯಾದಂತಹ ಸಂಗ್ರಹಾತ್ಮಕ ಬುದ್ಧಿ ಇರಲಿಲ್ಲ. ಇದನ್ನೆಲ್ಲವನ್ನು ದಾಟಿ ಧ್ರುವನಾಗಲಿ ಪ್ರತಿಯೊಬ್ಬರು ಕೂಡ ಆಗಲಿ ನಿಯಮ ಅಂತ ಹೇಳಿದ್ರೆ ಅವರು ಶುಚಿತ್ವವನ್ನು, ಅವರು ಅಂದರೆ ಶೌಚವನ್ನು ಹೇಗೆ ಮಾಡ್ತಾ ಇದ್ರು ಅನ್ನುವುದನ್ನು ನಾವು ಅನೇಕ ವಿಧದಂತಹ ಪ್ರಸಂಗಗಳನ್ನು ನಾವು ನೋಡ್ತಾ ಇದ್ದೇವೆ. ಸಂತೋಷ ಅಂತ ರಾಮನ ಬಗ್ಗೆ ಒಂದು ಗುಣಗಳನ್ನು ಕೇಳಬೇಕಾದ್ರೆ ರಾಮಾಯಣದಲ್ಲಿ ಒಂದು ಪ್ರಸಂಗವನ್ನು ಬರುತ್ತೆ. ಆ ದಶರಥ ಮಹಾರಾಜ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಆದಾಗ ಎಲ್ಲರೂ ಬಹಳ ಸಂತೋಷವನ್ನು ಪಡ್ತಾರೆ. ಆಗ ದಶರಥನಿಗೆ ಭಯ ಆಗುತ್ತೆ, ನಾನು ಇಷ್ಟು ದಿನ ಏನಾದರೂ ಕಷ್ಟ ಕೊಟ್ಟಿದ್ನ, ರಾಮ ಬರ್ತಾನೆ ಅಂತ ತಕ್ಷಣ ಖುಷಿ ಪಡ್ತಾರೆ. ಈಗ ನಾವು ಸಿದ್ದರಾಮಯ್ಯ ಸರ್ಕಾರ ಹೋಗಿ ಬೇರೆ ಸರ್ಕಾರ ಬರ್ತೀನಿ ಅಂತ ಹೇಳಿದಾಗ ಖುಷಿ ಪಡಲ್ವ? ಅಂದರೆ ಒಂದು ಅನೇಕ ಜನ ದುಷ್ಟ ರಾಜಕಾರಣಿಗಳಿಂದ ಒಳ್ಳೆಯ ರಾಜಕಾರಣ ಬರ್ತಾ ಇದೆ ಅಂತ ಹೇಳಿದ್ರೆ ಬಹಳ ಸಂತೋಷವನ್ನು ಪಡ್ತಿದ್ದು. ದಶರಥನಿಗೆ ಒಂದು ಭಯ ಆಯಿತು ಅಂದರೆ ಅವನ ಮಗನ ಒಂದು ಇನ್ನೂ ಗುಣಗಳನ್ನು ಕೇಳಲಿಕ್ಕೆ ಅಪೇಕ್ಷೆಯನ್ನು ಪಡ್ತಾ ಇದ್ದ. ಆಗ ಅವರಲ್ಲಿ ಹೇಳಿದ್ದೇನು ಅಂದರೆ ಒಬ್ಬೊಬ್ಬರು ಒಂದೊಂದು ಗುಣಗಳನ್ನು ಹೇಳ್ತಾ ಇದ್ರು. ಅಲ್ಲಿ ಒಬ್ಬರು ಹೇಳಿದಂತಹ ಮಾತು, ಶ್ರೀರಾಮಚಂದ್ರ ಎಷ್ಟು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಏನಾದರೂ ಸಂತೋಷದ ಘಟನೆಗಳಾದಾಗ ಆ ಸಂತೋಷವನ್ನು ತಾನು ಮಾತ್ರ ಅಲ್ಲ
ತನ್ನ ಮನೆಯಲ್ಲಿ ಏನೋ ಒಂದು ಸಂತೋಷದ ಕಾರ್ಯಕ್ರಮ ನಡೀತಾ ಇದೆ ಎನ್ನುವಷ್ಟು ಸಂತೋಷವನ್ನು ಪಡ್ತಾ ಇದ್ದಾನೆ. ಸಂತೋಷ ಅಂದರೆ ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಕೇವಲ ನಾವು ಸಂತೋಷ ಪಡುವುದಲ್ಲ, ಇನ್ನೊಬ್ಬರ ಸಂತೋಷವನ್ನು ನೋಡಿ ನಾವು ಕೂಡ ಸಂತೋಷ ಪಡೋದು ಅಂತ. ಇನ್ನೊಬ್ಬರ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಕ್ರಮಗಳಾಯಿತು ಅಂತ ಹೇಳಿದ್ರೆ ನಾವು ಕೂಡ ಅದನ್ನು ಸಂತೋಷವನ್ನು ಪಡತಕ್ಕಂಥದ್ದು. ಇಂತಹ ಸಂತೋಷವನ್ನು ನಾವು ನೋಡಿದ್ದೇವೆ. ರಾಮಚಂದ್ರನ ತಪಸ್ಸನ್ನು ನೋಡಿದ್ದೇವೆ. ಸ್ವಾಧ್ಯಾಯ ಅಂದರೆ ತನ್ನನ್ನ ಬಗ್ಗೆ ತಾನು ಎಷ್ಟು ತಿಳಿದುಕೊಂಡಿದ್ದ ಅನ್ನುವಂಥದ್ದನ್ನು ತಿಳಿದುಕೊಂಡಿದ್ದೇವೆ. ಜೊತೆಗೆ ಅವನು ಭಗವಂತನಾಗಿದ್ದರೂ ಕೂಡ ಏನೇ ಯಾರು ವಿಶ್ವಾಮಿತ್ರರು ಕಾಡಿಗೆ ಕರೆದುಕೊಂಡು ಹೋದಾಗ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಅಲ್ಲಿ ಅವನನ್ನ ಶ್ಲೋಕವನ್ನು ಹೇಳುವುದರ ಮೂಲಕ ಎಬ್ಬಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಗುರುಗಳು ಅನೇಕ ವಿದ್ಯೆಗಳನ್ನು ಉಪದೇಶ ಮಾಡಿದರು. ಭಗವಂತನಿಗೆ ವಿದ್ಯೆಗಳು ಗೊತ್ತಿಲ್ವಾ ಶ್ರೀರಾಮಚಂದ್ರನಿಗೆ? ಆದರೆ ಅವನೇನು ಹೇಳಿದ, ಪ್ರತಿಯೊಂದು ಕೆಲಸಗಳನ್ನು ಯಾವ ರೀತಿಯಾಗಿ ನಾವು ತಿಳಿದುಕೊಳ್ಳಬೇಕು, ಯಾವ ರೀತಿಯಾಗಿ ಯಾರಲ್ಲಿ ಸಮರ್ಪಣೆಯನ್ನು ಮಾಡಬೇಕು. ಸಮರ್ಪಣೆ ಅಂತ ಹೇಳಿದ್ರೆ ಗುರು ಸಮರ್ಪಣೆ, ಹಿರಿಯರಿಗೆ ಸಮರ್ಪಣೆ, ಭಗವಂತನ ಸಮರ್ಪಣೆ ಅಂತ. ಹೀಗೆ ಅವರೆಲ್ಲರೂ ಕೂಡ ಈ ಒಂದು ವಿಧಾನಗಳನ್ನು ಆಧರಿಸಿ ಆಸನಗಳಿಗೆ ಬಂದಿರು. ಆಸನ ಯಾವುದಕ್ಕೆ ಅಂತ ಹೇಳಿದ್ರೆ, ಮುಂದೆ ಮಾಡುವಂತಹ ಈ ಪ್ರತ್ಯಾಹಾರ ಅಂದರೆ ಇಂದ್ರಿಯ ನಿಗ್ರಹಗಳೇನಿದೆಯಲ್ವಾ, ಇಂದ್ರಿಯ ನಿಗ್ರಹಗಳಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದೇನು, ಪ್ರತ್ಯಾಹಾರದಲ್ಲಿ ಹೇಳುವಂತಹದ್ದು ಇಂದ್ರಿಯ ನಿಗ್ರಹಗಳು ಅಂತ. ಈ ಇಂದ್ರಿಯ ನಿಗ್ರಹಗಳು ನಾವು ಕಾಣಿಸದೇ ಇರತಕ್ಕಂತಹ ಇಂದ್ರಿಯಗಳು, ಮನಸ್ಸು ಮೊದಲಾದ ಬುದ್ಧಿ ಮೊದಲಾದಂತಹ ಇಂದ್ರಿಯಗಳು ಕೂಡ ಇಲ್ಲಿದೆ. ನಾವು ಅಂದರೆ ಕರ್ಮೇಂದ್ರಿಯಗಳು ಎಲ್ಲ ಜ್ಞಾನೇಂದ್ರಿಯಗಳು ಆಗಬಹುದು. ಜೊತೆಗೆ ನಮ್ಮ ಮನಸ್ಸನ್ನು ಕೂಡ ಕಂಟ್ರೋಲ್ ಮಾಡಿಕೊಳ್ಬೇಕು ಅಂತ. ಅದಕ್ಕೆ ಮುಖ್ಯ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಅದು ಪ್ರಾಣಾಯಾಮದಿಂದ ಮಾತ್ರ ಸಿದ್ಧಿಯಾಗುತ್ತೆ. ಹಾಗಾದರೆ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕಿಂತ ಮುಂಚೆ ಇದು ಮನಸ್ಸು ಅತೀಂದ್ರಿಯವಾಗಿದೆ. ನಮಗೆ ಯಾವುದಕ್ಕೂ ಕೂಡ ಕಾಣಿಸೋದಿಲ್ಲ, ಸಿಗೋದಿಲ್ಲ ಮನಸ್ಸನ್ನು. ಆ ಮನಸ್ಸನ್ನು ಹಿಡಿದಿಟ್ಕೊಳ್ಬೇಕು ಅಂತ. ಆದರೆ ಮೊದಲಿಗೆ ನಮ್ಮ ಈ ಬಾಹ್ಯವಾದಂತಹ ದೇಹವನ್ನು ಸರಿಪಡಿಸ್ಕೊಳ್ಬೇಕಂತೆ. ಅದಕ್ಕೋಸ್ಕರ ಈ ಆಸನಗಳು ಅಂತ ಹೇಳಿದ್ದು. ಈ ಆಸನಗಳಿಂದ ನಮ್ಮ ದೇಹವನ್ನು ಲಘುವಾಗಿಸಿ ಈ ದೇಹದಲ್ಲಿರ್ತಕ್ಕಂತಹ ಕಶ್ಮಲಗಳನ್ನು ದೂರ ಮಾಡಿ ನಮ್ಮ ದೇಹವನ್ನು ಲಘುವಾಗಿಸಿದರೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸು ಒಂದು ಹಂತಕ್ಕೆ ಅದೇನಾಗುತ್ತೆ, ಕಂಟ್ರೋಲಿಗೆ ಬರುತ್ತೆ. ಅದು ಯಾವುದರಿಂದ ಅಂತ ಹೇಳಿದ್ರೆ ಪ್ರಾಣಾಯಾಮದಿಂದ ಆ ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ಯಾವಾಗ ಪ್ರಾಣಾಯಾಮವನ್ನು ನಾವು ಮಾಡ್ತೀವೋ ಆ ಪ್ರಾಣಾಯಾಮವನ್ನು ಮಾಡೋದ್ರಿಂದಾಗಿ ಮನಸ್ಸು ಶುದ್ಧವಾಗುತ್ತೆ. ಮನಸ್ಸು ಯಾವಾಗ ನಮಗೆ ಶುದ್ಧವಾಗುತ್ತೋ ಆಗ ಆಟೋಮೆಟಿಕ್ ಆಗಿ ಪ್ರತಿಯೊಂದು ವಿಷಯಗಳಲ್ಲಿ ನಮಗೆ ಇಂದ್ರಿಯ ನಿಗ್ರಹ ಅನ್ನೋದು ಬರುತ್ತೆ. ಯಾವಾಗ ಇಂದ್ರಿಯ ನಿಗ್ರಹ ನಮಗೆ ಆಗುತ್ತೋ ಆಗ ಪ್ರತಿಯೊಂದು ವಿಷಯಗಳನ್ನು ನಾವು ಧಾರಣೆ ಅಂದರೆ ಅರ್ಥ ಸ್ವೀಕಾರ ಮಾಡಲಿಕ್ಕೆ ನಮಗೆ ಸಾಮರ್ಥ್ಯ ಬರುತ್ತೆ. ಯಾವಾಗ ಒಂದೊಂದು ವಿಷಯಗಳಲ್ಲಿಯೂ ಕೂಡ ಸ್ವೀಕಾರದ ಸಾಮರ್ಥ್ಯ ಬರುತ್ತೋ ಆಗ ಏಕಾಗ್ರತೆ ಉಂಟಾಗುತ್ತೆ. ಆ ಏಕಾಗ್ರತೆಯನ್ನೇ ಧ್ಯಾನ ಅಂತ ಕರೆದರು. ಆ ಧ್ಯಾನದಿಂದ ಆ ಧ್ಯಾನ ಯಾವಾಗ ಸಿದ್ಧವಾಗುತ್ತೋ ಕೊನೆಯ ಹಂತದಲ್ಲಿ ಸಮಾಧಿ ಅವಸ್ಥೆ ಅಂತ. ಆ ಸಮಾಧಿ ಅವಸ್ಥೆಗೆ ಬಂದಾಗ ಕೇವಲ ಅಲ್ಲಿ ಎರಡು ಮಾತ್ರ, ಒಂದು ಆತ್ಮ ಪರಮಾತ್ಮ ಮಾತ್ರ ಇರುತ್ತೆ. ವಿಷಯ ಜಾಗೃತನಾಗಿದ್ರೂ ಕೂಡ ಈ ವಿಷಯ ಪದಾರ್ಥಗಳಿದ್ರಲ್ಲೂ ಕೂಡ ಅದರ ಯಾವ ಸಂಪರ್ಕಗಳು ಇಲ್ಲದೇನೆ ಅದು ಸಮಾಧಿ ಅವಸ್ಥೆಗೆ ಆ ಮನುಷ್ಯನನ್ನು ಕರೆದುಕೊಂಡು ಹೋಗುತ್ತೆ ಅಂತ. ಹಾಗಾಗಿ ನಾವು ಸಮಾಧಿ ಅವಸ್ಥೆಯನ್ನು ಧ್ಯಾನವನ್ನು ಸಿದ್ಧಿಪಡಿಸಿಕೊಳ್ಳಬೇಕು ಅಂತ ಆದರೆ ಅದಕ್ಕೆ ಮೂಲ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ, ಆಮೇಲೆ ಸಮಾಧಿ ಅವಸ್ಥೆ, ಆಮೇಲೆ ಪರಮಾತ್ಮನನ್ನು ನಾವು ಸೇರ್ತಕ್ಕಂತಹದ್ದು. ಈ ಪರಮಾತ್ಮನನ್ನು ಸೇರುವ ಬಗೆಯಲ್ಲಿ ಈ ಆಸನಗಳು ಸೇರಿದೆ ಹೊರತು ಕೇವಲ ದೇಹಕ್ಕೆ ವ್ಯಾಯಾಮ ಮಾತ್ರ ಅಲ್ಲ ಅಂತ ಅನ್ನುವುದನ್ನು ಅನೇಕ ಪುರಾಣಗಳು ಗ್ರಂಥಗಾರಗಳು ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನದ್ದು ಆಸನ ಅಂತ. ಆಸನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲಿಗೆ ನಮ್ಮ ದೇಹದಲ್ಲಿ ತುಂಬ ಜಾಡ್ಯ ಇರುತ್ತೆ. ಎಷ್ಟರ ಮಟ್ಟಿಗೆ ಜಾಡ್ಯ ಅಂತ ಹೇಳಿದ್ರೆ ಯಾವ ಕೆಲಸದಲ್ಲಿಯೂ ಕೂಡ ಆಸಕ್ತಿ ಬರೋದೇ ಇಲ್ಲ. ಆಸಕ್ತಿ ಬರೋದೇ ಇರತಕ್ಕಂತಹ ಕಾರಣ ಏನು ಅಂತ ಹೇಳಿದ್ರೆ ದೇಹದಲ್ಲಿ ಆಲಸ್ಯ ತುಂಬಿಕೊಂಡಿರುತ್ತೆ. ಈ ದೇಹದ ಆಲಸ್ಯವನ್ನು ಹೇಗೆ ದೂರ ಮಾಡುವುದು ಅಂತ ಹೇಳಿದ್ರೆ ಈ ದೇಹವನ್ನು ನಾವು ಆ ಆಲಸ್ಯವನ್ನು ಹೇಗೆ ದೂರ ಮಾಡಬೇಕು ಅಂತ ಹೇಳಿದ್ರೆ ಅದು ಆಸನ ಯೋಗದಿಂದ ಸಾಧ್ಯ. ಯಾವುದು ಯೋಗದ ಅಷ್ಟಾಂಗ ಯೋಗಗಳು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಯೋಗ ಯಾವುದು ಆಸನ. ಈ ಆಸನಗಳಿಂದ ದೂರ ಮಾಡಿಕೊಳ್ಬೇಕು. ಯಾವಾಗ ಪ್ರತಿಯೊಂದು ನಮ್ಮ ಈ ಒಂದು ಇಂದ್ರಿಯಗಳಿಗೆ ನಮ್ಮ ಎಲ್ಲ ಅವಯವಗಳಿಗೆ ನಾವು ಕೆಲಸವನ್ನು ಕೊಡ್ತೇವೋ ಅದು ಕೆಲಸವನ್ನು ಕೊಟ್ಟಷ್ಟು ಅದು ಆ್ಯಕ್ಟಿವ್ ಆಗುತ್ತೆ. ಒಂದು ಉದಾಹರಣೆಗೆ ನಾವು ಮೊನ್ನೆ ಕುಂಭಮೇಳದಲ್ಲಿ ನೋಡಿದ್ದೀವಿ. ಒಬ್ಬ ಬಾಬಾ ಅವರು ಹೀಗೆ ಮೇಲೆತ್ಕೊಂಡು ಅವರು ಸಿದ್ಧಿಯನ್ನು ಮಾಡಿದರು. ಅವರ ಯೋಗ ಸಾಧನೆ ಸರಿ, ಆದರೆ ಅವರಿಗೆ ಇದಕ್ಕೆ ಚಲನೆಯನ್ನು ಕೊಡದೇ ಇದ್ದಾಗ ಅವರ ಕೈ ಪೂರ್ತಿ ಹೀಗೆ ಆಗೋಗಿದೆ. ಅವರ ಯೋಗ ಸಿದ್ಧಿಯೇ ಪಡೆದಿದ್ದಾರೆ, ಆದರೆ ಇಡೀ ಕೈಗೆ ಚಲನೆ ಅವರಿಗೆ ಕೊಡದೇ ಇದ್ದಿದ್ದರಿಂದಾಗಿ ಇಡೀ ಪೂರ್ತಿ ಕೈ ಹಾಗೆ ಹೋಯಿತು. ನಾವು ಕೂಡ ಅಷ್ಟೇ, ಒಂದು ದಿವಸಗಳ ನೀವೊಂದು 100 ದಿನ ಬರೀ ಕೂತ್ಕೊಂಡಲ್ಲಿ ತಿಂದು ಉಂಡು ಕೆಲಸಗಳನ್ನು ಮಾಡಿದರೆ 4 ಹೆಜ್ಜೆ ನಡೆಯುವುದು ಆಮೇಲೆ ನಿಮ್ಗೆ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ದೇಹ
ಆ ಒಂದು ಆಲಸ್ಯಕ್ಕೆ ಬಗ್ಗಿಕೊಂಡು ಮೈ ಬಗ್ಗಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಾವು ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು, ಪ್ರತಿಯೊಂದು ಕೆಲಸಗಳನ್ನು ಸ್ಥಿರವಾಗಿ ಮಾಡಬೇಕು, ಪ್ರತಿಯೊಂದು ಕೆಲಸಗಳನ್ನು ಕೌಶಲಪೂರ್ಣವಾಗಿ ಮಾಡಬೇಕು, ಪ್ರತಿಯೊಂದು ಆ ಭಗವಂತನನ್ನು ಸೇರಬೇಕು ಅಂತ ಹೇಳಿದ್ರೆ ನಾವು ಯಾವಾಗಲೂ ಕೂಡ ಆಕ್ಟಿವ್ ಆಗಿರಬೇಕು. ನಮ್ಮ ಈ ಶರೀರ ಮಾಧ್ಯಮ ಕಲುಧರ್ಮ ಸಾಧನ ಅಂತ ಕಾಳಿದಾಸ ಹೇಳಿದ ಹಾಗೆ ಈ ದೇಹ ಸಾಧನೆಗೆ, ಈ ದೇಹ ಚೆನ್ನಾಗಿರಬೇಕು ಅಂತ ಆದರೆ ನಾವು ಆಸನಗಳನ್ನು ಮಾಡಬೇಕಾಗುತ್ತೆ. ಆಸನಗಳನ್ನು ಮಾಡುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ದೇಹಕ್ಕೆ ಉತ್ತಮವಾದಂತಹ ಆರೋಗ್ಯ ಅನ್ನೋದು ಲಭ್ಯವಾಗುತ್ತೆ. ಎರಡು ತುಂಬ ಮುಖ್ಯ ಪ್ರಯೋಜನ ಆಸನಗಳಿಂದ ಅಂತ ಹೇಳಿದ್ರೆ, ಒಂದು ದೇಹಕ್ಕೆ ಉತ್ತಮವಾದಂತಹ ಆರೋಗ್ಯ ಸಿಗುತ್ತೆ, ಜೊತೆಗೆ ದೇಹ ಹಗುರವಾಗುತ್ತೆ. ನೋಡಬಹುದು, ಒಂದು ಉದಾಹರಣೆಗೆ ಹಗುರವಾದಂತಹ ವಸ್ತುಗಳನ್ನು ಗಾಳಿಯಲ್ಲಿ ತೇಲಿಬಿಟ್ರೆ ಏನಾಗುತ್ತೆ, ಅದು ಸರಾಗವಾಗಿ ಹೋಗ್ತಾ ಇರುತ್ತೆ. ಅದೇ ಕಲ್ಲನ್ನು ತೇಲಿಬಿಟ್ರೆ ಗಾಳಿಯಲ್ಲಿ ಅದು ಏನಾಗುತ್ತೆ, ಭಾರವಾಗಿ ಬಿದ್ದು ಹೋಗುತ್ತೆ. ನಮ್ಮ ದೇಹ ಎಷ್ಟು ಹಗುರವಾಗುತ್ತೋ ನಾವು ಅಷ್ಟು ಏನಾಗ್ತಾ ಇರ್ತೀವಿ ಅಂತ ಹೇಳಿದ್ರೆ ಆಕ್ಟಿವ್ ಆಗಿರ್ತೀವಿ, ಚುರುಕುತನ ನಮ್ಮಲ್ಲಿ ಕೂಡುತ್ತೆ. ನಮ್ಮ ದೇಹ ಎಷ್ಟು ಭಾರ 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 ಆಗ್ತಾ ಹೋಗುತ್ತೋ ಅಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಉದಾಹರಣೆ ನೀವೇ ಪ್ರತ್ಯಕ್ಷ ನೋಡ್ತಾ ಇದ್ದೀರಿ, ಯಾರು ದಪ್ಪ ಇರ್ತೀರೋ ಅವರು ಸೋಮಾರಿಗಳಂತ ನಾವು ಕರಿತಾ ಇರ್ತೀವಿ, ಯಾರು ತೆಳ್ಳಗಾಗಿರ್ತಾರೋ ಅವ್ರು ತುಂಬ ಆಕ್ಟಿವ್ ಅಂತ ಕರಿತಾ ಇರ್ತೀವಿ. ಕೇವಲ ತೆಳ್ಳಗಾಗಿದ್ರೆ ಆಕ್ಟಿವ್ ಅಂತ ಆಗಿರಲ್ಲ, ಆದರೆ ತೆಳ್ಳಗಾಗಿದ್ದು ಅವರ ದೇಹದ ಪ್ರತಿಯೊಂದು ಅವಯವಗಳು ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದಾಗ ಮಾತ್ರ ಅವರನ್ನ ಆಕ್ಟಿವ್ ಅಂತ ಕರಿತೀವಿ. ಆ ಕೆಲಸಗಳನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅದು ಆಸನಗಳಿಂದ ಸಾಧ್ಯವಾಗುತ್ತೆ. ಹಾಗಾಗಿ ಈ ಆಸನ ಮಾಡುವುದರಿಂದ ನಮ್ಮ ಮೊದಲಿಗೆ ಈ ನಮ್ಮ ದೇಹದಲ್ಲಿರ್ತಕ್ಕಂಥದ್ದು ಅಂಗಗಳು, ಎಲ್ಲ ಅಂಗಗಳಿಗೂ ಇದರಿಂದ ಒಂದು ಶಕ್ತಿ ಬರುತ್ತೆ. ಮಾಂಸಖಂಡಗಳು, ನಮ್ಮಲ್ಲಿರ್ತಕ್ಕಂತಹ ಮಾಂಸಖಂಡಗಳು, ಈಗ ಇಲ್ಲಿ ಮಾಂಸಖಂಡ ಇದೆ, ಈ ನಮ್ಮ ಕಾಫ್ ಮಸಲ್ಸ್ ಎಲ್ಲ ಇದೆ, ಇದು ಗಟ್ಟಿಯಾದಷ್ಟು ಏನಾಗುತ್ತೆ ಅಂತ ಹೇಳಿದರೆ ನಮಗೆ ದೇಹದಲ್ಲಿ ರೋಗಗಳು ಬರಲಿಕ್ಕೆ ಶುರುವಾಗುತ್ತೆ. ಇದು ಯಾವಾಗ ಗಟ್ಟಿಯಾಗುತ್ತೋ ನಮಗೆ ಕಾಲು ನಡಿಲಿಕ್ಕಾಗಲ್ಲ, ಅನೇಕ ತೊಂದರೆಗಳು ಬರುತ್ತೆ. ಇದನ್ನು ನಾವು ಸಡಿಲ ಮಾಡಬೇಕು, ಇದನ್ನು ಸ್ಮೂತ್ ಮಾಡಬೇಕು, ಇದನ್ನು ಮೃದು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಎಕ್ಸಸೈಸನ್ನು ನಾವು ಆದಷ್ಟು ಈ ಕಾಲುಗಳಿಗೆ ಅಥವಾ ಎಲ್ಲೆಲ್ಲಿ ಮಾಂಸಖಂಡಗಳಿದೆ, ಇಡೀ ದೇಹದಲ್ಲಿ ಅನೇಕ ಕಡೆ ಮಾಂಸಖಂಡಗಳಿರೋದ್ರಿಂದ ಇಡೀ ದೇಹ ಮಾಂಸದಿಂದ ಕೂಡಿರೋದ್ರಿಂದಾಗಿ ಇಡೀ ದೇಹಕ್ಕೆ ಅದನ್ನು ಕೊಟ್ಟಾಗ ಏನಾಗುತ್ತೆ, ಆಸನಗಳನ್ನು ಮಾಡದೇ ಇದ್ದರೆ ಅದೆಲ್ಲ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆದಷ್ಟು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ವರ್ಕ್ ಆಗೋದಿಲ್ಲ ಯಾವುದನ್ನು ಕೂಡ. ಹಾಗಾಗಿ ಸರಾಗವಾಗಿ ವರ್ಕ್ ಆಗೋದಿಲ್ಲ. ಸರಾಗವಾಗಿ ವರ್ಕ್ ಆಗ್ತಾ ಇದ್ದರೆ ನಮಗೆ ಮಂಡಿ ನೋವು, ಕೈ ನೋವು, ಬೆನ್ನು ನೋವು ಎಲ್ಲವೂ ಶುರುವಾಗುತ್ತಕ್ಕಂತಹದ್ದು ಈ ರೀತಿಯಾಗಿ. ಹಾಗಾಗಿ ನಾವೇನು ಅಂತ ಹೇಳಿದ್ರೆ ಆ ಮಾಂಸಖಂಡಗಳನ್ನು ದೃಢಪಡಿಸಬೇಕು. ಇನ್ನು ನರನಾಡಿಗಳು, ನಮ್ಮಲ್ಲಿ ಅನೇಕ ಸಹಸ್ರ ನರನಾಡಿಗಳೆಲ್ಲವೂ ಕೂಡ ಇದೆ. ಆ ನರನಾಡಿಗಳು ಆಯಾಯ ಜಾಗದಲ್ಲಿ ಇದ್ದುಕೊಂಡು ಅದು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ಅನೇಕ ಆಸನಗಳನ್ನು ಮಾಡ್ತಕ್ಕಂತಹದ್ದು. ಹೀಗೆ ಏನು ಅಂತ ಹೇಳಿದ್ರೆ ಇಡೀ ದೇಹವನ್ನು ನಾವು ಆ ಆಸನಗಳ ಮೂಲಕ ನಾವು ಸಿದ್ಧವನ್ನು ಪಡಿಸ್ಕೊಳ್ತಕ್ಕಂತಹದ್ದು. ಈ ಆಸನ ಜಯದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅನೇಕ ವಿಧವಾದಂತಹ ಪ್ರಯೋಜನಗಳು ನಮಗಿದೆ. ಹಾಗಾಗಿ ಈಗ ಸ್ವಲ್ಪ ಕೊನೆಯಲ್ಲಿ ಪ್ರತಿನಿತ್ಯ ನಾವು ಯಾವ ಆಸನಗಳನ್ನು ಮಾಡುವುದರಿಂದಾಗಿ ನಮ್ಮ ದೇಹದ ಆರೋಗ್ಯ ಒಂದು ಒಳ್ಳೆಯ ದೇಹದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಮುಂದೆ ನೋಡೋಣ. ಇದಾದ ಮೇಲೆ ಏನು ಅಂತ ಹೇಳಿದರೆ ಪ್ರಾಣಾಯಾಮ. ಈ ನಮ್ಮ ಬಾಹ್ಯ ದೇಹಗಳನ್ನು ನಮ್ಮ ಕಂಟ್ರೋಲಿಗೆ ತೆಗೆದುಕೊಂಡ ಮೇಲೆ ನಮ್ಮ ಮುಂದಿನದ್ದೇನು ಅಂತ ಹೇಳಿದ್ರೆ ನಮ್ಮ ಮನಸ್ಸು, ಆ ಮನಸ್ಸನ್ನು ನಾವು ಸ್ಥಿಮಿತದಲ್ಲಿಡಬೇಕಾಗತ್ತೆ. ಹಾಗಾಗಿ ನಾವೇನು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಪ್ರಾಣಾಯಾಮಗಳನ್ನು ನಾವು ಮಾಡ್ಕೊಳ್ತಕ್ಕಂಥದ್ದು. ಪ್ರಾಣ ಅಂತ ಹೇಳಿದರೆ ಉಸಿರು ಅಂತ ಅರ್ಥ. ಉಸಿರು, ನಾವು ಉಸಿರಾಡುವಂತಹ ಉಸಿರು. ಇನ್ನೊಂದು ಜೀವ ಅಂತ ಅರ್ಥ. ಜೀವ ಹೋಯಿತು ಪ್ರಾಣ ಹೋಯಿತು ಅಂತ ಹೇಳ್ತೀವಿ ನಾವು ಅಲ್ವಾ, ಜೀವ ಹೋಯಿತು ಪ್ರಾಣ ಹೋಯಿತು ಅಂತ. ಉಸಿರು ಪ್ರಾಣ ಅನ್ನೋದಕ್ಕೆ ಜೀವ ಅನ್ನುವಂತಹ ಅರ್ಥ, ಇನ್ನೊಂದು ವೀರ್ಯ ಅನ್ನುವಂತಹ ಅರ್ಥ, ಶಕ್ತಿ ಅಂತ ಅರ್ಥ, ಗಾಳಿ ಇನ್ನೊಂದು ಶಕ್ತಿ ಅನ್ನುವಂತಹ ಅರ್ಥ. ಹೀಗೆ ಅನೇಕ ಅರ್ಥಗಳು ಇದೆ. ಆಯಾಮ ಅಂತ, ಪ್ರಾಣ ಅಂತ ಹೇಳಿದ್ರೆ ಉಸಿರು ಅಂತ ಅರ್ಥ, ಆಯಾಮ ಅಂತ ಹೇಳಿದ್ರೆ ಉದ್ದ ಅಂತ ಅರ್ಥ, ಉದ್ದ ವಿಸ್ತಾರ ಅಂತ. ಈ ಉಸಿರನ್ನು ನಾವು ಯಾವಾಗ ವಿಸ್ತಾರವನ್ನು ಮಾಡ್ತೀವೋ, ನಮ್ಮ ದೇಹದಲ್ಲಿರುವಂತಹ ಈ ಉಸಿರನ್ನು ಯಾವಾಗ ವಿಸ್ತಾರ ಮಾಡ್ತೀವೋ ನಮ್ಮ ಆಯುಷ್ಯವೂ ಕೂಡ ಅಷ್ಟೇ ವಿಸ್ತಾರವಾಗಿ ಹೋಗ್ತಾ ಹೋಗುತ್ತೆ. ಯಾವ ಮನುಷ್ಯನ ಈ ಉಸಿರು ತುಂಬ ಕಮ್ಮಿಯಾಗಿರುತ್ತೋ ಅವರ ಆಯುಷ್ಯವೂ ಕೂಡ ತುಂಬ ಅಲ್ಪವಾಗಿರುತ್ತೆ ಅಂತ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳೆಲ್ಲ ಅಷ್ಟು 1000 ವರ್ಷಗಳು ಬದುಕ್ತಾ ಇದ್ರು ಅಂತ ಕಾರಣ ಏನು ಅಂತ ಹೇಳಿದ್ರೆ ಅವರ ಪ್ರಾಣಾಯಾಮದ ಪ್ರಾಣಶಕ್ತಿ ಅಷ್ಟು ವೃದ್ಧಿಯಾಗಿರ್ತಾ ಇತ್ತು. ಅಂದರೆ ಅವರ ಉಸಿರಾಟದ ಕ್ರಮವೇ ಅಷ್ಟು ತುಂಬ ಕಂಟ್ರೋಲಲ್ಲಿ ಇರ್ತಾ ಇತ್ತು. ನಾವು ಅನೇಕ ರಾಜರನ್ನು, ಅನೇಕ ಧ್ರುವ ಮಹಾರಾಜನನ್ನು ಕೂಡ ಕೇಳ್ತೇವೆ ನಾವು. ಅವರೆಲ್ಲ ಒಂದೊಂದು ಹಂತವನ್ನು ಎಲ್ಲ ಬಿಟ್ಟು ಕೊನೆಯಲ್ಲಿ ಉಸಿರಾಟವನ್ನು ಕೂಡ ಅವನು ಏನು ಮಾಡಿದ ಅಂತ ಹೇಳಿದ್ರೆ ನಿಲ್ಲಿಸಿ ಅವನು ತಪಸ್ಸನ್ನು ಮಾಡ್ತಾ ಇದ್ದ ಅಂತ. ಅಷ್ಟೆಲ್ಲ ಸಿದ್ಧಿಯಾಗಿರ್ತಾ ಇತ್ತು ಅವರಿಗೆ. ಹಾಗಾಗಿ ದೀರ್ಘವಾದಂತಹ ಆಯುಷ್ಯ ಅವರಿಗೆಲ್ಲರಿಗೂ ಕೂಡ ಇರ್ತಾ ಇತ್ತು. ಹಾಗಾಗಿ
ನಮ್ಮ ಉಸಿರಾಟದ ಕ್ರಮ ಬಹಳ ನಿಧಾನವಾಗಬೇಕು. ಹಾಗಾಗಿ ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಯೋಚನೆ ಮಾಡಿ, ನಮ್ಮ ಉಸಿರಾಟದ ಕ್ರಮ ನಮ್ಮ ಒಂದು ಪ್ರಾಣವಾಯುವಿನ ಆ ಸಂಚಾರವನ್ನು ನಾವು ಕಡಿಮೆ ಮಾಡಬೇಕು ಅಂತಾದರೆ ಕೇವಲ ಪ್ರಾಣಾಯಾಮವನ್ನು ಮಾಡಿದರೆ ಅದರಿಂದ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಇಂದ್ರಿಯಗಳು ನಿಗ್ರಹವಾದಾಗ, ಅಂದರೆ ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲಲ್ಲಿದ್ದ ಮೇಲೆ ಆಮೇಲೆ ಉಸಿರಾಟದ ಕ್ರಮವನ್ನು ನಾವು ಹಿಡಿತದಲ್ಲಿ ತೆಗೆದುಕೊಳ್ಳಿಕ್ಕೆ ಬರುತ್ತೆ. ಈಗೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವರು ಆಸನಗಳನ್ನು ಮಾಡದೇನೆ ಪ್ರಾಣಾಯಾಮನ ಮಾಡ್ತಕ್ಕಂತಹದ್ದಿದೆ. ಆದರೆ ಪ್ರಾಣಾಯಾಮ ಮಾಡುವುದರಿಂದಾಗಿ ಸರಿಯಾಗಿ ತಿಳಿದುಕೊಳ್ಳದೇನೆ ಪ್ರಾಣಾಯಾಮವನ್ನು ಮಾಡಿದರೆ ಅದರಿಂದ ಅನೇಕ ವಿಧವಾದಂತಹ ರೋಗಗಳು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕೇವಲ ಪ್ರಾಣಾಯಾಮ ಎಲ್ಲೋ ನೋಡಿದ್ರೆ ಯೂಟ್ಯೂಬಲ್ಲಿ ಅಥವಾ ಯಾರೇ ಹೇಳಿದ್ರು ಮಾಡ್ತೀನಿ ಅಂತ ಹೇಳಿ ಪ್ರಾಣಾಯಾಮವನ್ನು ಮಾಡ್ತಕ್ಕಂಥದ್ದಲ್ಲ. ಈಗಿನ ಹೊರಗಡೆ ಏನು ಬಾಹ್ಯದಲ್ಲಿ ಪ್ರಾಣಾಯಾಮಗಳಿದೆಯೋ ಇದು ಕೇವಲ ನಾಡಿ ಶುದ್ಧಿ, ಅಂದರೆ ದೇಹದ ಒಂದು ಉಸಿರಾಟದ ಶುದ್ಧಿಗೋಸ್ಕರ ಆ ಪ್ರಾಣಾಯಾಮವೇ ಹೊರತು ಪ್ರಾಣಾಯಾಮ ಅಂತ ಹೇಳಿದರೆ ಕೇವಲ ಇದಲ್ಲ. ಆ ಒಂದು ಮನಸ್ಸಿನ ಚಂಚಲತೆಯನ್ನು ಒಂದು ನಿಗ್ರಹವನ್ನು ಮಾಡಿಕೊಂಡು ಭಗವಂತನನ್ನು ಸೇರ್ಲಿಕ್ಕೆ ಹೋಗತಕ್ಕಂತಹ ಒಂದು ಉತ್ತಮವಾದಂತಹ ಸಾಧನ ಇದು ಪ್ರಾಣಾಯಾಮವನ್ನು. ಇದರಲ್ಲಿ ಏನು ಅಂತ ಹೇಳಿದ್ರೆ 3 ವಿಧವಾದಂತಹದ್ದು ಮುಖ್ಯವಾಗಿದೆ. 3 ಅಂತ ಹೇಳಿದ್ರೆ, ನಾವು ಉಸಿರನ್ನು ತೆಗೆದುಕೊಳ್ಳುತ್ತೇವೆ, ಒಂದು ಮೂಗನ್ನು ಮುಚ್ಚಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತೇವೆ. ಇದನ್ನು ನಾವು ಪೂರಕ ಅಂತ ಹೇಳಿ ಕರಿತೇವೆ. ಅಂದರೆ ಅದನ್ನು ತುಂಬುವುದು ಅಂತ ಅರ್ಥ. ಪೂರಕ ಅಂತ ಹೇಳಿದರೆ ಒಳಗಡೆ ಉಸಿರನ್ನು ತುಂಬುವುದು, ನಮ್ಮ ದೇಹದಲ್ಲಿ ಏನು ಸ್ಪೇಸ್ ಇದೆಯೋ ಆ ಸ್ಪೇಸಲ್ಲೆಲ್ಲ ತುಂಬುವುದು ಅಂತ ಅರ್ಥ, ಆಯಿತಾ. ಇನ್ನೊಂದು ರೇಚಕ ಅಂತ, ಉಸಿರನ್ನು ಅಂದರೆ ಒಳಗಡೆ ಇರ್ತಕ್ಕಂತಹ ಗಾಳಿಯನ್ನು ಹೊರಗೆ ಹಾಕುವುದನ್ನು ನಾವು ರೇಚಕ ಅಂತ ಹೇಳಿ ಕರೀತೇವೆ. ಇನ್ನೊಂದು ಕುಂಭಕ ಅಂತ ಹೇಳಿ. ಕುಂಭಕ ಅಂತ ಹೇಳಿದರೆ ಉಸಿರನ್ನು ಹಿಡಿದಿಟ್ಟುಕೊಳ್ಳುವುದು ಅಂತ ಅರ್ಥ. ಕುಂಭಕ ಅಂದರೆ ಅರ್ಥ ಉಸಿರನ್ನು ತಗೊಳ್ಳುವುದಿಲ್ಲ, ಬಿಡುವುದಿಲ್ಲ. ಇದನ್ನು ಕುಂಭಕ ಅಂತ ಹೇಳಿ ಕರೀತಾರೆ. ಈ ಕುಂಭಕದಲ್ಲಿ 2 ವಿಧವಾದಂತಹ ಕುಂಭಕಗಳಿದೆ. ಒಂದು ಅಂತರ್ಕುಂಭಕ, ಇನ್ನೊಂದು ಬಾಹ್ಯ ಕುಂಭಕ ಅಂತ ಹೇಳಿ. ಈ ಅಂತರ್ಕುಂಭಕ ಅಂತ ಹೇಳಿದರೆ ನಮ್ಮ ಉಸಿರನ್ನು ಪೂರ್ತಿಯಾಗಿ ನಾವು ಹೊರಗಡೆ ಹಾಕಿಬಿಟ್ಟು ಅದನ್ನು ಉಸಿರನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವುದನ್ನು ಅಂತರ್ಕುಂಭಕ. ಅಂದರೆ ಉಸಿರನ್ನು ತೆಗೆದುಕೊಂಡು ಹಾಗೆ ಪುನಃ ಉಸಿರನ್ನು ಬಿಡೋದೇ ಇಲ್ಲ. ಅದು ಕುಂಭಕ ಅಂತ ಹೇಳಿದರೆ ನಾವು ಪೂರ್ಣೆಯನ್ನು ಮಾಡ್ತಕ್ಕ ಅಂತರ್ಕುಂಭಕ. ಇನ್ನೊಂದು ಬಾಹ್ಯ ಕುಂಭಕ ಅಂತ ಹೇಳಿದರೆ ಉಸಿರನ್ನು ಪೂರ್ತಿಯಾಗಿ ಹೊರಗಡೆ ಹಾಕಿ ಅದರಿಂದನೂ ಕೂಡ ನಾವೇನು ಅಂತ ಹೇಳಿದರೆ ಪ್ರಾಣಾಯಾಮವನ್ನು ಮಾಡ್ತಕ್ಕಂಥದ್ದು. ಇದು ಅನೇಕ ವಿಧವಾದಂತಹ ಪ್ರಾಣಾಯಾಮಗಳನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾರೆ. ಈ ಪ್ರಾಣಾಯಾಮವನ್ನು ಮಾಡುವಂತಹ ಮೊದಲು ಏನು ಅಂತ ಹೇಳಿದರೆ, ನಮಗೆ ಈ ಒಂದು ಲೌಕಿಕದಲ್ಲಿ ಏನು ಪ್ರಾಣಾಯಾಮಗಳನ್ನು ಹೇಳ್ಕೊಡ್ತಾರೆ ಸರಿಯಾಗಿ ತಿಳಿದು ಆ ಪ್ರಾಣಾಯಾಮಗಳನ್ನು ಆಚರಣೆ ಮಾಡಬೇಕಾಗತ್ತೆ. ಆದರೆ ಮುಖ್ಯ ಇಲ್ಲಿ ಪ್ರಾಣಾಯಾಮ ಅಂತ ಹೇಳಿದರೆ ಭಗವಂತನನ್ನು ಸೇರಲಿಕ್ಕೆ ಅತ್ಯಂತ ಮುಖ್ಯವಾದಂತಹ ಸಾಧನ ಅನ್ನೋದು ಈ ಪ್ರಾಣಾಯಾಮ ಅಂತ ಹೇಳ್ತಾರೆ. ಅದಕ್ಕೆ ಶಾಸ್ತ್ರಕಾರರು ಹೇಳುವಂತಹ ರೀತಿಯಲ್ಲಿ ಏನು ಅಂತ ಹೇಳಿದ್ರೆ, ಮನಸ್ಸಿನ ಈ ಒಂದು ಭ್ರಮೆಗಳು, ಅಂದರೆ ತಪ್ಪು ಕಲ್ಪನೆಗಳು, ಅಜ್ಞಾನ ಏನಿದೆಯೋ ಇದನ್ನೇ ಅವರೇನು ಅಂತ ಹೇಳಿದ್ರೆ ರೇಚಕ ಅಂತ ಹೇಳ್ತಾರೆ. ಅಂದರೆ ಅರ್ಥ, ನಾವು ಭಗವಂತನನ್ನು ಹೊಂದಬೇಕು ಅಂತಾದರೆ ಈ ಮನಸ್ಸಿನಲ್ಲಿ ನಮಗೆ ಏನು ಅಜ್ಞಾನ ಇದೆಯೋ ಅಥವಾ ವಿಷಯ ಪದಾರ್ಥಗಳಲ್ಲಿ ಯಾವುದಾದ್ರೂ ಒಂದು ಅಜ್ಞಾನ ಇದೆಯೋ, ಅಂದರೆ ನಾನಿಲ್ಲಿ ಬಂದಿದ್ದೇನೆ, ನಾನು ಸಂಸಾರಿಯಾಗಿದ್ದೇನೆ, ಕೇವಲ ಇಷ್ಟಕ್ಕೆ ಮಾತ್ರ ನಾನು ಸೀಮಿತ ಎನ್ನುವಂತಹ ಅಜ್ಞಾನ ಏನಿದೆಯೋ, ಭ್ರಮೆ ಏನಿದೆಯೋ ಇದನ್ನು ತೆಗಿಬೇಕು ಅಂತ. ಇದನ್ನು ತೆಗೆದಾಗ ಆಗ ಭಗವಂತ ನಮಗೆ ಹತ್ತಿರ ಆಗ್ತಾನೆ ಅಂತ. ಜೊತೆಗೆ ಪೂರಕ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಆತ್ಮ ಎನ್ನುವಂತಹ ಅನುಭವ, ಅಂದರೆ ನನ್ನ ಬಗ್ಗೆ ನಾನು ತಿಳಿದುಕೊಳ್ಬೇಕು, ಜೊತೆಗೆ ಆ ಪರಮಾತ್ಮ ನನ್ನಲ್ಲಿ ಇದ್ದಾನೆ ಎನ್ನುವಂತಹ ಭಾವ ಏನಿದೆಯಲ್ವಾ, ಇದನ್ನು ಪೂರಕ ಅಂತ ಕರೀತಾರೆ. ಪೂರಕ ಅಂದರೆ ತುಂಬುವುದು ಅಂತ. ನನ್ನಲ್ಲಿಯೂ ಪರಮಾತ್ಮ ಇದ್ದಾನೆ ಎನ್ನುವಂತಹ ಭಾವವನ್ನು ನಾವು ತಿಳಿದುಕೊಂಡಾಗ ಇದನ್ನು ಪೂರಕ ಅಂತ ಕರೀತಾರೆ. ಇವೆರಡರ ಒಂದು ಸಮತೋಲನವನ್ನು ಕಾಪಾಡುವುದೇ ಮನಸ್ಸಿನ ಚಂಚಲತೆಯನ್ನು ಕಾಪಾಡ್ತಕ್ಕಂತಹದ್ದು ಕುಂಭಕ ಅಂತ. ಹೀಗೆ ಶಾಸ್ತ್ರಕಾರರು ಒಂದು ಪ್ರಾಣಾಯಾಮದ ಬಗ್ಗೆ ಹೇಳ್ತಾರೆ. ಜೊತೆಗೆ ಇಂದ್ರಿಯ ನೆಕ್ಸ್ಟ್ ಇರತಕ್ಕಂತಹದ್ದೇನು ಅಂತ ಹೇಳಿದ್ರೆ ಪ್ರತ್ಯಾಹಾರಗಳು ಅಂತ. ಪ್ರತ್ಯಾಹಾರ ಇನ್ನೊಂದು ಮುಂದಿನ ಒಂದು ಯೋಗದ ಅಂಗ ಪ್ರತ್ಯಾಹಾರ ಅಂತ. ಪ್ರತ್ಯಾಹಾರ ಅಂದರೆ ಹಿಂದೆ ಹೇಳಿದ ಹಾಗೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಮನುಷ್ಯನ ಈ ಮನಸ್ಸೇನಿದೆಯಲ್ವಾ, ಬಂಧಕ್ಕೂ ಅದೇ ಕಾರಣ, ಮೋಕ್ಷಕ್ಕೂ ಅದೇ ಕಾರಣ ಅಂತ ಅರ್ಥ. ಯಾವಾಗ ನಮ್ಮ ಈ ಇಂದ್ರಿಯಗಳನ್ನು ಸಡಿಲವಾಗಿ ಬಿಡುತ್ತೇವೋ ಅದೇನಾಗುತ್ತೆ, ಈ ನಮ್ಮ ಇಂದ್ರಿಯ ಏನೇನೋ ಬಯಸ್ತಾ ಇರುತ್ತೆ, ಏನೇನೋ ತಿನ್ನಬೇಕು ಅಂತ ಅನಿಸುತ್ತೆ, ಏನೇನೋ ನೋಡಬೇಕು ಅಂತ ಅನಿಸುತ್ತೆ, ಏನೇನೋ ಮಾಡಬೇಕು ಅಂತ ಅನಿಸುತ್ತೆ. ಯಾವಾಗ ಇದನ್ನು ಮಾಡ್ತೀವೋ ಇದರಿಂದ ನಮಗೆ ಈ ಬಂಧ ಅಂತ ಹೇಳಿದ್ರೆ ಇದೇ ಸಂಸಾರದಲ್ಲಿ ನಾವು ಯಾವಾಗಲೂ ಕೂಡ ಇಲ್ಲೇ ಇರಬೇಕಾಗುತ್ತೆ ಆ ಜೀವನ ಪರ್ಯಂತ. ಅಷ್ಟೇ ಅಲ್ಲ, ಜನ್ಮಾಂತರಗಳಲ್ಲಿ ಇದಕ್ಕಿಂತಲೂ ಇನ್ನೂ ಅನೇಕ ಜನ್ಮಗಳು, ಬೇರೆ ಬೇರೆ ಜನ್ಮಗಳು ಬರ್ಬೋದು. ಆದರೆ ಈ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ನಾವು ಆ ಭಗವಂತನ ಮಾರ್ಗವನ್ನು ಹುಡುಕ್ತಾ ಹೋದಾಗ ಆಗ ನಮಗೆ ಇದರಿಂದ ಮೋಕ್ಷ ಅಂತ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರತ್ಯಾಹಾರ ಅಂತ ಹೇಳಿದ್ರೆ
ಇಂದ್ರಿಯ ನಿಗ್ರಹ ಅಂತ ಹೇಳಿದ್ರೆ ವಿಷಯ ಪದಾರ್ಥಗಳಲ್ಲಿ ಬೇಡದಿರ್ತಕ್ಕಂತಹ ವಿಷಯಗಳಲ್ಲಿ ಇಂದ್ರಿಯಗಳನ್ನು ನಿಗ್ರಹವನ್ನು ಮಾಡಿ ಭಗವಂತನ ವಿಷಯಕವಾಗಿ ಅಂದರೆ ಭಾಗವತದಲ್ಲಿ ಆ ಪ್ರಹ್ಲಾದರಾಜರು ಹೇಳಿದ ಹಾಗೆ ನವವಿಧವಾದಂತಹ ಭಕ್ತಿಯಿಂದ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಈ ನವವಿಧವಾದಂತಹ ಭಕ್ತಿಯಲ್ಲಿ ಇಂದ್ರಿಯವನ್ನು ನಾವು ವಶೀಕರಣವನ್ನು ಮಾಡಿದಾಗ ಆಗೇನಾಗತ್ತೆ ಅಂತ ಹೇಳಿದ್ರೆ ಭಗವಂತನ ಹೊಂದುವಂತಹ ಮಾರ್ಗ ತುಂಬ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳಿ ಪ್ರತ್ಯಾಹಾರವನ್ನು ಹೇಳ್ತಾ ಇದ್ದಾರೆ. ನಂತರ ಏನು ಅಂತ ಹೇಳಿದ್ರೆ ಧಾರಣ ಅಂತ. ಹಿಂದೆ ಏನಾಯಿತು ಅಂತ ಹೇಳಿದ್ರೆ ಆಸನದಿಂದ ನಮ್ಮ ಈ ದೇಹ ಎಲ್ಲವೂ ಕೂಡ ರೋಗದಿಂದ ಮುಕ್ತವಾಯಿತು, ಜೊತೆಗೆ ಆಲಸ್ಯದಿಂದ ದೂರವಾಯಿತು, ಜಾಡ್ಯದಿಂದ ದೂರವಾಯಿತು, ನಮ್ಮ ದೇಹಕ್ಕೆ ಒಂದು ಹೊಸ ಶಕ್ತಿ ಅನ್ನೋದು ಉಂಟಾಗಿರುತ್ತೆ. ಇದು ಉಂಟಾದಾಗ ಏನಾಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರಾಣಾಯಾಮವನ್ನು ಮಾಡಿದಾಗ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಹಾಗಾದರೆ ಈಗ ಏನಾಯಿತು, ಒಂದು ವೇದಿಕೆ ನಿರ್ಮಾಣ ಆಯಿತು. ಯಾವುದಕ್ಕೆ ವೇದಿಕೆ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹಗಳಿಗೆ ವೇದಿಕೆ ಅನ್ನೋದು ನಿರ್ಮಾಣ ಆಯಿತು. ಇಂದ್ರಿಯ ನಿಗ್ರಹಗಳ ಮುಖ್ಯ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಒಂದು ಮನಸ್ಸು ಬೇಕು, ಇನ್ನೊಂದು ನಮ್ಮ ಇಂದ್ರಿಯಗಳು ಕೂಡ ಸಹಕಾರವನ್ನು ಮಾಡಬೇಕು. ಇವೆರಡು ಕಂಟ್ರೋಲ್ ಆಯಿತು ಅಂದರೆ ಈಗ ನನ್ನ ಮನಸ್ಸು ತಿನ್ನಬೇಕು ಅಂತ ಅನ್ಸ್ತಾ ಇರುತ್ತೆ, ನನ್ನ ಇಂದ್ರಿಯಗಳು ಏನಾದರೂ ಕೆಟ್ಟದ್ದನ್ನು ಮಾಡಬೇಕು, ಕೆಟ್ಟದ್ದನ್ನು ನೋಡಬೇಕು, ಕೆಟ್ಟದ್ದನ್ನು ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ. ಅದನ್ನು ನಾವು ನಿಗ್ರಹವನ್ನು ಮಾಡಿದ ಮೇಲೆ ಏನಾಗೋಯ್ತು ಅಂತ ಹೇಳಿದ್ರೆ ಈ ಪ್ರತ್ಯಾಹಾರದಿಂದ ನಾವೇನಾದರೂ ಇಂದ್ರಿಯಗಳನ್ನು ಜಯಿಸುವುದು ಅಂತ, ಜಿತೇಂದ್ರಿಯರಾಗಬೇಕು ಅಂತ. ಪ್ರತ್ಯಾಹಾರ ಅಂದರೆ ಅಂತ ಈ ಇಂದ್ರಿಯಗಳನ್ನು ಜಯಿಸ್ತಕ್ಕಂತಹದ್ದು ಅಂತ. ಅದು ಯಾವುದು ಕೆಟ್ಟ ವಿಷಯಗಳಲ್ಲಿ ಮುನ್ನುಗ್ಗುತ್ತೋ ಅದರಿಂದ ಜಯಿಸ್ತಕ್ಕಂಥದ್ದು. ಹಾಗಾದರೆ ಮುಂದಿನ ಹಂತ ಈ ಧಾರಣಕ್ಕಿಂತ ಮುಂಚೆ ಈ ಇಷ್ಟೆಲ್ಲ ವೇದಿಕೆ ಸಿದ್ಧವಾಗಿದೆ. ಧಾರಣ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ ಮನಸ್ಸನ್ನು ಒಂದು ವಿಷಯದಲ್ಲಿ ಕೇಂದ್ರೀಕೃತರನ್ನಾಗಿ ಮಾಡ್ತಕ್ಕಂತಹದ್ದು. ಒಂದು ವಿಷಯದಲ್ಲಿ ಯಾವಾಗ ನಾವು ಮನಸ್ಸನ್ನು ಕೇಂದ್ರೀಕರಿಸ್ತೀವೋ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವಾಗತ್ತೆ ಅಂತ. ಹಾಗಾಗಿ ಮುಂದಿನ ವಿಷಯ ಏನಂತ ಹೇಳಿದ್ರೆ ಧಾರಣ ಅಂದರೆ ಆ ಒಂದು ವಿಷಯದಲ್ಲಿ ಏಕಾಗ್ರಚಿತ್ತರಾಗಿ ಕೆಲಸವನ್ನು ನಾವು ಒಂದು ಏನು ಅಂತ ಹೇಳಿದ್ರೆ ಏಕಾಗ್ರಚಿತ್ತರಾಗಿ ಮಾಡ್ತಕ್ಕಂಥದ್ದು, ಜೊತೆಗೆ ಲೀನರಾಗುವುದು ಅಂತ ಅರ್ಥ. ಧಾರಣೆ ಅಂದರೆ ಏನು ಅರ್ಥ ಅಂದರೆ ಆ ವಿಷಯಗಳಲ್ಲಿ ನಾವು ಲೀನರಾಗುವುದು, ಮುಳುಗಿ ಹೋಗುವುದು ಅಂತ ಅರ್ಥ. ಮುಳುಗಿ ಹೋದ ಮೇಲೆ ಆ ಪ್ರಪಂಚದ ಜ್ಞಾನವೇ ನಮಗಿರೋದೇ ಇಲ್ಲ. ಆ ಒಂದು ವಿಷಯದಲ್ಲಿ ಮುಳುಗಿತು ಅಂದರೆ ಬೇರೆ ಏನಾಯಿತು ಅನ್ನೋದು ಕೂಡ ನಮ್ಗೆ ಗೊತ್ತೇ ಆಗೋದಿಲ್ಲ. ಯಾವಾಗ ಹೀಗೆ ಆಗ್ತೀವೋ ಆಗ ಧ್ಯಾನ ಅಂತ ಅರ್ಥ. ಧ್ಯಾನ ಅಂತ ಹೇಳಿದ್ರೆ ಆವಾಗ ನಮಗೆ ಎಲ್ಲವೂ ಕೂಡ ಸಿದ್ಧಿಯಾಗಿದೆ. ಪರಮಾತ್ಮನ ವಿಷಯಕವಾಗಿ ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡುವಂತಹ ಈ ಒಂದು ವೇದಿಕೆ ಸಿದ್ಧವಾಗಿದೆ. ಧ್ಯಾನವನ್ನು ಮಾಡ್ತಾ 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 ಭಗವಂತನ ಸ್ವರೂಪವನ್ನೇ ನಾವು ಹೊಂದುವುದು. ನಾವೇ ಕೂಡ ಭಗವಂತನ ಎಲ್ಲ ಅನುಗ್ರಹವನ್ನು ಪಡ್ತಕ್ಕಂತಹದ್ದು. ಅನುಗ್ರಹ ಪಡೆದ ಮೇಲೆ ಇಲ್ಲಿ ನಾನು ಬಂದಿರತಕ್ಕಂತಹದ್ದೇನು ಅಂತ ಹೇಳಿದ್ರೆ ಧ್ಯಾನ ಮಾಡ್ತಾ 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 ಭಗವಂತನ ಚಿಂತನೆಯನ್ನು ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಭಾಗವತದಲ್ಲಿ ಒಂದು ಹೇಳ್ತಾರೆ, ಕಣಜ ಪಕ್ಷಿ ಆ ಒಂದು ಕಣಜ ಹುಳವನ್ನು ನೋಡ್ತಾ 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 ಅದನ್ನು ಕುಟ್ತಾ ಇದ್ದರೆ ಇನ್ನೊಂದು ಹುಳವನ್ನು ಅದು ತಾನಾಗೇ ಹೊಂದಿಬಿಡುತ್ತೆ. ಅಂದರೆ ನಮ್ಮ ಅನೇಕ ತತ್ವಗಳನ್ನು ತಿಳಿಸ್ತಾರೆ. ಯಾರು ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡ್ತಾ 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 ಅವನ ವಿಷಯಕವಾಗಿ ಮುಳುಗಿ ಹೋಗಿಬಿಡ್ತಾರೋ ಆದಾದ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವನ ವಿಷಯವನ್ನೇ ಸದಾಕಾಲ ಧ್ಯಾನ ಮಾಡಿಬಿಡ್ತಾರೋ ಅವರೇನಾಗ್ತಾರೆ ಅಂತ ಹೇಳಿದ್ರೆ ಭಗವಂತನ ಅನೇಕ ವಿಧವಾದಂತಹ ಗುಣಗಳನ್ನು ಹೊಂದ್ತಾರೆ. ಅವರೇನಾಗ್ತಾರೆ ಅಂದರೆ ಭಗವಂತನ ಲೀನವಾಗಿ ಹೋಗ್ಬಿಡ್ತಾರೆ ಅಂತ. ಹಾಗಾಗಿ ಈ ಹಂತಕ್ಕೆ ಬಂದ ಮೇಲೆ ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಈ ಜಗತ್ತಿನಲ್ಲಿ ಬದುಕಿರ್ತಾರೆ, ಈ ಜಗತ್ತಿನಲ್ಲಿ ಉಸಿರಾಡ್ತಾ ಇರ್ತಾರೆ, ಈ ಜಗತ್ತಿನಲ್ಲಿ ಇರ್ತಾರೆ. ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಮಾಧಿ ಅವಸ್ಥೆ ಅಂತ ಹೇಳಿದ್ರೆ ಆ ವಿಷಯ ಏನಾದರೂ ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ನಾನು ಮತ್ತು ಪರಮಾತ್ಮ ಅವರಿಬ್ಬರಿಗೂ ಕೂಡ ಅಂತ ಹೇಳಿದ್ರೆ ಹಿಂದೆ ಹೇಳಿದ ಹಾಗೆ ಯೋಗವಾಗಿಬಿಡುತ್ತೆ. ಅಂದರೆ ಯೋಗ ಅಂತ ಹೇಳಿದ್ರೆ ಕೊನೆಯ ಸಮಾಧಿ ಅವಸ್ಥೆ ಅಂತ ಹೇಳಿದ್ರೆ ಯೋಗದ ಒಂದು ಅಂಗ. ಆ ಭಗವಂತನ ಜೊತೆಗೆ ಅವರು ಸಖ್ಯವನ್ನು ಹೊಂದಿಬಿಟ್ಟಿರ್ತಾರೆ. ಹೊಂದಿದಾಗ ಆಗ ಭಗವಂತನ ಒಂದು ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತ. ಇದು ಏನು ಅಂತ ಹೇಳಿದ್ರೆ ನಮ್ಮ ಕೊನೆಯ ಅವಧಿ ಈ ಒಂದು ಧ್ಯಾನ ಸಮಾಧಿ ಅವಸ್ಥೆ. ಆದರೆ ಈ ಅಷ್ಟಾಂಗ ಯೋಗಗಳನ್ನು ಹೇಳಿದಾರಲ್ಲ, ಇದನ್ನು ನಾವು ಸಿದ್ಧಿ ಪಡೆಯಬೇಕು ಅಂತ ಹೇಳಿದರೆ, ಭಗವಂತನನ್ನು ಹೊಂದಬೇಕು ಅಂತ ಹೇಳಿದರೆ ಅನೇಕ ವಿಧವಾದಂತಹ ಜನ್ಮ ಜನ್ಮಾಂತರಗಳ ಒಂದು ಮಾಡಿರ್ತಕ್ಕಂತಹ ಪುಣ್ಯ ಬೇಕು, ಜೊತೆಗೆ ನಮ್ಮ ಅನೇಕ ಶ್ರಮಗಳು ಬೇಕು. ಹಾಗಾದರೆ ಯೋಗ ಅನ್ನೋದಕ್ಕೆ ಅರ್ಥ ಭಗವಂತನನ್ನು ಹೊಂದುವುದು ಅಂತ ಒಂದು ಅರ್ಥ. ಆದರೆ ಉಳಿದ ಯಾವ ಕೆಲಸಗಳನ್ನು ನಾವು ಮಾಡ್ತೇವೆ ಅಲ್ವಾ, ಆ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಈ ಅಷ್ಟಾಂಗ ಯೋಗಗಳು ನಮಗೆ ಇರಬೇಕು ಅಂತ. ಅಂದರೆ ಉದಾಹರಣೆಗೆ ನಾವು ಒಂದು ಕೆಲಸವನ್ನು ಮಾಡ್ತಾ ಇರ್ತೇವೆ, ಒಂದು ಪಾಠ ಮಾಡುವಂತಹ ಕೆಲಸವನ್ನು ಮಾಡುವಂತಹದ್ರಲ್ಲಿ ಯಮ ಅಂತ ಹೇಳಿದ್ರೆ ಅಲ್ಲಿ ಅನೇಕ ವಿಧವಾದಂಥ ನಮ್ಮ ಜೀವನದಲ್ಲಿ ಅಹಿಂಸೆ, ಸತ್ಯ ಮೊದಲಾದವುಗಳನ್ನು ನಾವು ಅಳವಡಿಸಿಕೊಡಬೇಕು ಅಂತ. ಒಂದು ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ
ಆ ಕೆಲಸಗಳಲ್ಲಿ ಅಂದರೆ ನಿಯಮಗಳನ್ನು ಕೂಡ ನಾವು ಕಾಪಾಡಿಕೊಳ್ಳಬೇಕು ಅಂತ. ಆಸನಗಳು ಅಂತ ಹೇಳಿದರೆ ಒಂದು ಬಾರಿ ನಾವು ಒಂದು ಕುತ್ಕೊಂಡು ವಿಷಯವನ್ನು ಏನಾದರೂ ಹೇಳುವಾಗ ಆ ಆಸನ ಸಿದ್ಧಿಯಾಗಿರಬೇಕು ಅಂತ. ಪ್ರಾಣಾಯಾಮ ಅಂತ ಹೇಳಿದರೆ ಆ ವಿಷಯದಲ್ಲಿ ಮನಸ್ಸು ಏಕಾಗ್ರ ಚಿತ್ತದಿಂದ ಕೂಡಿರಬೇಕು ಅಂತ. ಇಂದ್ರಿಯ ನಿಗ್ರಹಗಳು ಅಂತ ಆ ಒಂದು ವಿಷಯವನ್ನು ಬೋಧನೆಯನ್ನು ಮಾಡುವಾಗ ಬೇರೆ ಇಂದ್ರಿಯಗಳ ಬಗ್ಗೆ ಆಗಲಿ ಬೇರೆ ಪದಾರ್ಥಗಳ ಬಗ್ಗೆ ಆಗಲಿ ನಮಗೆ ಯಾವುದೇ ರೀತಿಯಾದಂತಹ ಆ ಒಂದು ಏನು ಅಂತ ಹೇಳಿದರೆ ಗಮನ ಇರಬಾರ್ದು ಅನ್ನೋ ಒಂದು ಅರ್ಥ. ಇನ್ನೊಂದು ಧಾರಣ ಅಂತ ಹೇಳಿದರೆ ಆ ವಿಷಯವನ್ನು ಸಮಗ್ರವಾಗಿ ಸ್ವೀಕಾರ ಮಾಡ್ತಕ್ಕಂತಹದ್ದು ಅನ್ನುವುದಂತಹ ಅರ್ಥ. ಧ್ಯಾನ ಅಂದರೆ ಆ ವಿಷಯದಲ್ಲಿ ಲೀನರಾಗಿ ಹೋಗಿರ್ತಕ್ಕಂಥದ್ದು ಅಂತ. ಆ ಸಮಾಧಿ ಅವಸ್ಥೆ ಅಂದರೆ ಅದು ಆ ಒಂದು ವಿಷಯ ಮಾಸ್ಟರ್ ಆಯಿತು ಅಂತ ಅರ್ಥ. ಇದನ್ನು ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಹೀಗೆ ನಾವು ಜೋಡಿಸಿಕೊಂಡಾಗ ಆಗ ಏನಾಗತ್ತೆ ಅಂತ ಹೇಳಿದರೆ ಆ ಚಿಕ್ಕ 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 ಒಂದು ಕೆಲಸಗಳಲ್ಲಿ ಅದನ್ನೇ ಹೇಳಿದ್ದು ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಯೋಗ ಕರ್ಮಸು ಕೌಶಲಂ ಅಂತ. ಪ್ರತಿಯೊಂದು ಕೆಲಸಗಳಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ಅದು ತುಂಬ ಕುಶಲವಾಗಿ ಅಂದರೆ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಯೋಗ ಅನ್ನುವುದು ಮುಖ್ಯ ಅಂತ ಹೇಳಿದ್ರು. ಅದು ಯೋಗ ಅಂದರೆ ಏನು? ಯೋಗ ಇಂತಹ ಅಂದರೆ ಈ ವಿಧವಾದಂತಹ ಯೋಗ ಅನ್ನುವುದು 8 ಅಂಗಗಳು ಕೂಡ ತುಂಬ ಮುಖ್ಯವಾಗಿ ಸಹಕಾರಿಯಾಗುತ್ತೆ ಎನ್ನುವುದು. ಹಾಗಾಗಿ ಅನೇಕ ಪುರಾಣಗಳಲ್ಲಿಯೂ ಕೂಡ ಅನೇಕ ಕಡೆ ಗ್ರಂಥಕಾರರು ಅನೇಕ ಜನ ಇದನ್ನೆಲ್ಲವನ್ನು ಕೂಡ ಅಷ್ಟಾಂಗ ಯೋಗದ ಬಗ್ಗೆ ಇನ್ನೂ ತುಂಬ ಚೆನ್ನಾಗಿ ವಿವರಣೆಯನ್ನು ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ಏನಂತ ಹೇಳಿದರೆ ಅನೇಕ ಕಡೆ ನಮ್ಮ ಭಗವದ್ಗೀತೆಯಲ್ಲಿ ಸಾಂಖ್ಯಯೋಗ, ಕರ್ಮಯೋಗ, ಭಕ್ತಿ ಯೋಗ ಅಂತೆಲ್ಲವೂ ಕೂಡ ಬರುತ್ತೆ. ಆ ಯೋಗ ಅನ್ನುವುದನ್ನು ಅನೇಕ ವಿಧವಾಗಿ ವಿಸ್ತಾರವನ್ನು ಮಾಡಿದರೆ ಯೋಗ ಅಂತ ಹೇಳಿದರೆ ನಾನು ಆಗಲೇ ಹೇಳಿದ ಹಾಗೆ ಕೇವಲ ದೇಹದ ವ್ಯಾಯಾಮ ಮಾತ್ರ ಅಲ್ಲ. ಯೋಗ ಅಂತ ಹೇಳಿದರೆ ಪ್ರತಿಯೊಂದು ಭಕ್ತಿ ಯೋಗ ಅಂತ ಹೇಳಿದರೆ ಭಕ್ತಿಯ ಬಗ್ಗೆ ಉತ್ಕೃಷ್ಟವಾದಂತಹ ಆ ಕೃಷ್ಣ ಪರಮಾತ್ಮ ಭಕ್ತಿಯ ಬಗ್ಗೆ ಅವನು ತಿಳಿಸಿಕೊಟ್ಟಿದ್ದಾನೆ. ಅಂದರೆ ಭಕ್ತಿ ಅಂತ ಹೇಳಿದರೆ ನಾವು ಕೂಡ ಪರಮಾತ್ಮನಲ್ಲಿ ಯಾವ ರೀತಿಯಾದಂತಹ ಭಕ್ತಿಯನ್ನು ಮಾಡಬೇಕು ಎಂಬುದನ್ನು ಅನೇಕ ವಿಧವಾಗಿ ಅಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಹಾಗಾಗಿ ಯೋಗ ಅನ್ನುವುದು ಕೇವಲ ದೇಹಕ್ಕೆ ವ್ಯಾಯಾಮ ಅಲ್ಲದೆ ಭಗವಂತನನ್ನು ಹೊಂದಲಿಕ್ಕೆ ಸಾಧನವಾದಂತಹದ್ದು ಮಾರ್ಗ. ಅದರಲ್ಲಿ 8 ವಿಧವಾದಂಥದ್ದು ಇದೆ. ಅದನ್ನೆಲ್ಲವನ್ನು ತಿಳಿದುಕೊಂಡ ಮೇಲೆ ಭಗವಂತನನ್ನು ಹೊಂದಲಿಕ್ಕೆ ಇದು ಅತ್ಯಂತವಾದಂತಹ ಮಾರ್ಗ. ನಾನು ಹಿಂದೆ ಹೇಳಿದ ಹಾಗೆ ಈ ಯಮ ಮತ್ತು ನಿಯಮಗಳನ್ನು ಹೇಗೆ ಪಾಲನೆ ಮಾಡಬಹುದು ಅಂದರೆ ಈ ಯಮಗಳನ್ನೆಲ್ಲವನ್ನು ಕೂಡ ಅನೇಕ ವಿಧವಾದಂತಹ ಗ್ರಂಥಗಳಿಂದ ನಮ್ಮ ಪುರಾತನ ಒಂದು ಪರಂಪರೆಯಿಂದ ಬಂದಿರತಕ್ಕಂತಹದ್ದೇನಿದೆಯೋ ಆ ಪೂರ್ವಜರಿಂದ ಆ ಯಮ ನಿಯಮಗಳನ್ನೆಲ್ಲವನ್ನು ಕೂಡ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಸಾಧನೆ ಮಾಡ್ಬೋದು. ಅಂದರೆ ಅರ್ಥ ಅವರ ಹಿಂಸೆ ಅನ್ನುವುದು ಸತ್ಯ ಅನ್ನುವುದು ಮನೆಯಲ್ಲಿ ಆ ಒಂದು ವಾತಾವರಣವನ್ನು ನಾವು ನಿರ್ಮಾಣವನ್ನು ಮಾಡಿದಾಗ ಯಮ ನಿಯಮಗಳನ್ನು ನಾವು ಹಾಗೆ ಸಾಧನೆ ಮಾಡ್ತಾ ಹೋಗ್ಬೋದು. ಆಸನ ಸಿದ್ಧಿಗಾಗಿ ಒಂದು ಗುರುವನ್ನು ನಾವು ಸಂಪರ್ಕ ಪಡಿಬೇಕು ಅಂತೆ. ಪ್ರಾಣಾಯಾಮದ ಸಿದ್ಧಿಗಾಗಿ ಗುರುವನ್ನು ಪಡೆಯಬೇಕಂತೆ. ಇವೆರಡಕ್ಕೆ ಗುರುಗಳನ್ನು ನಾವು ಆ ಗುರುಗಳ ಮುಖವನ್ನು ನಾವು ಗುರುಗಳ ಆಶ್ರಯವನ್ನು ಪಡೆದುಕೊಂಡಾಗ ಅದರಿಂದ ಇಂದ್ರಿಯ ನಿಗ್ರಹ ಅದಾದ ಮೇಲೆ ಧಾರಣ ಇದನ್ನೆಲ್ಲವನ್ನು ಕೂಡ ಮಾಡ್ತಾನೆ. ಹಾಗಾಗಿ ಆಸನ ಪ್ರಾಣಾಯಾಮದಲ್ಲಿಯೂ ಕೂಡ ಎಲ್ಲದಕ್ಕೂ ಗುರು ಅನ್ನೋದು ಮುಖ್ಯವಾಗಿರುತ್ತೆ. ಆಸನ ಪ್ರಾಣಾಯಾಮಗಳು ವಿಶೇಷವಾಗಿ ಗುರುವನ್ನು ನಾವು ಕಾಣಬೇಕು ಅಂತೆ. ಈಗ ಏನು ಅಂತ ಹೇಳಿದರೆ ಯೋಗದ ಮಹತ್ವ ಅಂತ ನಾವು ಮಾತಾಡ್ತಾ ಇದ್ದೇವೆ. ಹಾಗಾಗಿ ಯೋಗದ ಮಹತ್ವವನ್ನು ಗ್ರಂಥದ ರೀತಿಯಲ್ಲಿ ಅನೇಕ ವಿಧವಾದಂತಹ ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನೊಂದು 10 ನಿಮಿಷಗಳ ಕಾಲ ಅವಕಾಶ ಇದೆ ನಮಗೆ ಅಂತ ಭಾವಿಸ್ತೇನೆ ಆಚಾರ್ಯ. 10 ನಿಮಿಷಗಳ ಕಾಲ ಅವಕಾಶ ಇದೆ. ಹಾಗಾಗಿ ಯೋಗ ಅಂತ ಹೇಳಿದರೆ ಈ ಪ್ರತ್ಯೇಕ ಈಗ ನಮಗೆ ಕಣ್ಣಿಗೆ ಕಾಣುವುದಂಥದ್ದು ದೇಹಕ್ಕೆ ವ್ಯಾಯಾಮ ಅಂತ. ಅದೇ ತಪ್ಪಲ್ಲ ಹೇಳ್ತಾ ಇರೋದು. ಅಂದರೆ ಯೋಗ ಅಂದರೆ ಕೇವಲ ದೇಹಕ್ಕೆ ವ್ಯಾಯಾಮ ಅನ್ನೋದು ಮಾತ್ರ ಸೀಮಿತ ಮಾಡುವಂತಕ್ಕಂಥದ್ದಲ್ಲ. ಹಾಗಾಗಿ ಆಸನಗಳಿಗೆ ಮಾತ್ರ ಸೀಮಿತ ಮಾಡ್ತಕ್ಕಂಥದ್ದಲ್ಲ. ಆಸನಗಳಿಂದ ನಮಗೆ ಎಲ್ಲವೂ ಕೂಡ ಲಭಿಸ್ತದೆ ಅನ್ನೋದು ಕೂಡ ತುಂಬ ಮುಖ್ಯವಾಗಿದೆ. ಹಾಗಾಗಿ ಒಂದು 10 ನಿಮಿಷಗಳ ಕಾಲ ನೀವೆಲ್ಲರೂ ಕೂಡ ಸುಲಭವಾಗಿ ಮಾಡುವಂತಹ ಯೋಗಾಸನಗಳನ್ನು ನಾವು ಈಗ ನೋಡೋಣ. ಅದರಿಂದ ಪ್ರಯೋಜನಗಳನ್ನು ಕೂಡ ನೋಡಿ ಇಂದಿನ ಪ್ರವಚನವನ್ನು ನಾವು ಮುಗಿಸೋಣ. ನಾನು ಇಲ್ಲೇ ಒಂದು ಸ್ವಲ್ಪ ಕೆಳಗಡೆ ಅವರು ಕೂಡ ಈ ಕೆಲವು ಆಸನಗಳನ್ನು ನೀವು ಮನೆಯಲ್ಲಿ ಮಾಡಬಹುದು. ಮಾಡುವುದಕ್ಕಿಂತ ಮುಂಚೆ ಕೆಲವು ತಿಳಿದುಕೊಂಡು ಮಾಡಬೇಕು. ಮುಖ್ಯವಾಗಿ ನಾವೇನು ಅಂತ ಹೇಳಿದರೆ ಈ ದೇಹವನ್ನು ತಿರುಗಿಸುವಂತಹದ್ದು, ಈ ಎಕ್ಸಸೈಜ್ಗಳನ್ನು ಮಾಡ್ತಕ್ಕಂತಹದ್ದು. ಅದಾದ ಮೇಲೆ ನಾವು ಮುಂದೆ ಹಿಂದೆ ಬಾಗುವಂತಹ ಎಕ್ಸಸೈಜ್ಗಳನ್ನು ಹೀಗೆ ಮಾಡ್ತಕ್ಕಂತಹದ್ದು. ಅದು ಸ್ವಲ್ಪ ಮಟ್ಟಿಗೆ ನಮಗೆ ಏನಾಗುತ್ತೆ ಅಂತ ಹೇಳಿದರೆ ವಿಶ್ರಾಂತಿಗಳನ್ನು ಕೊಡುತ್ತೆ. ನಾವು ಈಗ ಈ ಕಾಲುಗಳನ್ನು ಮುಂದೆ ಚಾಚಿ ಪ್ರತಿನಿತ್ಯವೂ ಕೂಡ ಹೀಗೆ ಕಾಲುಗಳನ್ನು ನಾವು ತಿರುಗಿಸುವುದರಿಂದಾಗಿ ಹೀಗೆ ನಾವು ಮುಂದೆ ಮತ್ತು ಹಿಂದೆ ತಿರುಗಿಸುವುದರಿಂದಾಗಿ ಹೀಗೆ ಮುಂದೆ ಹಿಂದೆ ತಿರುಗಿಸುವುದರಿಂದಾಗಿ ನಮ್ಮ ಇಡೀ
ಕಾಲಿನ ಬೆರಳಿನಿಂದ ಆರಂಭಿಸಿಕೊಂಡು ತೊಡೆಯ ತನಕ ನಮಗೆ ಇಡೀ ದೇಹಕ್ಕೆ ಎಕ್ಸಸೈಸ್ ಆಗುತ್ತೆ. ಹಾಗಾಗಿ ವಯಸ್ಸಾದವರು ಕೂಡ ಇದನ್ನು ಆರಾಮವಾಗಿ ಮಾಡಿಕೊಳ್ಬಹುದು. ಅದು ವಯಸ್ಸಲ್ಲಿದ್ದವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾ ಹೋಗಬಹುದು ಇದು. ಹಾಗಾಗಿ ಇದು ಒಂದು ತಿರುಗಿಸುವಂತಹ ಆಸನ. ಜೊತೆಗೆ ನಮಗೆ ಏನಾಗುತ್ತೆ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಮ್ಮ ಈ ಕರಳಿನ ಅಂದರೆ ಜೀರ್ಣ ಕ್ರಿಯೆ ಅನ್ನೋದು ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕರಳಿನ ಸಮಸ್ಯೆಗಳು ಉಂಟಾಗುತ್ತೆ, ಮಲಬದ್ಧತೆ ಉಂಟಾಗುತ್ತೆ, ಅಜೀರ್ಣ ಉಂಟಾಗುತ್ತೆ. ಅದಕ್ಕೋಸ್ಕರ ಏನು ಅಂತ ಹೇಳಿದರೆ ಈ ಬಲಗಾಲನ್ನು ಮುಂದೆ ಇಟ್ಟು ಎಡಗಾಲನ್ನು ಮಡಚಿ ಬಲಗೈಯಿಂದ ಹೀಗೆ ನಿಮ್ಮ ಸೊಂಟವನ್ನು ಈ ಕಾಲಿನ ಪಾದವನ್ನು ಹಿಡ್ಕೊಳ್ಳೋಕ್ಕಾಗತ್ತೆ ಅಂತ ಪ್ರಯತ್ನ ಮಾಡಿ, ಕಾಲಿನ ಮಂಡಿಯನ್ನು ಹಿಡ್ಕೊಳ್ಳೋಕ್ಕಾಗತ್ತೆ ಅಂತ ಪ್ರಯತ್ನ ಮಾಡಿ. ಇದನ್ನು ಮರೀಚ್ಯಾಸನ ಅಂತ ಕರೀತಾರೆ. ಹೀಗೆ ನಿಮ್ಮ ಏನು ಅಂತ ಹೇಳಿದ್ರೆ ಕೈನ ಹಿಂದೆ ಇಟ್ಟು ಮುಖವನ್ನು ತಿರುಗಿಸ್ತಕ್ಕಂತಹದ್ದು. ಮುಖವನ್ನು ಹಿಂದೆ ನೋಡಿ, ಇದು ನಿಮ್ಮ ಮುಖ ಹಿಂದಿನ ಭುಜಕ್ಕೆ ಸಮವಾಗಿರಬೇಕು. ನಿಮ್ಮ ಬಲಗೈ ಮಂಡಿಯನ್ನು ಹಿಡ್ಕೊಂಡು ತಿರುಗೋಕ್ಕಾಗತ್ತೆ ಅಂತ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಈ ಕೈಯಿಂದ ಈ ನಿಮ್ಮ ಮಂಡಿಯನ್ನು ಪುಷ್ ಮಾಡಿದಷ್ಟು ಏನಾಗುತ್ತೆ, ನಿಮ್ಮ ಕರಳಿಗೆಲ್ಲವೂ ಕೂಡ ಮಸಾಜ್ ಆಗುತ್ತೆ. ಕರಳಿಗೆ ಮಸಾಜ್ ಆಗುವುದರಿಂದಾಗಿ ಇದರಿಂದ ಪಚನ ಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತೆ. ಮೋಷನ್ ಪ್ರಾಬ್ಲಮ್, ಮಲಬದ್ಧತೆ ಏನಿರುತ್ತೋ, ಅಜೀರ್ಣ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಇದು ಎರಡೂ ಕಾಲುಗಳಿಂದ ಹೀಗೆ ಮಾಡ್ತಕ್ಕಂತಹದ್ದು. ಹೀಗೆ ಕೈಗಳನ್ನು ಇಟ್ಕೊಂಡು ಇದನ್ನು ಮರೀಚಾಸನ ಅಂತ ಹೇಳಿ ಕರೀತಾರೆ. ಈ ಮರೀಚಾಸನವನ್ನು ಮಾಡಬಹುದು. ಇದರಲ್ಲೇ ಇದನ್ನು ಟ್ವಿಸ್ಟ್ ಮಾಡುವಂತಹ ಆಸನಗಳು. ಜೊತೆಗೆ ಬಲಗಾಲನ್ನು ಎಡಗಾಲನ್ನು ಕೆಳಗಡೆ ಹಾಕ್ಕೊಂಡು ಬಲಗಾಲನ್ನು ಮೇಲೆ ಇಟ್ಕೊಂಡು ಹೀಗೆ ನಿಮ್ಮ ಕೈಯನ್ನು ಮಂಡಿಗೆ ಆಗೋದು ಸಾಧ್ಯ ಆದರೆ ಇಟ್ಕೊಳ್ಳಿ. ಇದನ್ನು ಹೀಗೆ ಮತ್ತೆ ತಿರುಗ್ತಾ ಇದ್ದರೆ ಇದನ್ನು ಅರ್ಧ ಮತ್ಸ್ಯೇಂದ್ರಾಸನ ಅಂತ ಕರೀತಾರೆ. ಆ ಎಡಗೈ ಹೀಗೆ ಬರಬೇಕು, ಎಡಗೈ ಈ ಕಡೆ ಕೈಯಿಂದ ತಿರುಗಿಸಿ ಹಾಗೆ ಇಲ್ಲ ಕರೆಕ್ಟ್ ಆ ಕಡೆ ಹಿಂದೆ ಇರಬೇಕು, ಹಿಂದೆ ತಿರುಗಿ ಆ ಕಡೆ ತಿರುಗಿ ಆ ಕಡೆ ಅದನ್ನ ನೆಲ ಕೂರಿ, ಬಲಗೈ ನೆಲ ಕೂರಿ, ಅಲ್ಲ ಬಲಗೈ ನೆಲ ಕೂರಿ, ಬಲಗೈ ನೆಲ ಕೂರಿ ಆ ಕಡೆ ತಿರುಗಿ ಆ ಕಡೆ ಕೂಡ. ಹಾಗೆ ನಿಮ್ಮ ಬಲಗಾಲನ್ನ ಇಟ್ಟು ಬಲಗಾಲ ಇನ್ನೊಂದು ಕಡೆ ಮಾಡ್ತಾ ಇದ್ರೆ ಇದನ್ನ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಕರೀತಾರೆ. ಈ ಆಸನಗಳ ಬಲಗೈ ಈ ಕಡೆ ಹಂಗೆ ಹಂಗೆ ಇದು ಟ್ವಿಸ್ಟ್ ಮಾಡುವಂತಹ ಆಸನಗಳ. ಜೊತೆಗೆ ನೀವು ಮೇಲೆ ಪಶ್ಚಿಮೋತ್ತಾಸನ ಅಂತ ಕೈಗಳನ್ನು ಮೇಲೆ ಮಾಡಿ ಉಸಿರಾಟದ ಕಡೆ ಗಮನ ಬಿಡಬೇಕು. ಯಾವಾಗ ಮುಂದೆ ಬಾಗ್ತಾ ಇರ್ತೀವೋ ಆವಾಗ ಉಸಿರನ್ನು ಹೊರ ಹಾಕುವಂಥದ್ದು, ಮೇಲೆ ಬರುವಾಗ ಉಸಿರನ್ನು ತೆಗೆದುಕೊಂಡದ್ದು. ಇದನ್ನು ಪಶ್ಚಿಮೋತ್ತಾಸನ ಅಂತ ಹೇಳಿ ನಾವು ಕೈಗಳನ್ನು ಕೆಳಗಡೆ ಮೇಲ್ಗಡೆ ಇದನ್ನೂ ಕೂಡ ಪಚನ ಕ್ರಿಯೆಗೆ ಒಂದು ಸಹಕಾರಿಯಾಗತ್ತೆ. ಇದು ಕೆಲವು ಆಸನಗಳು. ಇನ್ನೊಂದು ಬೆನ್ನು ನೋವಿನ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ವಯಸ್ಸಾದ ತಕ್ಷಣವೇ. ಏನಾಗುತ್ತೆ ಅಂದರೆ ಸಹಜವಾಗಿ ಸಾಮಾನ್ಯವಾಗಿ ನೀವು ಮಾಡಲಿಕ್ಕೆ ಅನುಕೂಲವಾದಂಥ ಆಸನಗಳು ಹೊಟ್ಟೆ ಮೇಲೆ ಹೇಗೆ ಮಲಗಿದ್ದೀರಾ, ಹೊಟ್ಟೆ ಮೇಲೆ ಮಲಗಿ ನೀವು ಅಷ್ಟೇ ವಯಸ್ಸಾದವರು ಕೂಡ ಎಷ್ಟಾಗುತ್ತೋ ಅಷ್ಟು ಆಸನಗಳನ್ನು ಇದನ್ನು ಮಾಡಬಹುದು. ನಿಮ್ಮ ಭುಜದ ಪಕ್ಕ ಕೈಗಳನ್ನು ಇಟ್ಕೊಳ್ಬೇಕು, ಎರಡು ಕಾಲುಗಳು ಜೋಡಿಸಿರಬೇಕು, ಎರಡು ಮಂಡಿ ಸಾಧ್ಯ ಆದರೆ ಜೋಡಿಸಿರಿ, ಅಥವಾ ಆಗಲಿಲ್ಲ ಅಂದರೂ ಪರವಾಗಿಲ್ಲ. ನೀವು ಇಲ್ಲಿಂದ ಉಸಿರನ್ನು ಒಳಗಡೆ ತೆಗೆದುಕೊಂಡು ಕೈ ಸಾಧ್ಯ ಆದರೆ ನೇರವನ್ನು ಮಾಡಿ ಎಷ್ಟಾಗುತ್ತೆ ಅಷ್ಟು ನಮ್ಮದೇನು ಅಂತ ಹೇಳಿದ್ರೆ ಈ ಬಾಡಿ, ಈ ಬೆನ್ನು ವರ್ಟಿಕಲ್ ಆಗಬೇಕು ಅಲ್ಲಿ ತನಕನೂ ಕೂಡ. ಇದರಿಂದ ಬೆನ್ನು ನೋವಿನ ಸಮಸ್ಯೆ, ಸ್ಪೈನಲ್ ಬೋನ್ ಸಮಸ್ಯೆ ಏನಿದೆಯೋ, ಸೊಂಟದ ನೋವಿನ ಸಮಸ್ಯೆ ಇದರಿಂದ ಪರಿಹಾರ ಆಗುತ್ತೆ. ತಲೆಯನ್ನು ಹಿಂದೆ ನಿಮ್ಮ ಇಲ್ಲೇನಾಗುತ್ತೆ, ಸಾಮಾನ್ಯವಾಗಿ ಮಾಡುವಾಗ ಎಲ್ಲರೂ ಹೀಗೆ ಕಾಲನ್ನು ಎತ್ಬಿಡ್ತಾರೆ. ಕಾಲನ್ನು ಅಂದರೆ ತೊಡೆಯನ್ನು ಮೇಲುತ್ತಾರೆ. ತೊಡೆ ನಾಭಿ ತನಕ ಆದಷ್ಟು ಕಾಲು ಕೆಳಗಿರಬೇಕು, ತಲೆಯನ್ನು ಹಿಂದೆ ಹಾಕಬೇಕು. ಇದು ಒಂದು ಟೈಪ್ ಆಫ್ ಭುಜಂಗಾಸನ. ಬೆನ್ನು ನೋವಿನ ಮುಖ್ಯ ಸಮಸ್ಯೆ ಇರುತ್ತೆ ಇದು. ಹಾಗಾಗಿ ಬೆನ್ನು ನೋವಿಗೆ ಜೊತೆಗೆ ಈಗ ಮುಂದೆ ಇನ್ನು ಯುವಕರಿಗೆ ಏನು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೋ ಅವರು ಹೀಗೆ ಕಾಲನ್ನು ಮಡಚಿ ಇನ್ನೊಂದಿಷ್ಟು ಅಡ್ವಾನ್ಸ್ ಆಗಿ ಈ ಭುಜಂಗಾಸನವನ್ನು ಕೂಡ ಮಾಡಬಹುದು. ಇದನ್ನು ಮಾಡೋದರಿಂದ ಇನ್ನೂ ಕೂಡ ಚೆನ್ನಾಗಿ ಮಾಡ್ಬೋದು. ನನಗೆ ಶಕ್ತಿ ಬರ್ತಾ ಇದೆ, ನನಗೆ ಇದರಿಂದ ಪ್ರಯೋಜನ ಇದೆ ಅಂತ ಹೇಳಿದ್ರೆ ಹೀಗೆ ಕೈಗಳನ್ನು ಹಾಗೆ ಅವರು ಮೇಲೆತ್ಬೋದು ಇಲ್ಲಿಂದ. ಇದು ವಯಸ್ಸಾದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡಲಿಕ್ಕೆ. ಜೊತೆಗೆ ಇದೊಂದು ಆದಮೇಲೆ ಇನ್ನೊಂದು ಟೈಪ್ ಆಫ್ ಭುಜಂಗಾಸನ, ಕಾಲನ್ನು ಅಡ್ಡಕ್ಕೆ ತಗೊಳ್ಳೋದು 90 ಡಿಗ್ರಿ. ಇಲ್ಲಿಂದ ಹೀಗೆ ಮೇಲೆ ಬಂದರೆ ಇದನ್ನು ಇನ್ಹೇಲ್ ಎಕ್ಸೇಲಿಂದ ಮಾಡ್ತಾ ಇರ್ತೀವಿ. ನಮ್ಮ ಎರಡು ತೊಡೆಗಳು ಕೂಡ ನೆಲಕ್ಕಿರಬೇಕು. ಇನ್ನೊಂದು ಕೈ ಮೇಲೆ ಎತ್ತಿ ಹೀಗೆ ಕೈ ಮೇಲೆ ಎತ್ತಿ ಸ್ವಲ್ಪ ಕೌಂಟ್ಗಳನ್ನು ಕೂಡ ಅಲ್ಲೇ ಇರ್ಬೋದು. ಇದು ಮುಖ್ಯವಾಗಿ ಏನು ಅಂತ ಹೇಳಿದರೆ ಭುಜಂಗಾಸನ ಮಾಡೋದ್ರಿಂದಾಗಿ ಬೆನ್ನಿನ ಶಕ್ತಿ, ಬೆನ್ನಿಗೆ ಅಪಾರವಾದಂತಹ ಶಕ್ತಿ ಈಗೇನಾಗ್ತಾ ಇದೆ ಅಂದರೆ ಸಾಮಾನ್ಯವಾಗಿ 30-40 ವಯಸ್ಸಿನವರಿಗೆ
ಅವರಿಗೆ ಬೇರೆ 30-40 ಬೇಡ, ಕೆಲವು ಚಿಕ್ಕ ಮಕ್ಕಳಿಗೆಲ್ಲ ಬೆನ್ನು ನೋವಿನ ಸಮಸ್ಯೆ ಎಲ್ಲ ಆಗ್ತಾ ಇದೆ. ಅವ್ರು ಬ್ಯಾಗ್ ಹೊತ್ಕೊಂಡು ಬರೋದ್ರಿಂದಾಗಿ ಮಕ್ಕಳಿಗೆ ಬೆನ್ನು ನೋವಿನ ಸಮಸ್ಯೆ, ಕಂಪ್ನಿಗಳಲ್ಲಿ ಕುತ್ಕೊಂಡು ಕೆಲಸ ಮಾಡುವವರಿಗೆ ಬೆನ್ನು ನೋವಿನ ಸಮಸ್ಯೆಗಳಾಗ್ತಾ ಇದೆ. ಎಷ್ಟು ಮಟ್ಟಿಗೆ ಅಂದರೆ ನೆಲದಲ್ಲಿ ಕೂಡುವಷ್ಟು ಶಕ್ತಿಯೂ ಕೂಡ ಇರಲ್ಲ, ಆ ಥರ ಸಮಸ್ಯೆಗಳು. ಇದನ್ನು ದಿನನಿತ್ಯದಲ್ಲಿ ಒಂದು 5 ನಿಮಿಷಗಳ ಕಾಲ ಇದನ್ನು ಮಾಡೋದರಿಂದಾಗಿ ಹಿಂದೆ ಏನು ತೋರಿಸಿದೆ ಆ ಥರದ ಆಸನಗಳನ್ನು. ಇದು ಬೆನ್ನು ನೋವಿನ ಸಮಸ್ಯೆಗಳಿಗೆ. ಜೊತೆಗೆ ಹೊಟ್ಟೆ ನೋವು ಹೇಳಿದ್ರು ನಿಮಗೆ. ಹೊಟ್ಟೆ ನೋವಿನ ಸಮಸ್ಯೆಗಳು ಕೆಲವರು ಅನುಭವಿಸ್ತಾ ಇರ್ತಾರೆ. ಹೊಟ್ಟೆ ನೋವಿಗೆ ಏನು ಅಂತ ಹೇಳಿದ್ರೆ ನಾವು ನಾವಾಸನ ಅಂತ, ನಾವ ಅಂದರೆ ನೌಕೆ ಅಂತ, ದೋಣಿ, ಬೋಟ್ ಗೊತ್ತಲ್ವ, ಹೀಗೆ ಕಾಲನ್ನು ಮೇಲೆತ್ತಿ, ವಯಸ್ಸಾದವರಿಗೆ ಕಾಲು ಮೇಲೆತ್ತಿ ಕಷ್ಟ ಆದರೆ ಹಿಂದೆ ಕೈಗಳ ಸಪೋರ್ಟ್ ತೊಗೊಳ್ಬೋದು, ಅಥವಾ ಹೀಗೆ ಮಲ್ಕೊಂಡು ನಿಧಾನವಾಗಿ ಕಾಲುಗಳನ್ನು ಎತ್ತಬಹುದು, ಅಥವಾ ಅಲ್ಲ ಸಶಕ್ತರಿದ್ದರೆ ಅಂತ ಹೇಳಿದರೆ ಕಾಲುಗಳನ್ನು ಮೇಲೆತ್ತೋದು, ಅಲ್ಲಿಂದ ನಾವು ಹೀಗೆ ನವಾಸನದಲ್ಲಿ ಬೋಟಲ್ಲಿ ಇದನ್ನು ಮಾಡ್ತಾ ಇದ್ದರೆ ಇದು ಮಣಿಪುರ ಚಕ್ರವನ್ನು ಆ್ಯಕ್ಟಿವ್ ಮಾಡುತ್ತೆ. ಮಣಿಪುರ ಚಕ್ರವು ಆ್ಯಕ್ಟಿವ್ ಆದಷ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಹೊಟ್ಟೆ ನೋವಿನ ಏನೇ ಸಮಸ್ಯೆಗಳಿದ್ರೂ ಕೂಡ ಇದು ಪರಿಹಾರವಾಗುತ್ತೆ. ಜೊತೆಗೆ ನಾವು ಮಕ್ಕಳಿಗೆ ವಯಸ್ಸಾದವರಿಗೆ ಕಷ್ಟ ಆಗ್ಬೋದು, ಮಕ್ಕಳಲ್ಲಿ ಹೊಟ್ಟೆ ನೋವಿನ ಸಮಸ್ಯೆ ಏನಾದರೂ ತಿಂತಾ ಇರ್ತಾರೆ, ಏನಾದರೂ ರೋಗಗಳು ಅವರ ಅನೇಕ ವಿಧವಾಗಿ. ಹಾಗಾಗಿ ಸಮಸ್ಯೆ ಏನಂತ ಹೇಳಿದ್ರೆ ಇಮ್ಯುನಿಟಿ ಅವರಲ್ಲಿ ಇರಲಿಲ್ಲ, ರೋಗ ನಿರೋಧಕ ಶಕ್ತಿಗಳೇ ಇಲ್ಲ ಈಗಿನ ಮಕ್ಕಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ಆಹಾರ ಸಮಸ್ಯೆ ಇದೆ. ಆ ಮಕ್ಕಳಿಗೆಲ್ಲ ಏನಂತ ಹೇಳಿದ್ರೆ ಕೋರ್ ಸ್ಟ್ರೆಂತನ್ನು ನಾವು ಮೊದಲು ಚೆನ್ನಾಗಿ ಇಂಪ್ರೂವ್ ಮಾಡಬೇಕು. ಅಂದರೆ ಈ ಹೊಟ್ಟೆಯ ಒಂದು ಸ್ಟ್ರೆಂತನ್ನು ಇಂಪ್ರೂವ್ ಮಾಡಿದರೆ ಅನೇಕ ಒಂದು 80% ರೋಗಗಳೇನಿದೆಯೋ ಈ ಹೊಟ್ಟೆಯ ಸಮಸ್ಯೆಯಿಂದಲೇ ರೋಗಗಳು ಪ್ರಾರಂಭ ಆಗ್ತಕ್ಕಂಥದ್ದು. ಈಗ ನೋಡಿ ನೀವು, ಈ ಕೈ ಮುರಿತು, ಫ್ರ್ಯಾಕ್ಚರ್ ಆಯಿತು, ಬೇರೆ ಬೇರೆ ಸಮಸ್ಯೆಗಳು ಬಿಡಿ, ಅದು ಬಿಟ್ಟರೆ ಉಳಿದ ಯಾವುದೇ ರೋಗಗಳಾಗಲಿ ಹೊಟ್ಟೆಯಿಂದ ಪ್ರಾರಂಭ ಆಗುತ್ತೆ. ಯಾಕಂದರೆ ಏನಾದರೂ ತಿಂದು ಅಜೀರ್ಣ ಆಯಿತು ಅಂತ ಹೇಳಿದ್ರೆ ಅಜೀರ್ಣದಿಂದಲೇ ನಮಗೆ ಕಫ, ವಾತ, ಪಿತ್ತಗಳು ಶುರುವಾಗ್ತಕ್ಕಂತಹದ್ದು. ಅಜೀರ್ಣದಿಂದಲೇ ಎಲ್ಲ ರೋಗಗಳು ಶುರುವಾಗ್ತಕ್ಕಂಥದ್ದು. ಹಾಗಾದರೆ ನಮ್ಮ ಹೊಟ್ಟೆ ಏನಾಗಿದೆ, ತುಂಬ ಸ್ಟ್ರೆಂತ್ ಇಲ್ಲ ಅದಕ್ಕೆ. ಅದನ್ನು ಸ್ಟ್ರೆಂತ್ ಮಾಡಿದರೆ ಎಲ್ಲ ರೋಗಗಳು ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ. ಈ ಯೋಗದಿಂದ ಆಸನಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಜಿಮ್ನಾಸ್ಟಿಕ್ ಮಾಡೋರು ಅವರು ಇವತ್ತೆಲ್ಲ ನೋಡ್ತಾ ಇದ್ವಿ, ಜಿಮ್ ಮಾಡೋದಿಲ್ಲ, ಅವ್ರು ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಅವ್ರದ್ದು ಯೋಗ, ಅವರು ಬಾಡಿ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ. ಜಿಮ್ದು ಮತ್ತು ಯೋಗದ ವ್ಯತ್ಯಾಸ ಅಂತ ಹೇಳಿದ್ರೆ ನಾವು ಆಧ್ಯಾತ್ಮಿಕ, ಇನ್ನೊಂದು 3 ಅಂದರೆ ಈಗ ಮಾನಸಿಕ, ದೈಹಿಕ, ಈ 3 ವಿಧವಾಗಿ ನಾವು ಯೋಗ ಮಾಡುವುದರಿಂದಾಗಿ ಸ್ಟ್ರಾಂಗ್ ಇರುತ್ತೆ. ಈ ಜಿಮ್ ಮತ್ತು ಜಿಮ್ನಾಸ್ಟಿಕ್ ಮಾಡೋವರೆಲ್ಲ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಕೇವಲ ದೇಹ ಮಾತ್ರ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಇದನ್ನು ಕೋರ್ ಸ್ಟ್ರೆಂತ್ ನಾವು ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಮಕ್ಕಳಿಗೆಲ್ಲರಿಗೂ ಕೂಡ. ಹಾಗಾಗಿ ಕೋರ್ ಸ್ಟ್ರೆಂತ್ ಮಾಡಲಿಕ್ಕೆ ನಾವು ಅನೇಕ ಈ ಸರ್ಕಲ್ ಆಸನಗಳನ್ನು ಮಾಡೋದ್ರಿಂದ, ಜೊತೆಗೆ ಈ ಕಾಲನ್ನು ಇದು ಮಾಡ್ತೀವಲ್ವ, ಇದನ್ನು ಮಾಡಿದ್ರೆ ಇದು ತುಂಬ ಮುಖ್ಯ. ಇದು ವಯಸ್ಸಾದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಹೊಟ್ಟೆ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ, ಹೊಟ್ಟೆ ನೋವಿನ ಸಮಸ್ಯೆಗಳಿದ್ರೆ ಇದನ್ನು ಮಾಡಬಾರ್ದು. ಇದನ್ನು ಮಾಡ್ತಕ್ಕಂತಹದ್ದು ಇದೆ, ಇಷ್ಟೇ ಮಾಡಿದರೆ ಸಾಕು. ಸರ್ಕಲ್, 2 ಕಾಲುಗಳನ್ನು ಸರ್ಕಲ್, ವಾಪಸ್ ರಿವರ್ಸ್, ಹೀಗೆ ಮಾಡಿದರೆ ಇದನ್ನು ಕೋರ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಅಜೀರ್ಣಕ್ಕೂ ಕೂಡ, ಅಜೀರ್ಣದ ಸಮಸ್ಯೆ ಇದೆ ಅಂತ ಹೇಳಿದರೆ ಅವ್ರಿಗೂ ಕೂಡ ಈ ನಾಮಾಸನಗಳು, ಈ ಕೋರ್ ಎಕ್ಸಸೈಸ್ ಎಲ್ಲ ಮಾಡಬಹುದು. ಜೊತೆಗೆ ಪ್ರಾಣಾಯಾಮಗಳನ್ನು ಮಾಡುವಾಗ ಕೊನೆಗೆ ನೀವು ಯಾವುದೇ ಆಸನಗಳನ್ನು ಮಾಡಿ ಆದಮೇಲೆ ಕೂಡ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕೊನೆಗೆ ಶವಾಸನವನ್ನು ಮಾಡಬೇಕು ಅಂತ. ಇವ್ರ ಪ್ರಕಾರ ಶವಾಸನ, ನಮ್ಮ ಕೆಲವು ಪುರಾಣಗಳ ಪ್ರಕಾರ ಶವಾಸನವನ್ನು ಬೇಡ ಅಂತ ಹೇಳಿದರೆ, ಒಟ್ಟು ಶವಾಸನದಲ್ಲಿ ಏನು ಅಂತ ಹೇಳಿದ್ರೆ ದೇಹಕ್ಕೆ ರಿಲ್ಯಾಕ್ಸ್ ಕೊಡಬೇಕು ಅಂತ. ಕೇವಲ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯಾಯಾಮವನ್ನು ಮಾಡೋದ್ರಿಂದಾಗಿ ನಮ್ಮ ದೇಹದಲ್ಲಿ ಒಂದು ಸಿಕ್ಕಾಪಟ್ಟೆ ಎನರ್ಜಿ ಉಂಟಾಗಿರುತ್ತೆ. ಆ ಎನರ್ಜಿನ ಮತ್ತೆ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಅದರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಶವಾಸನವನ್ನು ಮಾಡಿ ನಾವು ಅದರಲ್ಲಿ ಮೆಡಿಟೇಷನನ್ನು ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹದ ಆಯಾಸ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಆ ಒಂದು ಶವಾಸನದಿಂದ ವಿಶೇಷ ಎನರ್ಜಿ ಅನ್ನೋದು ಉಂಟಾಗುತ್ತೆ. ಇನ್ನೊಂದು ಪ್ರಾಣಾಯಾಮಗಳೇನು ಅಂತ ಹೇಳಿದ್ರೆ ಈ ಆಸನದ ಕೊನೆಯಲ್ಲಿ ನಾವು ಪ್ರಾಣಾಯಾಮಗಳನ್ನು ಮಾಡಬೇಕು. ಕೆಲವರು ಮುಂಚೆಯನ್ನು ಮಾಡ್ತಾ ಇರ್ತಾರೆ, ಆದರೆ ಈ ಆಸನದ ಕೊನೆಯಲ್ಲಿ ನಾವು ಪ್ರಾಣಾಯಾಮವನ್ನು ಮಾಡುವಾಗ ಗಮನ ಇರಬೇಕಾದದ್ದೇನು ಅಂತ ಹೇಳಿದ್ರೆ ಬೆನ್ನು ನಾವು ನೇರವಾಗಿರಬೇಕು. ಇದನ್ನು ಸಿದ್ಧಾಸನ ಅಂತ ಕರೀತಾರೆ. ಈ ಕಾಲು ಕೆಳಗೆ ಮಾಡಿ ಮೇಲೇನು ಕಾಲು ಮಾಡಿದ್ರೆ ಈ ಸಿದ್ಧಾಸನದಲ್ಲಿ ನಾವು ಎಷ್ಟೊತ್ತಾದರೂ ಕೊಡ್ಬೋದು. ಇದಕ್ಕೆ ನಾವು ಜಪಕ್ಕೆ ಆಗಲಿ ಅಥವಾ ಬೇರೆ ಬೇರೆ ಕೂತ್ಕೊಳ್ಳುವ ಸಂದರ್ಭದಲ್ಲಿ ಈ ಸಿದ್ಧಾಸನ ಕೊಡಬಹುದು. ಇಲ್ಲ ಅಂತ ಹೇಳಿದ್ರೆ ಪದ್ಮಾಸನದಲ್ಲಿ ಕೂಡಬಹುದು, ಅಥವಾ ವಜ್ರಾಸನ, ವೀರಾಸನದಲ್ಲಿ ನಾವು ಕೂತ್ಕೊಳ್ಬಹುದು. ಪ್ರಾಣಾಯಾಮವನ್ನು ಮಾಡುವಾಗ ನಾವು ಈ ಯಾವುದಾದ್ರೂ ಆಸನಗಳನ್ನು ಕೊಡ್ಬೋದು, ಅಥವಾ ಸುಖಾಸನದಲ್ಲಿ ಆದರೂ ಕೂತ್ಕೊಳ್ಬೋದು. ಬೆನ್ನು ನೇರ ಇರಬೇಕು, ಕುತ್ತಿಗೆ ನೇರ ಇರಬೇಕು, ಈ ತಲೆ ನೇರ ಇರಬೇಕು. ನೇರ ಇದ್ದು ಈ ಎಡಗೈ ಚಿನ್ಮುದ್ರೆಯಲ್ಲಿ, ಬಲಗೈ ನಾವು ಕೇವಲ ಉಸಿರಾಟ ಮಾಡುವಾಗ ಬಲಗೈ ಚಿನ್ಮುದ್ರೆ. ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ನಾವು ಮಾಡ್ಬೋದು. ಮಾಡುವಾಗ ಏನು ಅಂತ ಹೇಳಿದ್ರೆ ಈ ಬಲಗೈಯಿಂದ, ಈ ತಂಬಿಯಿಂದ ನಾವು ಬಲಗಡೆ ಕ್ಲೋಸ್ ಮಾಡಬೇಕು. ಇದನ್ನು ಚಂದ್ರನಾಡಿಯ ಪ್ರತೀಕ ಇದನ್ನು ನಿಧಾನವಾಗಿ ಎಷ್ಟಾಗುತ್ತೋ
ಈ ಯಾವುದು ಅಂತ ಹೇಳಿದ್ರೆ ವರಾಹ ಪುರಾಣದಲ್ಲಿ ಹೇಳ್ತಾರೆ, ಮಾತ್ರಾಕಾಲಗಳ 12 ಮಾತ್ರಾಕಾಲಗಳಷ್ಟು ನಾವು ಉಸಿರನ್ನು ತಗೊಳ್ಬೇಕು ಅಂತ. 12 ಮಾತ್ರಾಕಾಲ ಅಂತ ಹೇಳಿದ್ರೆ, ಒಂದು ಮಾತ್ರಾಕಾಲ ಅಂದರೆ ರೆಪ್ಪೆ ಮಿಟುಕುವಷ್ಟು ಏನಿದೆಯೋ, ರೆಪ್ಪೆಯ ಕಣ್ಣನ್ನು ಮಿಡಿಸ್ತೀವಿ, ಇದನ್ನು ಒಂದು ಮಾತ್ರಾಕಾಲ ಅಂತ ಹೇಳ್ತಾರೆ. 12 ಮಾತ್ರಾಕಾಲಗಳಲ್ಲಷ್ಟು ನಾವು ನಿಧಾನವಾಗಿ, ಅಂದರೆ 12 ಸಲ ರೆಪ್ಪೆ ಮಿಟಿಕ್ಲಿಕ್ಕೆ ಎಷ್ಟು ಟೈಮ್ ಬೇಕು ನಮಗೆ ಅಷ್ಟೊತ್ತು ನಿಧಾನವಾದಂತಹ ಉಸಿರನ್ನು ತಗೊಳ್ಬೇಕು. ಮತ್ತು ನಿಮ್ಮ ಉಂಗುರದ ಬೆರಳಿನಿಂದ ಮೂಗನ್ನು ಮುಚ್ಚಿ ಬಲಗಡೆಯಿಂದ ನಿಧಾನವಾಗಿ ಉಸಿರನ್ನು ಬಿಡಬೇಕು. ಮತ್ತು ನಿಧಾನವಾಗಿ ಉಸಿರನ್ನು ತಗೊಳ್ಬೇಕು, ನಿಧಾನವಾಗಿ ಉಸಿರನ್ನು ಬಿಡತಕ್ಕಂತಹದ್ದು. ಹೀಗೆ ಮಾಡಿದರೆ ಇದು ಒಂದು ಕಂಪ್ಲೀಟ್ ಆಗುತ್ತೆ. ಇದರಿಂದ BP, ಶುಗರ್ ಎಲ್ಲವೂ ಕೂಡ ಕಂಟ್ರೋಲ್ ಆಗುತ್ತೆ. ದೇಹದ ಅನೇಕ ರೋಗಗಳು ಈ ಪ್ರಾಣಾಯಾಮದಿಂದ, ನಾಡಿ ಶುದ್ಧಿ ಪ್ರಾಣಾಯಾಮದಿಂದ ಎಲ್ಲ ಸಮಸ್ಯೆ ಆಗುತ್ತೆ. ಕಪಾಲಭಾತಿ, ಭಸ್ತ್ರಿಕಾ ಅಂತ ಇದೇ ರೀತಿಯಾದಂಥ ಅನೇಕ ಪ್ರಾಣಾಯಾಮಗಳಿದೆ. ಜೊತೆಗೆ ಈಗ ಬೇಸಿಗೆ ಬರ್ತಾ ಇದೆ ನೋಡಿ, ನಮ್ಮ ಯೋಗದಲ್ಲಿ ಎಲ್ಲವೂ ಕೂಡ ಇದೆ. ಯಾವ ರೋಗಗಳಿಗೆ ಇಂಥದ್ದಿಲ್ವಾ ಅಂತ ಇಲ್ಲವೇ ಇಲ್ಲ. ಒಬ್ಬ ಯೋಗ ಮಾಡಿದಂಥ, ಈಗ ನಮ್ಮ ಗುರುಗಳು ರಾಜೇಂದ್ರ ಸರ್ ಅಂತ ಹೇಳಿದ್ನಲ್ವ, ಅವರಿಗೆ 60 ವರ್ಷ ಇದೆ. 60 ವರ್ಷ ಅಂತ ಅವ್ರಿಗೆ ನೋಡಿದರೆ ಗೊತ್ತಾಗೋದೇ ಇಲ್ಲ. ಆದರೆ ನನಗೊಂದು ಸುಮಾರು 40 ವರ್ಷ ಮೊನ್ನೆ ಷಷ್ಠಿ ಪೂರ್ತಿ ಮಾಡಿಕೊಂಡ್ರು ಅವರು. ಆದರೆ 60 ವರ್ಷ ಆದ್ರೂ ಕೂಡ ಅವರು ಒಂದು ಯೋಗದ ಸಾಧನೆ, ಅವರಿಗೆ ಸುಮಾರು ಒಂದು 55 ವರ್ಷದ ಯೋಗ ಸಾಧನೆಯನ್ನು ಅವರು ಚಿಕ್ಕವರಿದ್ದಾಗಲಿಂದ ಮಾಡ್ತಾಯಿದ್ರು. ಯಾವ ರೋಗಗಳು ಕೂಡ ಅವರು ಬಳಕಲ್ಲ, ಅವ್ರಿಗೆ ಯಾವ ರೋಗಗಳು ಕೂಡ ಪೀಡಿಸದೇ ಇಲ್ಲ. ಇದೇ ವಿಶ್ವೇಶತೀರ್ಥರನ್ನು ನೋಡಿದ್ರಿ, ನಾವು ಅವ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದೆ ಅಂತ ಕೇಳಿದ್ದೆ ನಮ್ಮ ಕೊನೆಯ ಒಂದು ಕಾಲಘಟ್ಟದಲ್ಲಿ. ಬಿಟ್ಟರೆ ಅವರು ಎಷ್ಟರ ಮಟ್ಟಿಗೆ ತಮ್ಮ ಯೋಗವನ್ನು ಹೇಳಿದ್ದಾರೆ. ಹಿಂದೆ ಯೋಗ ಅಂದರೆ ಕೇವಲ ಆಸನ ಅಂತಲ್ಲ, ಆ ಒಂದು ಕ್ರಿಯೆಗೆ ಹೇಗೆ ನಮ್ಮ ಮನಸ್ಥಿತಿಯನ್ನು ಒಗ್ಗೂಡಿಸಿಕೊಡ್ತೀವಿ ಅನ್ನೋದು. ನಮ್ಮ ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ನಾವು ಅವ್ರ ಜೊತೆಗೆ ಸಂಚಾರಕ್ಕೆ ಹೋದಾಗ ಅವರು ಯೋಗ ಮಾಡಬೇಕು ಅಂತಾದ್ರು, ನಾವು ಅಂದ್ಕೊಳ್ತೀವಿ ಯೋಗಕ್ಕೆ ಒಂದು ಒಳ್ಳೆಯ ಆಸನ ಬೇಕು ಅಂತದೆಲ್ಲ ಹೇಳ್ತಾರೆ. ಹಾಗಾದರೆ ಗುರುಗಳು ನೋಡಿದ್ರು ಮಧ್ಯ ಯೋಗಕ್ಕೆ ಸಮಯ ಆಗಿದೆ. ಅದಕ್ಕೆ ನಾನು ಹೇಳಿದ್ದೇನೆ, ಯೋಗ ಅಂದರೆ ಏನು ಅರ್ಥ, ಆಯಾಯ ಸಮಯಗಳಲ್ಲಿ ನಮ್ಮ ದಿನಚರಿಯನ್ನು ತಪ್ಪದೇ ಮಾಡ್ತೀವೋ ಅದನ್ನು ಯೋಗ ಅಂತ ಕರೀತಾರೆ. ಅವರು ನೋಡಿದರು ನನ್ನ ಯೋಗದ ಸಮಯ ಆಗಿದೆ, ಹಾಗಾದ್ರೆ ಜಾಗ ಇಲ್ಲ ಎಲ್ಲರಿಗೂ ಹೇಳಿದರು ನೀವು ಕಾರಿಂದ ಇಡೀನಿ ಅಂತ. ಲಾಸ್ಟ್ ಸೀಟಲ್ಲಿ, ಇದನ್ನು ನಾವೇ ನೋಡಿದ್ವಿ ಪ್ರತ್ಯಕ್ಷವಾಗಿ. ಲಾಸ್ಟ್ ಸೀಟಲ್ಲಿ ಅವರ ದೇಹವು ಅಷ್ಟೇ ಕುಶವಾಗಿತ್ತು, ಅವ್ರ ದೇಹ ಅಷ್ಟೇ ಹಗುರಾಗಿತ್ತು. ಲಾಸ್ಟ್ ಸೀಟಲ್ಲಿ ಕುತ್ಕೊಂಡ್ರು. ಆ ಇನೋವಾ ಕಾರ್ ಇತ್ತು, ಇನೋವಾ ಕಾರಲ್ಲಿ ಲಾಸ್ಟ್ ಸೀಟ್ ಏನಿದೆಯೋ ಅದರಲ್ಲೇ ಎಷ್ಟು ಸಾಧ್ಯವೋ ಅಷ್ಟು ಯೋಗವನ್ನು ಮಾಡಿ ಮತ್ತೆ ಪುನಃ ಮುಂದುವರ್ಕೊಂಡ್ರು. ಹಾಗಾದರೆ ನಮಗೆ ಯಾವುದೇ ರೀತಿಯಾದಂತಹ ಜಾಗ ಬೇಕು, ಅದು ಬೇಕು, ಇದು ಬೇಕು ಅಂತ ಈ ಯೋಗಿಗಳೇನಿರ್ತಾರಲ್ವ, ಎಲ್ಲದರಿಂದ ಮುಕ್ತರಾಗಿಬಿಟ್ಟಿರ್ತಾರೆ. ಯೋಗಿಗಳಿಗೆ ಇಂತಹ ಜಾಗ ಬೇಕು ಅಂತ ಇರೋದಿಲ್ಲ, ಅವರು ಮಾಡುವಂತಹ ಕೆಲಸಗಳಿಗೆ ಹೀಗೆ ಆಗಬೇಕು ಅಂತ ಇರೋದಿಲ್ಲ. ಯೋಗಿಗಳಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವರ ದಿನಚರಿಯಲ್ಲಿ ಯಾವ ಯಾವ ಕೆಲಸಗಳನ್ನು ಭಗವಂತನ ಕೆಲಸಗಳಂತ ಮಾಡ್ತಾ ಇರ್ತಾರೋ ಅದಕ್ಕೆ ಯಾವುದೇ ಜಾಗ ಇರಲಿ, ಯಾವುದೇ ಸ್ಥಳ ಇರಲಿ, ಅವರಿಗೆ ಊಟ ಇರಲಿ, ಊಟ ಇಲ್ಲದೆ ಇರಲಿ, ಅವರು ಧ್ಯಾನಾವಸ್ಥೆಯಲ್ಲಿ ಯಾವ ಅವಸ್ಥೆಯಲ್ಲಿದ್ದರೂ ಪ್ರತಿಯೊಂದು ಕೂಡ ಭಗವಂತನ ಕೆಲಸ ಅಂತ ಮಾಡ್ತಾ ಇರ್ತಾರೆ. ಇದು ಒಂದು ನಾವು ಪ್ರತ್ಯಕ್ಷ ನೋಡಿದಂತಹ ಒಂದು ನಿದರ್ಶನ. ಹಾಗೆ ಯೋಗದಿಂದ ಈಗ ಪ್ರಾಣಾಯಾಮ, ಈಗ ಬಿಸಿಲಿನ ಇನ್ನೊಂದು ಪ್ರಾಣಾಯಾಮದ ಹೇಳ್ತಾ ಇದೆ, ಬಿಸಿಲು ಪ್ರಾರಂಭವಾಗ್ತಾ ಇದೆ. ಆಗ ನಮ್ಮ ದೇಹ ಹೊರಗಡೆಯ ವಾತಾವರಣ, ಈಗ ಯೋಗಿಗಳೆಲ್ಲ ನಾವು ನೋಡ್ತೇವೆ ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಾವು ಹಿಮಾಲಯದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈಗಿನ ಒಂದು ವಾತಾವರಣದಲ್ಲಿ ಈಗಲೂ ಕೂಡ ಬದರಿಯಲ್ಲಿ ಅನೇಕ ಜನ ಎಲ್ಲ ಯೋಗಿ ಪುರುಷರು, ನಾಗಾ ಸಾಧುಗಳೆಲ್ಲರೂ ಕೂಡ ಅಲ್ಲಿ ಇದ್ದುಕೊಂಡು, ಗುಹೆಯಲ್ಲಿ ಇದ್ದುಕೊಂಡು ಅವರ ನಮ್ಮ ಸಾಧನೆಯನ್ನು ಮಾಡ್ಕೊಳ್ತಾರೆ. ಹೇಗೆ ಅಂತ ಹೇಳಿದರೆ ಪ್ರಾಣಾಯಾಮದಿಂದಲೇ. ಅಂದರೆ ಹೊರಗಿನ ವಾತಾವರಣ ಉಷ್ಣವಾದಾಗ ನಮ್ಮ ದೇಹವನ್ನು ಕೂಲ್ ಮಾಡ್ಕೊಳ್ತಕ್ಕಂಥದ್ದು, ಹೊರಗಡೆ ವಾತಾವರಣ ಕೂಲ್ ಆದಾಗ ನಮ್ಮ ದೇಹವನ್ನು ಉಷ್ಣ ಮಾಡ್ಕೊಳ್ತಕ್ಕಂಥದ್ದು, ಅದೆಲ್ಲ ಪ್ರಾಣಾಯಾಮದಿಂದ ಸಿದ್ಧಿಯಾಗುತ್ತೆ. ಈಗ ಹೊರಗಡೆ ಏನಾಗಿದೆ, ವಾತಾವರಣ ತುಂಬ ಹೀಟ್ ಆಗಿದೆ, ಉಷ್ಣ ಇದೆ. ಆವಾಗ ನಾವೇನು ಅಂತ ಹೇಳಿದ್ರೆ ನಮ್ಮ ದೇಹವನ್ನು ಹೇಗೆ ಕೂಲಾಗಿಸ್ಕೊಳ್ಬೋದು ಅಂತ ಹೇಳಿದ್ರೆ, ಈಗ ನಾಲಿಗೆಯನ್ನು ಪೈಪ್ ಟೈಪ್ ಮಾಡಿ ಉಸಿರನ್ನು ತಗೊಳ್ಬೇಕು. ಇದಕ್ಕೆ ಶೀತಲಿ ಪ್ರಾಣಾಯಾಮ ಅಂತ ಹೇಳ್ತಾರೆ. ಇದು ಉಸಿರನ್ನು ತಗೊಂಡು ಬಾಯನ್ನು ಮುಚ್ಚಬೇಕು. ಬಾಯನ್ನು ಮುಚ್ಚಿ ಮೂಗಿನಿಂದ ಉಸಿರನ್ನು ಹೊರಗೆ ಹಾಕಿದಾಗ ಇದು ಅನುಭವ ಆಗುತ್ತೆ ನೋಡಿ. ಉಸಿರು ತಗೊಳ್ಳುವಾಗ ತಂಪಾದ ಅನುಭವ, ಬಿಡುವಾಗ ಇಲ್ಲಿಂದ ಬಿಸಿಯಾದಂತಹ ಅನುಭವ ಉಂಟಾಗುತ್ತೆ. ಇದನ್ನು ಶೀತಲಿ ಪ್ರಾಣಾಯಾಮ ಅಂತ ಹೇಳ್ತಾರೆ. ಸುಮಾರು ಒಂದು ಎಷ್ಟೊತ್ತು ಆಗುತ್ತೋ ಒಂದು 15ರಿಂದ 20 ಸಲ 25 ಸಲ ಇದನ್ನು ಒಂದು ಮಾಡಿಕೊಳ್ಬಹುದು. ಬೆಳಗ್ಗೆ ಮಾಡಬಹುದು, ಮಧ್ಯಾಹ್ನ ಊಟ ಆಗಿ 1:30-2 ಗಂಟೆ ಅಂದರೆ ಊಟ ಆಗಿ 2 ಗಂಟೆ ಬಿಟ್ಟು ಮಾಡಬಹುದು. ರಾತ್ರಿ ಮಲಗೋಕ್ಕಿಂತ ಮುಂಚೆನೂ ಕೂಡ ಇದನ್ನು ಮಾಡಬಹುದು. ಊಟ ಆಗಿರಬೇಕು, 1-2 ಗಂಟೆಗಳ ವಿಶ್ರಾಂತಿ ಇರಬೇಕು. ಇನ್ನೊಂದು ಇದೇ ರೀತಿಯಾಗಿ ಹಲ್ಲೆಗಳನ್ನು ಕಚ್ಚಿ ಬಾಯಲ್ಲೆಲ್ಲ ತಂಪಾದಂತಹ ಅನುಭವ ಆಗುತ್ತೆ. ಆಗ ಏನಾಗುತ್ತೆ, ಬಾಯಿನ ಮುಚ್ಚಿ ಮತ್ತು ಉಸಿರನ್ನು ಹೊರಗೆ ಬಿಟ್ಟಾಗ ತಂಪಾದಂತಹ ಉಸಿರು ಗಾಳಿ ಒಳಗಡೆ ಹೋಗುತ್ತೆ, ಉಷ್ಣವಾದಂತಹ ಒಳಗಡೆ ದೇಹದಲ್ಲಿ ಇರ್ತಕ್ಕಂಥ ಉಷ್ಣ ಗಾಳಿ ಹೊರಗಡೆ ಬರುತ್ತೆ. ಇದರಿಂದ ದೇಹ ಏನಾಗುತ್ತೆ, ಕೂಲಾಗುತ್ತೆ. ಇದೇ ರೀತಿಯಾದಂತಹ ಅನೇಕ
ದೇಹಕ್ಕೆ ಬೇಕಾದಂತಹ ಪ್ರಯೋಜನಗಳು ಈ ಆಸನ ಪ್ರಾಣಾಯಾಮದಲ್ಲಿದೆ. ಆಸನ ಪ್ರಾಣಾಯಾಮವೂ ಕೂಡ ತುಂಬ ಮುಖ್ಯವಾಗಿರ್ತಕ್ಕಂತಹದ್ದು. ಆದರೆ ಯೋಗ ಅಂತ ಹೇಳಿದರೆ ಕೇವಲ ಆಸನ ಮತ್ತು ಪ್ರಾಣಾಯಾಮ ಎಲ್ಲ, ಭಗವಂತನನ್ನು ಹೊಂದಲಿಕ್ಕೆ ಈ 8 ಮಾರ್ಗಗಳು ಕೂಡ ನಮಗೆ ಅಷ್ಟೇ ಮುಖ್ಯ. ಜೊತೆಗೆ ಅಷ್ಟೇ ಅಲ್ಲ, ಈ ಅನೇಕ ಪುರಾಣಗಳಲ್ಲಿಯೂ ಅನೇಕ ಗ್ರಂಥಗಳಲ್ಲಿಯೂ ಕೂಡ ಈ ಯೋಗ ಧ್ಯಾನದ ಬಗ್ಗೆ ತಿಳಿಸಿದ್ದಾರೆ. ಅದೆಲ್ಲವೂ ಕೂಡ ಭಗವಂತನನ್ನು ಹೊಂದಲಿಕ್ಕೆ ತುಂಬ ಅತ್ಯುತ್ತಮವಾದಂತಹ ಮಾರ್ಗವೆಂಬುದಾಗಿ ಹೇಳ್ತಾ, ಈ ಒಂದು ಅವಕಾಶಕ್ಕಾಗಿ ಪೂರ್ಣಪ್ರಮತಿ ಒಂದು ಗುರುಕುಲ ಎಲ್ಲ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆಚಾರ್ಯರು ಅನೇಕ ದಿನಗಳಿಂದ ಕೇಳ್ತಾ ಇದ್ದರು, ನನಗೇನೋ ಒಂದು ಸಮಸ್ಯೆಯಿಂದ ನನಗೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಈ ದಿವಸ ನನಗೊಂದು ಭಾಗ್ಯ ಸಿಕ್ಕಿದೆ. ಇದನ್ನು ನಾನು ಹೇಳಿದಂತಹ ವಿಷಯಗಳಲ್ಲಿ ಏನಾದರೂ ದೋಷಗಳಿತ್ತು ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನನ್ನ ದೋಷಗಳೆಂದು ಭಾವಿಸ್ತಾ ಏನಾದರೂ 4 ಮಾತುಗಳನ್ನು ಹೇಳಿದ್ದೇನೆ ಅಂತಾದರೆ ಅದೆಲ್ಲವೂ ಕೂಡ ಗುರು ಕಾರುಣ್ಯ, ಭಗವಂತನ ಅನುಗ್ರಹ ಎಂಬುದಾಗಿ ನಾನು ಚಿಂತನೆಯನ್ನು ಮಾಡ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಅಸ್ಮದ್ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನನ್ನ 4 ವಾಕ್ಕುಸುಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಶ್ರೀಕೃಷ್ಣ. ಶಾಲೆಯ ಕೊನೆಗೆ ಸಮಾಜ ದೇಶಕ್ಕೂ ಕೂಡ ಒಂದು ಶಾಲೆ ಇರುವಂಥದ್ದು. ಹಾಗಾಗಿ ನಾವು ಅವರಿಗೆ ನಾವು ತಲುಪಬೇಕಾದಾಗ ಇದೊಂದು ಧಾರೆ ಬೇಕಾಗಿತ್ತು. ಹಾಗಾಗಿ ಕಮರ್ಷಿ ಧಾರ ಅನ್ನುವಂಥ ಒಂದು ಕಾರ್ಯಕ್ರಮ, ಇದರಲ್ಲಿ ಅನೇಕ ಶಾಸ್ತ್ರಗಳನ್ನ ಜನರಿಗೆ ತಲುಪಿಸುವಂಥ ಒಂದು ಕಾರ್ಯಕ್ರಮವನ್ನು ಇಂಥ ಆಚಾರ್ಯರ ಒಂದು ಸಹಯೋಗದಿಂದ ಕೃಪೆಯಿಂದ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ಇದುವರೆಗೂ ನಡೆದು ಬಂದಂಥ ಕಾರ್ಯಕ್ರಮಗಳಲ್ಲಿ ಒಂದು ಬಹಳ ವಿಶಿಷ್ಟವಾದಂಥ ಕಾರ್ಯಕ್ರಮ ಅಂತ ಯಾಕಂತಂದ್ರೆ ಈಗ ಹಲವಾರು ಕಾರಣಗಳಿವೆ. ಇವಾಗ ನಮ್ಮ ಹೊರಗಡೆ ನೋಡಿದ್ರೆ, ಹೊರ ಜಗತ್ತನ್ನ ನೋಡಿದ್ರೆ ಇವತ್ತಿನ ದಿವಸ ಏನಾಗ್ತದೆ, ಈಗ ಒಂದು ಕೆಲವು ವರ್ಷಗಳಿಂದ ಸ್ವಲ್ಪ ಪರವಾಗಿಲ್ಲ ಅನ್ನುವಂತಹ ಒಂದು ವಾತಾವರಣ ಇದ್ರೂ ಕೂಡ ಏನಾಗ್ತದೆ ಅಂದ್ರೆ, ಯಾವುದು ಭಾರತದ ಮೂಲದಿಂದ ಬಂದಿದೆಯೋ ಅದೆಲ್ಲದೂ ಕೆಟ್ಟದ್ದು, ಯಾವುದು ಪಾಶ್ಚಾತ್ಯ ಮೂಲದಿಂದ ಬಂದಿದೆಯೋ ಅದು ಒಳ್ಳೆಯದು ಅನ್ನುವಂತಹ ಒಂದು ಭಾವವನ್ನ ಯಾವ ಸಾಧ್ಯ ಇರುವಂತ ಎಲ್ಲ ಮಾರ್ಗಗಳಿಂದ ತುಡುಕುವಂತ ಒಂದು ಪ್ರಯತ್ನ ನಡೀತಾ ಇದೆ. ಸೊ ಇದನ್ನ ನಾವು ಎದುರಿಸ್ಬೇಕು ಅಂತಂದ್ರೆ ಅವರನ್ನ ನಾವು ಪ್ರತಿಪಕ್ಷ ಅಂತ ತಗೊಂಡು ಅಂತಲ್ಲ, ನಾವು ನಮ್ಮಲ್ಲಿರುವಂತಹ ಶಾಸ್ತ್ರಗಳನ್ನ ನಾವು ಸರಿಯಾಗಿ ಅಧ್ಯಯನ ಮಾಡ್ಕೊಳ್ಬೇಕು ಅಂತಂದ್ರೆ ಅವರನ್ನ ವಿರೋಧಿಸಬೇಕಾದಂತ ಅವಶ್ಯಕತೆ ಬರೋದಿಲ್ಲ. ಆದ್ರೆ ಅವ್ರಿಗೆ ನಾವು ಉತ್ತರವನ್ನ ಪ್ರಕ್ರಿಯೆ ಮೂಲಕನೇ ನಾವು ಕೊಟ್ಟ ಹಾಗಾಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಈ ಕಾರ್ಯಕ್ರಮದ ಸರಣಿಯ ಎಲ್ಲರೂ ವಿಶೇಷವಾಗಿ ಇವತ್ತಿಗೂ ಸಹ ಆ ಕಾರ್ಯವನ್ನು ಮಾಡಿದೆ ಅಂತ ನಾವು ಅನ್ಕೊಳ್ಬೋದು. ಈಗ ಒಂದು 3 ತಿಂಗಳ ಹಿಂದೆ ಒಂದು ಕಾರ್ಯಕ್ರಮವನ್ನು ನಾನು ಅಟೆಂಡ್ ಮಾಡಿದೆ. ಅಲ್ಲಿ ಒಬ್ರು ಆಧುನಿಕ ವೈದ್ಯರು ಬಂದಿದ್ರು. ಅವರು ಅಂತ ಯೋಗ ಅಂತಂದ್ರೆ ಅದೊಂದು ಇಂಡೋರ್ ಎಕ್ಸರ್ಸೈಸ್ ಅಷ್ಟೇ ಇದು ನೋಡಿ. ಅಂದ್ರೆ ಅವ್ರು ಯಾವ ತರ ಪದಪ್ರಯೋಗಗಳನ್ನು ಮಾಡ್ತಾರೆ ಜನಗಳನ್ನ ಇದು ಮಾಡೋದಕ್ಕೆ. ಸೊ ಅಂದ್ರೆ ನೀವೇನಾದ್ರೂ ಉತ್ತರ ಕೊಡಬೇಕು ಅಂದ್ರೆ ನೀವು ಯೋಚನೆ ಮಾಡಬೇಕು. ನಾವು ಅದನ್ನ ನಿರೀಕ್ಷೆ ಮಾಡಿರೋದಿಲ್ಲ. ಇವಾಗ ಒಂದು ಚರ್ಚೆ ಮಾಡಬೇಕು ಅಂತಂದ್ರೆ ಅವರು ನಾವು ಹೀಗೆ ಹೇಳ್ಬೋದು ಅನ್ನೋದನ್ನ ಊಹೆ ಮಾಡಿ ಅದ್ರ ಮೇಲೆ ಹೇಗೆ ನಾವು ಕಲ್ಲೆತ್ತು ಹಾಕ್ಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಪದಪುಂಜಗಳನ್ನ ಸೃಷ್ಟಿ ಮಾಡ್ಕೊಂಡು ಬಂದಿರ್ತಾರೆ. ಸೊ ಯೋಗ ಪ್ರಯೋಜನವೇ ಇಲ್ಲದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯೋಗ ಅನ್ನೋದು ಒಂದು ಇಂಡೋರ್ ಗೇಮ್ ಅಷ್ಟೇ, ಇಂಡೋರ್ ಎಕ್ಸರ್ಸೈಸ್ ಅಷ್ಟೇ. ಸೊ ಹೀಗಾಗಿ ನಾವು ಅದಕ್ಕೆ ಸಿದ್ಧರಾಗಬೇಕಾದಂತ ಪರಿಸ್ಥಿತಿ ನಾವೇ ತಂದ್ಕೊಂಡಿದ್ವಿ. ಯಾಕೆ ತಂದ್ಕೊಂಡ್ವಿ ಅಂತಂದ್ರೆ ನಾವು ಇವನ್ನೆಲ್ಲ ಬಿಡ್ತಾ ಬಂದ್ವಿ. ಆಮೇಲೆ ನಮ್ಮ ಪರಂಪರೆಯಲ್ಲಿ ಬಂದಿದ್ದನ್ನೆಲ್ಲ ನಾವು ಬಿಡ್ತಾ ಬಂದಿದ್ದರಿಂದ ಇವತ್ತಿನ ದಿವಸ ಅದು ಹಾಗಾಗಿದೆ. ಇದರಿಂದ ಇದು ಸ್ಪಷ್ಟವಾಗಿ ಕಾಣುತ್ತೆ ನೋಡಿ. ಅವರ ವೇಷಭೂಷಣಗಳು ನೋಡಿ, ನನ್ನ ವೇಷಭೂಷಣಗಳು ನೋಡಿದ್ರೆ ಅದು ಗೊತ್ತಾಗುತ್ತೆ ನಾವು ಹೇಗೆ ದೂರ ಆಗ್ತಾ ಇದ್ದೀವಿ, ಹೇಗೆ ಗ್ಯಾಪ್ ಕೊಡ್ಕೊತಾ ಇದ್ದೀವಿ ಅಂತ. ಇವತ್ತಿನ ದಿವಸ ಡಾಕ್ಟರ್ ವೆಂಕಟೇಶ್ ಅವರು ಅಮೂಲಾಗ್ರವಾಗಿ ಇದನ್ನ ದೊಡ್ಡ ಪ್ರಮಾಣದ ಪರಿಚಯ ಮಾಡಿಕೊಟ್ಟಿದ್ದಾರೆ, ಪ್ರಾಯೋಗಿಕವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇದು ಬಹಳ ಬಹಳ ಒಂದು ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ 2 ವಿಚಾರಗಳು ನನ್ನ ಮನಸ್ಸಿಗೆ ಬರ್ತಾ ಇದೆ, ಅದನ್ನು ನಾನು ನಮ್ಮೊಂದಿಗೆ ಹಂಚ್ಕೊಳ್ತೇನೆ. ಅವರು ಅಪರಿಗ್ರಹ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. DVG ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಒಂದು ಪ್ರಸಂಗ ಬರುತ್ತೆ. ಅಲ್ಲಿ ಆ ವ್ಯಕ್ತಿ ಪ್ರತಿ ವರ್ಷ ತಾನು ಸಂಪಾದನೆ ಮಾಡಿದ್ದಲ್ಲಿ ಕೊನೆಯಲ್ಲಿ ಮಾರ್ಚ್ ಏಪ್ರಿಲ್ ಏನು ರಾಮನವಮಿ ಬರುತ್ತೆ, ಅವತ್ತಿನ ದಿವಸ ರಾಮೋತ್ಸವ ಮಾಡಿ ಉಳಿದಂತ ಎಲ್ಲ ಹಣವನ್ನು ಖರ್ಚು ಮಾಡಿ ಇದು ಮಾಡ್ತಾ ಇರ್ತಾರೆ, ದೇವರಿಗೆ ಅರ್ಪಣೆ ಮಾಡೋದನ್ನು ಮಾಡ್ತಾ ಇರ್ತಾರೆ. ಆ ಕಾರ್ಯಕ್ರಮ ಮುಗಿದ ಮೇಲೆ, ಸಂತರ್ಪಣೆ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿ ಇರುವಂತಹ ಏನೇನು ವಸ್ತುಗಳು ಮಿಕ್ಕಿರ್ತಾರೆ ಅದೆಲ್ಲ ತಗೊಂಡು ಹೊರಗಡೆ ಇಟ್ಕೊಂಡು ಇದು ಬೆಲ್ಲ 4 ಅಚ್ಚು ಮಿಕ್ಕಿದೆ, ಯಾರು ಬೇಕಾದ್ರೆ ಕೇಳ್ಬೋದು. ಆ ವ್ಯಕ್ತಿ ಬಂದು ಕೇಳಿದ್ರೆ ಅದನ್ನು ಅವ್ರಿಗೆ ಕೊಟ್ಬಿಟ್ಟು ಅರ್ಧ ಹಣ ದಕ್ಷಿಣೆ ಇಟ್ಬಿಟ್ಟು ರಾಮಾರ್ಪಣ ಆಯಿತು. ಹೀಗೆ ಪ್ರತಿಯೊಂದಕ್ಕೂ ಹೀಗೆ ಮಾಡ್ತಿರ್ತಾರೆ. ಅವಾಗ ಒಂದ್ಸತಿ ಅವ್ರ ಹೆಂಡತಿ
ಬೆಲ್ಲದಲ್ಲಿ ಒಂಚೂರು ಬಡಿದ್ಬಿಟ್ಟು ಅವ್ರ ಮಗನ ಕೈ ಕೊಡ್ತಾರೆ. ಅದಕ್ಕೆ ದೇವರಿಗೆ ಅಂತ ತಂದಿದ್ದು ನಾವು ಮಗು ಕೊಟ್ಬಿಟ್ಟಿಲ್ಲ ಅಂತಂದ್ರೆ ಮಗುನು ದೇವರೇನೆ, ನೀವಂತೂ ಒಂದು ಬೆಲ್ಲ ಮಗು ಕೈ ಇಟ್ಟೋರಲ್ಲ ಅಂತ ಅವರು ಆಕ್ಷೇಪ ಮಾಡ್ತಾರೆ. ಅದಕ್ಕೆ ಅವರು ಅದರ ಬೇರೆ 4-5 ಜನ ಮಕ್ಕಳನ್ನ ಕರ್ಕೊಂಡ್ಬಂದು ಕಲ್ಲ ಹಾಕ್ಬಿಟ್ಟು ಇವರ ದೇವರು ಇಲ್ವೋ, ಇವ್ರ ಮಕ್ಕಳಲ್ವೋ, ಇವ್ರ ದೇವರಲ್ವೋ ಅಂತ ಹೇಳಿ ಇಂಥ ಒಂದು ಉದಾಹರಣೆಗಳು ನಮಗೆ ಬೇಕಾದಷ್ಟು ಅಲ್ಲಿ ಸಿಗ್ತಾ ಹೋಗುತ್ತೆ. ಅಂದ್ರೆ ಇದನ್ನ ಯಾಕೆ ಹೇಳಿದೆ ಅಂದ್ರೆ, ನಾವು ಹೇಗೆ ಆ ಒಂದು ಅಭ್ಯಾಸಗಳಿಂದ ನಾವು ದೂರ ಆಗ್ತಾ ಇದ್ದೀವಿ ಆಧುನಿಕತೆ ಇದರಲ್ಲಿ ಅನ್ನೋದು ಒಂದು. ಅಂದ್ರೆ ನಾವು ಅದಕ್ಕೆ ಮತ್ತೆ ಕನೆಕ್ಟ್ ಆಗ್ಬೇಕು ಅಷ್ಟೇ, ಇನ್ನೇನು ಬೇರೆ ದೊಡ್ಡ ಸಾಹಸದ ಅವಶ್ಯಕತೆ ಇಲ್ಲ. ನಾವು ಮತ್ತೆ ಹಿಂದಿರಿಗೂ ಪ್ರಯಾಣ ಮಾಡಬೇಕು. ಇದು ತಪ್ಪು ಹಾದಿಗೆ ಹೋಗ್ತಾರೆ, ರೈಲಲ್ಲಿ ಹೋಗ್ತಾ ಇದೀವಿ ಅಂತ ನಮ್ಗೆ ಗೊತ್ತಾಗ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಆ ರೈಲಿನ ಬಿಟ್ಟು ಸರಿಯಾದಂಥ ರೈಲನ್ನು ಹತ್ತೋದು. ಕಡೆ ಪಕ್ಷ ಆ ರೈಲು ಬಿಟ್ಟು ಇಳಿದ್ರೆ ನಮಗೆ ಒಂದು ಆ ದಾರಿನಲ್ಲಿ ಹೋಗೋದಕ್ಕೆ ಆಸ್ಪದ ಆಗುತ್ತೆ. ಅದು ಒಂದು. ಇನ್ನೊಂದು, ಈಗ ಆಧುನಿಕ ವಿಜ್ಞಾನದಲ್ಲಿ ನಾನು ಇವಾಗ ಹೇಳಿದ್ನಲ್ಲ, ಇದು ಇಂಡೋರ್ ಎಕ್ಸರ್ಸೈಸ್ ಇಂಡೋರ್ ಅಂದ್ಬಿಟ್ಟು ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಹೇಳಿದೆ ಅದನ್ನ, ಅವರು ಇಲ್ಲ ಅದು ಜಾರ್ಗನ್ ಹಾಗೆ ನಾವು ಸಮಂಜಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಕರೆಂಟ್ ಸೈನ್ಸ್ ಅಂತ ಒಂದು ವಿಜ್ಞಾನದ ಪತ್ರಿಕೆ ಬರುತ್ತೆ, ಶಿಷ್ಟವಾದಂಥ ವಿಜ್ಞಾನದ ಪತ್ರಿಕೆ, ಸಂಶೋಧನಾ ಪತ್ರಿಕೆ. ಅದರಲ್ಲಿ 2017ರಲ್ಲಿ ಸ್ಪೆಷಲ್ ಇಶ್ಯೂ ಆನ್ ಡಯಾಬಿಟೀಸ್ ಅಂತ ಮಾಡಿದ್ರು. ಡಯಾಬಿಟೀಸ್ ರೋಗದ ಬಗ್ಗೆನೇ ಆ ಇಡೀ ಒಂದು ಸಂಚಿಕೆಯನ್ನು ತಗೊಂಡ್ಬಂದು, ಇದು ಬರೀ ಸಂಶೋಧಕರಿಗೆ ಮಾತ್ರ ಅವರಲ್ಲಿ ಮಾತ್ರ ಸಕ್ಕಿಲ್ಲಂತ ಒಂದು ಪತ್ರಿಕೆ. ಅದರಲ್ಲಿ ಯೋಗದ ಬಗ್ಗೆ ಒಂದು ಲೇಖನ ಇದೆ. ನಮ್ಮ ವಿವೇಕಾನಂದ ಕೇಂದ್ರದ ಡಾಕ್ಟರ್ ನಾಗರತ್ನ ಅವರು ಅದನ್ನ ಬರೆದಿದ್ದಾರೆ. ಅದರ ಸಂಪಾದಕೀಯದಲ್ಲಿ ಕೆಲವು ಮಾತುಗಳನ್ನ ಹೇಳ್ತಾರೆ. ಇಬ್ಬರು ದೊಡ್ಡ ಡಯಾಬಿಟೀಸ್ ತಜ್ಞರು, ಒಬ್ರು ಈ ಬಿ ಮೋಹನ್ ಅಂತ ತಾವು ನೋಡಿರ್ಬೋದು, ಇಲ್ಲಿ ಬಿಟ್ಟಪ್ಪದೊಳಲ್ಲಿ ಇದು ಎದುರುಗಡೆ ಅವರೊಬ್ರು. ಆಮೇಲೆ ಸುಬ್ರಹ್ಮಣ್ಯನ್ ಅಂತ ಅವರು ಮದ್ರಾಸ್ ಡಯಾಬಿಟೀಸ್ ರಿಸರ್ಚ್ ಅಂತ ಒಂದು ಅದು ಒಂದು ದೊಡ್ಡ ಸಂಸ್ಥೆ ಇದೆ. ಅದು ಆ ಇಬ್ರು ಅದರ ಸಂಪಾದಕೀಯ ಬರೆದಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ನಾವು ಇದುವರೆಗೂ ಯೋಗನ ಕೇವಲ ಒಂದು ಆಧ್ಯಾತ್ಮಿಕ ಸಾಧನೆ ಅಂತ ಅನ್ಕೊಂಡಿದ್ವಿ, ಹಾಗಾಗಿ ನಮಗೆ ತಪ್ಪು ಕಲ್ಪನೆ ಇತ್ತು. ಇಲ್ಲ, ಯೋಗದಿಂದ ದೈಹಿಕವಾದಂಥ ಪರಿಣಾಮಗಳು ಬೀರುತ್ತೆ ಅಂತ ನಮ್ಗೀಗ ಕ್ರಮೇಣ ಗೊತ್ತಾಗ್ತಾ ಇದೆ ಅಂತ ಬರೆದಿದ್ರು. ಸೊ ಹಾಗಾಗಿ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈಗ ನೋಡಿ, ನಮಗೆ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಹೇಳೋದಕ್ಕೂ ಇಲ್ಲ ಅಂತ ಹೇಳೋದಕ್ಕೂ ಇರುವಂತ ವ್ಯತ್ಯಾಸನ ನಾವು ಗ್ರಹಿಸಿದ್ರು. ಇಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳೋರೇ ಜಾಸ್ತಿ ಆಗಿದ್ದಾರೆ. ಸೊ ಅವರು ನಮ್ಗೆ ಇಲ್ಲಿ ಇದೆ, ನಮಗೆ ಬಹುಶಃ ಅಷ್ಟು ಸಮಯ ಇಲ್ಲ ಅಂತ ನಮಗೆ ಅದು ಹೇಳ್ತಾರೆ ನೋಡಿ. ಇನ್ ಕಾಂಟ್ರಾಸ್ಟ್ ದ ಓಲ್ಡರ್ ವ್ಯೂ ಆಫ್ ಯೋಗ ಆಸ್ ಎ ಡೊಮೈನ್ ಆಫ್ ಸ್ಪಿರಿಚುಯಾಲಿಟಿ ಆರ್ ಆಲ್ಟರ್ನೇಟಿವ್ ಹೆಲ್ತ್, we are now beginning to recognize a deeper understanding on its health benefits with expanding science of yoga ಅಂತ ಹೇಳ್ತಾರೆ. ಪೂರ್ತಿ ಒಂದು ಪ್ಯಾರಾಗ್ರಾಫ್ ಇದೆ, ನಾನು ಬೇಕಾದ್ರೆ ಕಳಿಸ್ತೀನಿ. ಆ ಒಂದು ಅಂದ್ರೆ ಈಗ ಅಂದ್ರೆ ಇದೊಂದು ರಿಸರ್ಚ್ ಪತ್ರಿಕೆ, ಸುಮ್ಮನೆ ಯಾರೋ ಹೇಳಿದ್ದು ಅಂತಲ್ಲ, ಒಂದು ಸಂಶೋಧನಾ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಅಂದ್ರೆ ಈಗ ನಾವು ಏನ್ ಮಾಡಬೇಕು ಅಂದ್ರೆ, ನಾವು ಇದನ್ನೆಲ್ಲ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಆ ಪದ್ಧತಿನ ನಾವು ಹೆಚ್ಚೆಚ್ಚು ಆ ಗಾಡಿನಲ್ಲಿ ಗಮನಿಸಿದಷ್ಟು ನಮ್ಗೆ ಹೆಚ್ಚು ಲಾಭಗಳು ಬರುತ್ತೆ. ಲಾಭ ಅಂತಂದ್ರೆ ನಾವು ಕೇವಲ ಲೌಕಿಕವಾದಂತಹ ಲಾಭ ಅಂತ ನೋಡಬಾರ್ದು, ಒಂದು ಆಧ್ಯಾತ್ಮಿಕವಾದಂತಹ ಒಂದು ಲಾಭ ಅಂತ ನೋಡಿದಾಗ ಇಡೀ ಜಗತ್ತಿಗೆ ಶಾಂತಿ ಕೊಡುವಂತಹ ಒಂದು ಭಾರತದ ಬಗ್ಗೆ ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಅದು ವಿಶ್ವಗುರು ಆಗ್ಬೇಕು ಅಂತಲ್ಲ, ಅದು ಸ್ವಭಾವನೆ. ಅದು ಯಾವತ್ತ ಮುಂದೆ ಒಂದು ದಿವಸ ಆಗೋದು ಅಂತಲ್ಲ, ಅದು ಸ್ವಭಾವನೆ. ಇದು ಬೇರೆ ವಸ್ತುಗಳ ಸ್ವಭಾವ ಇರೋ ಹಾಗೆ ಈ ದೇಶದ ಸ್ವಭಾವನೆ ಅದು ಅಂತ ಇವತ್ತಿನ ಉಪನ್ಯಾಸದಲ್ಲಿ ಆಚಾರ್ಯರು ಅದನ್ನ ಸಿದ್ಧಪಡಿಸಿದ್ದಾರೆ. ಅವರಿಗೆ ಸಂಘಟಿತ ಫೌಂಡೇಶನ್, ಪೂರ್ಣಸಂಗತಿ ಶಾಲೆ, ತಾವೆಲ್ಲರೂ ಹಾಗೂ ಯಾರು ಅಂತರ್ಜಾಲದಲ್ಲಿ ನೋಡ್ತಾರೆ ಅವರೆಲ್ಲರ ಪರವಾಗಿ, ವೈಯಕ್ತಿಕವಾಗಿ ನಮ್ಮ ಪರವಾಗಿ ಉತ್ಪೂರ್ವಕವಾದಂಥ ಧನ್ಯವಾದಗಳು. ನಮ್ಮ ಪರವಾಗಿ ದಯಮಾಡಿ ಒಂದು ಕಿರುಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಮುಂದಿನ ವಾರ ನಾಳೆ ಮತ್ತೆ ಇನ್ನೊಂದು ಕಾರ್ಯಕ್ರಮ ಇದೆ, ತಾವೆಲ್ಲರೂ ದಯಮಾಡಿ ಬರಬೇಕು. ಹೀಗೆ ಪ್ರತಿ ಶನಿವಾರ ಮತ್ತು ಭಾನುವಾರ ಕಾರ್ಯಕ್ರಮ ಇರುತ್ತೆ. ಅವು ಸಾಧ್ಯವಾದಷ್ಟು ಬೇರೆ ಹೇಳಿ